ನಮಸ್ಕಾರ. ಚಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ಶುಭೋದಯ ಕರ್ನಾಟಕದ 2ನೇ ಆವೃತ್ತಿಗೆ ಅತ್ಯಂತ ಪ್ರೀತಿಯ ಸ್ವಾಗತ. ಆತ್ಮೀಯ ವೀಕ್ಷಕರು, ಇವತ್ತು ಡಿಸೆಂಬರ್ 12 ಯೂನಿವರ್ಸಲ್ ಹೆಲ್ತ್ ಕವರೇಜ್ ಡೇ. ಬಹಳ ಸಾರಿ ನಾವು ಆರೋಗ್ಯವೇ ಭಾಗ್ಯ ಅನ್ನುವಂತಹ ಒಂದು ಸ್ತೋತ್ರವನ್ನು ಪಠಿಸ್ತೇವೆ ಹೊರತು ಆಕ್ಚುಯಲ್ ದಿನಗಳಲ್ಲಿ ಆರೋಗ್ಯದ ಬಗ್ಗೆ ಫೋಕಸ್ ಮಾಡ್ತೀವಾ ಅನ್ನುವಂತಹ ಪ್ರಶ್ನೆ ಎದುರಾಗುತ್ತೆ. ಆದರೆ ಯುನೈಟೆಡ್ ನೇಷನ್ಸ್ 2012 ಡಿಸೆಂಬರ್ 12ರಲ್ಲಿ ಇದೊಂದು ಪ್ರಪೋಸಲ್ನ ಇಡುತ್ತೆ. ಯೂನಿವರ್ಸಲ್ ಹೆಲ್ತ್ ಕವರೇಜ್ ಡೇ ಅನ್ನು ಆಚರಣೆಗೆ ತರಬೇಕು ಅಂತ. ಈ ದಿನದ ಉದ್ದೇಶ ಏನಂತ ಹೇಳಿದ್ರೆ, ಜನತೆಯೂ ಕೂಡ ಆರೋಗ್ಯದ ಭದ್ರತೆಗಾಗಿ ಹೆಲ್ತ್ ಇನ್ಶೂರೆನ್ಸ್ ಆಗಿರಬಹುದು, ಹೆಲ್ತ್ ಮೇಲೆ ಇನ್ವೆಸ್ಟ್ ಮಾಡಬೇಕು. ಜೊತೆಗೆ ಸರ್ಕಾರವೂ ಕೂಡ ಜನತೆಯ ಆರೋಗ್ಯಕ್ಕಾಗಿ ಒಂದಿಷ್ಟು ಯೋಜನೆಗಳನ್ನು ರೂಪಿಸಬೇಕು ಅಂತ 2012ರಲ್ಲಿ ಕೊಟ್ಟಂತಹ ಪ್ರಪೋಸಲ್ 2017ರಲ್ಲಿ ಜಾರಿಗೆ ಬರುತ್ತೆ. ಅಂದಿನಿಂದ ಇಂದಿನವರೆಗೆ ನಾವು ಯೂನಿವರ್ಸಲ್ ಹೆಲ್ತ್ ಕವರೇಜ್ ಡೇ ಅನ್ನು ಆಚರಣೆ ಮಾಡ್ಕೊಂಡು ಬರ್ತಿದ್ದೇವೆ. ಸರ್ಕಾರ ಈಗಾಗಲೇ ಜನತೆಗಾಗಿ ಆಯುಷ್ಮಾನ್ ಭವ, ಪ್ರಧಾನ ಮಂತ್ರಿ ಭಾರತೀಯ ಜನೌಷಧಿ, ನ್ಯಾಷನಲ್ ಹೆಲ್ತ್ ಮಿಷನ್, ಎಂಪ್ಲಾಯೀಸ್ ಇನ್ಶೂರೆನ್ಸ್ ಹೀಗೆ 10 ಹಲವು ಯೋಜನೆಗಳನ್ನು ರೂಪಿಸಿದೆ. ಜನ ಕೂಡ ನಾವೇನು ಉಳಿತಾಯ ಮಾಡ್ತೀವಿ ಅಥವಾ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ, ಆರೋಗ್ಯಕ್ಕಾಗಿ ಒಂದಿಷ್ಟು ಹಣ ಅಂತ ಮೀಸಲಿಡಬೇಕು. ಯಾವುದೇ ದೇಶ ಆರೋಗ್ಯದ ವಿಚಾರ ಬಂದಾಗ ಫಿನಾನ್ಷಿಯಲ್ ಕ್ರೈಸಿಸ್ ಅಂತ ನಾವೇನು ಹೇಳ್ತೀವಿ, ಆರ್ಥಿಕ ಪರಿಸ್ಥಿತಿ ಅಥವಾ ಆರ್ಥಿಕ ಬಿಕ್ಕಟ್ಟನ್ನು ಎದುರಿಸಬಾರ್ದು ಅನ್ನೋದು ಈ ವರ್ಷದ ಥೀಮ್ ಏನಂತ ಹೇಳಿದ್ರೆ, ಇಟ್ಸ್ ಆನ್ ಗವರ್ಮೆಂಟ್ ಅಂತ. ಪ್ರತಿ ದೇಶ ತಮ್ಮ ಜನತೆಗಾಗಿ, ತಮ್ಮ ಜನತೆಯ ಆರೋಗ್ಯ ವೃದ್ಧಿಗಾಗಿ ಈ ರೀತಿ ಯೋಜನೆಗಳನ್ನ ರೂಪಿಸಬೇಕು ಅನ್ನೋದು. ಹಾಗಾಗಿ ನೀವು ಕೂಡ ನಿಮ್ಮ ಆರೋಗ್ಯದ ಭದ್ರತೆಗಾಗಿ ಒಂದಷ್ಟು ಯೋಜನೆಗಳನ್ನು ರೂಪಿಸಿಕೊಳ್ಳಿ, ಇನ್ವೆಸ್ಟ್ ಮಾಡಿ. ಇವತ್ತು ಯಾವೆಲ್ಲ ಗಣ್ಯಮಾನ್ಯರು ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ತಿದ್ದಾರೆ ಬನ್ನಿ ನೋಡೋಣ. ಸೂಪರ್ ಸ್ಟಾರ್ ತಲೈವಾ, ಪದ್ಮಭೂಷಣ, ಪದ್ಮವಿಭೂಷಣ, ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ವಿಜೇತರಾಗಿರುವಂತಹ ರಜನಿಕಾಂತ್ ರವರ ಹುಟ್ಟುಹಬ್ಬ. ಬಹಳ ಹೆಮ್ಮೆ ಆಗುವಂತಹ ವಿಚಾರ ಏನಂತ ಹೇಳಿದ್ರೆ, ಸೂಪರ್ ಸ್ಟಾರ್ ಅಂತ ಕರೆಸ್ಕೊಳ್ಳುವಂತಹ ರಜನಿಕಾಂತ್ ನಮ್ಮ ಕನ್ನಡದವರು, ಕನ್ನಡ ನಾಡಿನಲ್ಲಿ ಹುಟ್ಟಿದವರು. ಕನ್ನಡ, ಹಿಂದಿ, ತೆಲುಗು, ತಮಿಳು, ಮಲಯಾಳಂ ಹೀಗೆ 10 ಹಲವು ಭಾಷೆಯಲ್ಲಿ ನಟಿಸಿ ಸುಮಾರು 180ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಕಾಣಿಸ್ಕೊಳ್ತಾರೆ. ಸಾಕಷ್ಟು ಪ್ರಶಸ್ತಿಗೆ ಭಾಜನರಾಗ್ತಾರೆ. ಮೋಸ್ಟ್ ಸಕ್ಸಸ್ಫುಲ್ ನಟ ಅಂತ ಕರೆಸ್ಕೊಳ್ತಾರೆ. ಹಾಗಾಗಿ ಚಂದನ ವಾಹಿನಿಯ ಪರವಾಗಿ ರಜನಿಕಾಂತ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಸಲ್ಲಿಸೋಣ. ಹಾಗೆಯೇ ಇವತ್ತು ಕ್ರಿಕೆಟಿಗ ಯುವರಾಜ್ ಸಿಂಗ್ ಅವರ ಹುಟ್ಟುಹಬ್ಬ. ಇವರನ್ನ ಬ್ಯಾಟ್ಸ್ಮನ್, ಬೌಲರ್ ಅಂತ ಕ್ಯಾಟಗರಿ ಮಾಡೋ ಹಾಗೆ ಇಲ್ಲ, ಯಾಕಂದರೆ ಆಲ್ರೌಂಡರ್ ಅಂತ ಕರೆಯಲಾಗುತ್ತೆ. 7 ಪ್ಲೇಯರ್ ಆಫ್ ದ ಸೀರೀಸ್ ಅಂತ ನಾವೇನು ಹೇಳ್ತೀವಿ, 7 ಪ್ರಶಸ್ತಿಗಳನ್ನು ವಿಜೇತರಾಗಿರೋದು ಯುವರಾಜ್ ಸಿಂಗ್. ಈಗ ಇವರು ಕ್ರಿಕೆಟಿಗೆ ನಿವೃತ್ತಿ ಹೊಂದಿದ್ದಾರೆ. ಆದರೆ ಕ್ರಿಕೆಟ್ಗೆ ಇವ್ರು ನೀಡಿರುವಂತಹ ಕೊಡುಗೆಯನ್ನು ನಾವೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ತಾ ಯುವರಾಜ್ ಸಿಂಗ್ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸೋಣ. ಮೂಡಲ ಮನೆಯ ಮುಸುಕನು ಸರಿಸಿ ಕಂಗಳ ತೆರೆಸಿದೆ ಶುಭೋದಯ. ಮೂಡಲ ಮನೆಯ ಮುಸುಕನು ಸರಿಸಿ ಕಂಗಳ ತೆರೆಸಿದೆ ಶುಭೋದಯ. ಮನಸ್ಸಿನ ಮಗನು ಮೆಲ್ಲನೆ ಅರಳಿಸಿ ಚಂದನ ವನದಲ್ಲಿ ಗಂಧವತಿಯುತ ಹೊಮ್ಮಿಸಿ ಚಿಮ್ಮುವ ಶುಭೋದಯ. ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ. ನಮಸ್ಕಾರ. ಚಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ಶುಭೋದಯ ಕರ್ನಾಟಕದ 2ನೇ ಆವೃತ್ತಿಗೆ ಅತ್ಯಂತ ಪ್ರೀತಿಯ ಸ್ವಾಗತ. ಕನಕದಾಸರ ಕೀರ್ತನೆಯೊಂದು ಹೇಳುತ್ತೆ, ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ ಅಂತ. ವೇದಶಾಸ್ತ್ರ ಪುರಾಣಗಳ ಓದಿಕೊಂಡು ಬೋಧನೆ ಮಾಡುವುದು ಕೂಡ ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ ಅಂತ. ಪ್ರತಿಯೊಬ್ಬರೂ ಕೂಡ ಜೀವನದ ಬದುಕಿಗೆ ಆಯ್ದುಕೊಳ್ಳುವ ವೃತ್ತಿಯ ಆಯಾಮ ಬೇರೆ ಬೇರೆ ಆದರೂ ಕೂಡ ಉದ್ದೇಶ ಒಂದೇ ಆಗಿರುತ್ತೆ.
ಎಲ್ಲ ವೃತ್ತಿಯನ್ನು ನಾವು ಆಧರಿಸಿ ನೋಡಿದಾಗ ಅಥವಾ ವೃತ್ತಿಯನ್ನು ಕ್ಯಾಟಗರೈಸ್ ಮಾಡಿ ನೋಡಿದಾಗ ವಿಶೇಷ ಅನಿಸುವುದು ಕಲೆ. ಕಲೆಯೂ ಕೂಡ ಒಂದು ರೀತಿ ಕಲಾವಿದರು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿಯೇ ಮಾಡಿರ್ತಾರೆ. ಆದರೆ ಜನ ಅವರನ್ನು ಪರಿಗಣಿಸುವ ರೀತಿ ಬೇರೆಯಾಗಿರುತ್ತೆ. ಇವತ್ತು ನಮ್ಮ ಕಾರ್ಯಕ್ರಮದ ಅತಿಥಿ ಒಬ್ಬ ಕಲಾವಿದ. ಕಲೆಗೆ ಒಂದು ಅದ್ಭುತವಾದ ಸೆಳೆತ ಇದೆ. ಕಲೆ ಅಂದ್ರೇ ಮಾಯಾಲೋಕ ಅಂತ ನಾವೆಲ್ಲರೂ ಕೂಡ ಹೇಳ್ತೇವೆ. ಒಂದು ಸಾರಿ ಈ ಒಂದು ಪ್ರಪಂಚದಲ್ಲಿ ಈಜೋದು ಅಥವಾ ಧುಮುಕೋದು, ಅದರಿಂದ ದಡ ಸೇರೋದು ಬಹಳ ಕಷ್ಟಕರವಾದ ಸಂಗತಿ. ನಮ್ಮ ಕಾರ್ಯಕ್ರಮದಲ್ಲಿನಂತಹ ಅತಿಥಿ ಯುವ ಸಾಧಕ, ಜೊತೆಗೆ ಈಗ ಚಲನಚಿತ್ರದಲ್ಲಿ ಗುರುತಿಸ್ಕೊಳ್ತಿದ್ದಾರೆ, ಟೆಲಿಫಿಲ್ಮ್ಸ್ ಅನ್ನು ನಿರ್ದೇಶನ ಮಾಡ್ತಾರೆ, ಆರ್ಟ್ಸ್ ನಿರ್ದೇಶನ ಮಾಡ್ತಾರೆ. ಇವರು ಕೂಡ ನಿರೂಪಕರಾಗಿ, ಆರ್ಜೆ ಆಗಿ, ವಿಜೆ ಆಗಿ ವೃತ್ತಿಯನ್ನು ಪ್ರಾರಂಭ ಮಾಡ್ತಾರೆ. ಕನ್ನಡದ 8 ಸಿನಿಮಾಗಳಲ್ಲಿ ಜೊತೆಗೆ ಧಾರಾವಾಹಿಗಳಲ್ಲಿ ಕಾಣಿಸ್ಕೊಂತಾರೆ. ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ GK ಶಶಿ ರಾಜ್ ದೊರೆಯವ್ರನ್ನ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ತೆ. ಸೊ ನಟ, ನಿರ್ದೇಶಕ, ಸಮಾಜ ಸೇವಕ, ಬೇರೆ ಬೇರೆ ಆಯಾಮ ಇದೆ. ತಮ್ಮನ್ನ ಮಾತನಾಡಿಸ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಇವತ್ತಿನ ಒಂದೊಳ್ಳೆ ಮಾತನ್ನ ನೋಡ್ಕೊಂಬರೋಣ. ಇವತ್ತಿನ ಒಂದೊಳ್ಳೆ ಮಾತು DVGಯವರ ಕಗ್ಗರಸಧಾರೆಯಿಂದ. ಧರೆಯ ಬದುಕೇನದರ ಗುರಿಯೇನು, ಫಲವೇನು ಬರಿ ಬಳಸು ಬರಿದಾಟ, ಬರೀ ಪರಿಭ್ರಮಣೆ ತಿರುಗಿ ಹೊಟ್ಟೆ ಹೊರಕೊಳ್ಳುವ ಮೃಗ ಕಗಕ್ಕಿಂತ ನರನು ಸಾಧಿಪುದೇನು ಮಂಕುತಿಮ್ಮ. ಜೀವನದ ಯಾತ್ರಿಕನಿಗೆ ಇರುವ ಗುರಿಯೇನು, ಲಾಭವೇನು, ಕೇವಲ ಸುತ್ತಾಟ, ಬಡಿದಾಟ, ಹುಚ್ಚಾಟವಷ್ಟೆ. ಜೀವನವೆಲ್ಲ ಹುಡುಕಾಟದಲ್ಲಿ, ತೊಳಲಾಟದಲ್ಲಿ ಕಳೆಯುವ ನಾವು ನಮ್ಮ ಜೀವನದ ಮೂಲ ಗುರಿಯೇನು, ಬದುಕೇನು ಎಂಬ ಪ್ರಶ್ನೆಗೆ ಮತ್ತೆ ಮತ್ತೆ ಉತ್ತರ ಹುಡುಕುತ್ತಲೇ ಇರುತ್ತೇವೆ. ಎಷ್ಟು ಸೊಗಸಾಗಿದೆ ನೋಡಿ. ಪ್ರತಿದಿನವೂ ಕೂಡ ನಾವು ಬದುಕಿನ ಡೆಫಿನೇಷನ್ ಏನಿದ್ರ ವಿಸ್ತೃತ ರೂಪ ಅಂತ ಹುಡುಕಾಟದಲ್ಲಿರ್ತೀವಿ. ಹಾಗಾಗಿ DVG ಅವ್ರು ಹೇಳ್ತಾರೆ, ಇದೊಂಥರ ನಿತ್ಯ ನಿರಂತರ, ಯಾವತ್ತೂ ಕೂಡ ಉತ್ತರ ಸಿಗದಂತಹ ಪ್ರಶ್ನೆ, ಬದುಕೇನು, ಎಲ್ಲಿಗೆ ನಿಲ್ದಾಣ ಅನ್ನೋದು ಅಂತ. ನಿಮ್ಮ ಬಗ್ಗೆ ಪರಿಚಯ ಮಾಡಿಕೊಡ್ಬೇಕಾದ್ರೆ ಹೇಳ್ತದೆ ಯುವ ಸಾಧಕ ಅಂತ ಹೇಳಿ ಕೇಳಿ ಇವತ್ತು ನಮ್ಮ ಕಾರ್ಯಕ್ರಮದ ಅತಿಥಿ ತಾವಾಗಿದ್ದೀರಿ. ಸೊ ತಮಗೆ ವಿಶೇಷವಾದ ಒಂದು ಕಲೆ ಇದೆ ಏನಂತ ಹೇಳಿದ್ರೆ ಅನುಕರಣೆ ಮಾಡೋದು ಹಿರಿಯ ಕಲಾವಿದ್ರನ್ನ. ಯಾಕೆ ನಾವಿವತ್ತು ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಕಾರ್ಯಕ್ರಮದಲ್ಲಿ ಕರೆಸಿ ಅವರಿಂದ ಪ್ರಾರಂಭ ಮಾಡಬಾರ್ದು, ಶುಭೋದಯದ ಬಗ್ಗೆ ಅವರಿಂದ ಒಂದೆರಡು ಮಾತನಾಡಿಸಬಾರ್ದು ಅಂತ? ಅದಕ್ಕಿಂತ ಮುಂಚೆ ನನ್ನಂಥ ಪುಟ್ಟ ಕಲಾವಿದನಿಗೆ ಇಂಥ ದೊಡ್ಡ ವೇದಿಕೆ ಕೊಟ್ಟ ದೂರದರ್ಶನ್ ಚಂದನ್ ಅವ್ರಿಗೆ ತುಂಬ ಹೃದಯ ಧನ್ಯವಾದಗಳು. ಮತ್ತು ನಿಮಗೂ ಕೂಡ. ಸೊ ನಾನು ಟಿ ವಿಲಿ ಮನೇಲಿ ಈ ಥರ ಲೈಕ್ ಅಂದರೆ ಟಿ ವಿ ನೋಡ್ಬೇಕಾದ್ರೆ ಯಾವತ್ತರ ನಾವು ಒಂದು ಹೋಗ್ತೀವ ಅಂತ ಕನಸು ಕಾಣಿರಲಿಲ್ಲ. ಇವತ್ತೊಂದು ಸ್ಟೇಜ್ ಮಾಡಿಕೊಟ್ಟಿದ್ದಾರೆ. ಸೊ ದೂರದರ್ಶನ್ ಅವ್ರಿಗೆ ತುಂಬ ಧನ್ಯವಾದಗಳು ಈ ಪುಟ್ಟ ಕಲಾವಿದನ ಕಡೆಯಿಂದ. ಸೊ ನೀವು ಹೇಳ್ದಂಗೆ ಅಣ್ಣವರು ಸ್ಟೇಜಿಗೆ ಬಂದಿದ್ರೆ ಇವತ್ತಿಲ್ಲಿ ಮಾತಾಡಿದರೆ ಹೇಗೆ ಮಾತಾಡ್ತೀರಂತ. ಎಲ್ರಿಗೂ ನಮಸ್ಕಾರ ಕಣಪ್ಪ. ಇವತ್ತಿನ ಶುಭೋದಯ ಕನ್ನಡ ಕರೆದಿದ್ದಾರೆ, ಒಂಥರ ಖುಷಿ ಆಗುತ್ತೆ. ಗೆಳತಿರ ಸ್ನೇಹವ್ರೆ, ಚೆನ್ನಾಗಿದ್ರಲ್ಲ? ಎಲ್ಲ ಅಭಿಮಾನಿಗಳಿಗೆ ನಮಸ್ಕಾರ. ಒಂದು ದೂರದರ್ಶನ ಅನ್ನೋದು ಒಂದು ನಮ್ಮ ಕನ್ನಡದ ಒಂದು ವೇದಿಕೆಯಲ್ಲಿ ನನಗೊಂದು ಸ್ಥಾನ ಕೊಡ್ತಿದ್ದಾರೆ ಅಂದಾಗ ನಮ್ಮ ಹುಡುಗ ಶಶಿ ಬಂದಿದ್ದಾರಂತೆ, ಅವ್ರಿಗೂ ಕುರಿಸಿ ಮಾತಾಡ್ಸಿ ಬರೋಣ. ತುಂಬ ಧನ್ಯವಾದಗಳು. ಹೇಳ್ತೀರಾ? ಓಕೆ. ಸೊ ಇವತ್ತಿಗೆ ತಾವೇನೇ ಆಗಿದ್ರು, ಒಬ್ಬ ನಟ ಅನ್ಸ್ಕೋತೀರಿ, ನಿರ್ದೇಶಕ ಅನ್ಸ್ಕೊತೀರಿ, ಇದಕ್ಕೊಂದು ಹಿನ್ನೆಲೆ ಅಂತ ಇರಬೇಕಲ್ವಾ? ಯಾಕಂದರೆ ನಾನು ಹೇಳಿದೆ ಕಲೆ ಅಂದರೆ ಸೆಳೆತ ಅಂತ ಹೇಳಿ. ಸೊ ಯಾಕೆ ಅನ್ನಿಸ್ತು, ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಕಲಾವಿದ್ರಿದ್ರಾ, ನಾನು ಕಲೆಗೆ ಹೋಗಬೇಕು ಅಂತ ಅನ್ಸಿದ್ದು ಯಾಕೆ? ಯಾರು ಕಲಾವಿದ್ರಿಲ್ಲ. ನಮ್ಮ ಕುಟುಂಬದಲ್ಲಿ ನಾನೇ ಒಬ್ಬನೇ ಫಸ್ಟ್ ಟೈಮ್ ಒಂಥರ ಸಿನಿಮಾ ಇಂಡಸ್ಟ್ರಿ ಆಗ್ಬೋದು, ಕಲೆ ಫೀಲ್ಡ್ ಆಗ್ಬೋದು ಬಂದಿರೋದು. ಒಂಥರ ವಿಚಿತ್ರ, ವಿಶೇಷ ಎರಡೂ ಅನಿಸುತ್ತೆ. ಒಂದೇ ರೀಸನ್, ಶಂಕರ್ ನಾಗ್ ಸರ್ ಇನ್ಸ್ಪಿರೇಷನ್ ತಗೊಂಡು ಬಂದಿರೋದು. ಯಾಕೆ ಅವ್ರು ಯಾವ ಸಿನಿಮಾ ತಮ್ಮನ್ನ ತುಂಬ ಕಾಡ್ತು ಅಥವಾ ಏನು ಮೋಟಿವೇಟ್ ಮಾಡ್ತು ಅಂತ? ಶಂಕರ್ ನಾಗ್ ಸರ್ ನನಗೆ ಒಂಥರ ದ್ರೋಣಾಚಾರ್ಯ ಇದ್ದಂಗೆ, ನಾನೇ ಕಲಾವಿದ ಇದ್ದಂಗೆ. ಅವ್ರನ್ನ ಮೀಟ್ ಆಗಿಲ್ಲ, ಮಾತಾಡಿಸಿಲ್ಲ, ಅವ್ರು ನೋಡಿಲ್ಲ. ಬಟ್ ಅವ್ರು ಮಾಡಿರೋ ಕೆಲಸಗಳನ್ನ ಮತ್ತು ಅವರ ಕ್ಯಾರೆಕ್ಟರ್ಗಳು ಸಮಾಜಕ್ಕೆ ನಾವು ಮಾಡಿಬಿಟ್ಟು ಹೋಗ್ಬೇಕು, ಸತ್ತ ಮೇಲೂ ನಮ್ಮ ಹೆಸರು ಇರಬೇಕು. ಸೊ ಅದು ನನಗೆ ತುಂಬ ಕಾಡಿದ್ದು. ಏನಕ್ಕಂದರೆ ನಾವು ಚಿಕ್ಕ ವಯಸ್ಸಲ್ಲಿ ನಮ್ಗೆ ಒಂದು ಇನ್ಸ್ಪಿರೇಷನ್ ವ್ಯಕ್ತಿ ಯಾರಾದರೂ ಬೇಕು. ನಮಗೆ ಗುರು ಒಬ್ಬ ಹಿಂದೆ ಇರಬೇಕು, ಗುರಿ ಮುಂದೆ ಇರಬೇಕು. ಸೊ ಇದು ನಾನು ಫಾಲೋ ಮಾಡ್ತೀನಿ. ಸೊ ನನಗೆ ಶಂಕರ್ ನಾಗ್ ಸರ್ ಅವರ ವರ್ಕ್ಸು, ಮೇನಾಗಿ ಮಾಲ್ಗುಡ್ ಡೇಸ್ ಒಂದು ಸಿನಿಮಾ ವರ್ಕ್ ಆದರೆ ಅವ್ರು ಮಾಡಿ ಸಮಾಜದ ವರ್ಕ್ಸು, ಮತ್ತು 30 years ಆದರೂ ಅವ್ರನ್ನ ಇನ್ನೂ ಜನ ನೆನೆಸ್ಕೊತಾ ಇದ್ದಾರೆ. ಸೊ ನಂಗೆ ಶಂಕರ್ ನಾಗ್ ಸರ್ ಆ ಮಿಂಚಿನ ಓಟ, ಮರ್ಕ್ಯೂರಿ ಮ್ಯಾನ್ ಥರ ನನಗೆ ಇನ್ಸ್ಪಿರೇಷನ್ ತೊಗೊಳ್ಳೋದು. ಸೊ ಆ ವ್ಯಕ್ತಿಯ ಜೀವನಚರಿ, ಆ ವ್ಯಕ್ತಿಯ ನಡೆದು ಬಂದ ದಾರಿ ನನಗೆ ಹೋಗೋಣಪ್ಪ, ನಾವು ಸಾಧನೆ ಮಾಡೋಣ. ಸುಮ್ಮನೆ ಬದುಕ್ತೀವಿ, ಊಟ ತಿಂತೀವಿ, ಸಾಯ್ತೀವಿ, ಇದೇನು ನೆಕ್ಸ್ಟ್ ಇದೆ, ಏನಾದರೂ ಒಂದು ಸಾಧನೆ ಮಾಡೋಬೇಕು ಸಮಾಜಕ್ಕೆ. ಸೊ ಶಂಕರ್ ನಾಗ್ ಸರ್ ಇಸ್ ಇನ್ಸ್ಪಿರೇಷನ್ ಫಾರ್ ಮೀ. ಓಕೆ. ಸಣ್ಣ ಸಿನಿಮಾಗಳು ನೋಡ್ತೀವಿ, ಯಾಕಂದರೆ ನೀವು ಬೆಂಗಳೂರು ಅಂದರೆ ಒಂದು ರೀತಿ ಕಲೆಗೆ ಎಲ್ಲ ಒಂದು ರೂಟ್ಸ್ ಕಂಡುಕೊಡುವಂತಹ ಜಾಗ. ಹೇಳಿ ಕೇಳಿ ನೀವು ಬನಶಂಕರಿ, ಉತ್ತರಹಳ್ಳಿ, ಹೊಸಕೆರೆಹಳ್ಳಿ ಕಡೆಯವರು, ಸೌತ್ ಬೆಂಗಳೂರು. ಸೊ ನಮ್ಮ ಈ ಸೌತ್ ಬೆಂಗಳೂರು ಅಂತ ಹೇಳಿದ್ರೆ ಸ್ವಲ್ಪ ಕಲೆ
ಆಹಾರ ಎಲ್ಲದಕ್ಕೂ ಹೆಸರುವಾಸಿ. ಸೊ ಅಂದಿನ ದಿನಗಳಲ್ಲಿ ಈ ಸಿನಿಮಾ ಅಂದ್ರೆ ಜನ ಆರಾಧನೆ ಮಾಡ್ತಿದ್ದಂತಹ ಕಾಲ. ಪ್ರಾಯಶಃ ನೀವು ನಿಮಗೆ ಬುದ್ಧಿ ಬರೋ ಹಂತದಲ್ಲಿ ರಂಗಭೂಮಿ ಕೂಡ ತುಂಬಾ ಪೀಕ್ನಲ್ಲಿದ್ದ ದಿನಗಳು ಅಂತ ಭಾವಿಸ್ತೀನಿ ನಾನು, ಹೌದಲ್ಲ? ಸೊ ಆ ದಿನಗಳನ್ನು ಮೆಲುಕು ಹಾಕೋದಾದ್ರೆ ಮೇಡಮ್, ನಾನು ರಂಗಭೂಮಿನ ಯಾವ ಥರ ನೋಡ್ತೀನಿ ಅಂದರೆ, ರಂಗಭೂಮಿ ಚರ್ಮ ಇದ್ದಂಗೆ. ಸಿನಿಮಾ ಸೀರಿಯಲ್ಲು ಏನೇನೋ ಮಾಡೋದು ಅದನ್ನ ಹಾಕಿರೋ ಬಟ್ಟೆ ಥರ ಜನಕ್ಕೆ ಅಟ್ರಾಕ್ಷನ್ ಆಗ್ಬೋದು. ಬಟ್ ರಂಗಭೂಮಿ ಇಸ್ ದ ಬೇಸಿಕ್. ಏನಕ್ಕೆ ನೀವು ಸ್ಟೇಜ್ ಮೇಲೆ ಡೈರೆಕ್ಟಾಗಿ ಆಡಿಯನ್ಸ್ಗೆ ಕನೆಕ್ಟ್ ಆಗ್ತೀರಾ. ನೀವು ಯಾವುದೇ ಮೀಡಿಯಾ ಮೂಲಕ ಹೋಗೋದಕ್ಕೂ ಸ್ಟೇಜ್ ಮೇಲೆ ಹೋಗೋಕ್ಕೂ ವ್ಯತ್ಯಾಸ ಇದೆ. ಮತ್ತು ರಂಗಭೂಮಿ ಕಲಾವಿದ್ರಿಗಿರೋ ಒಂದು ಟ್ಯಾಲೆಂಟ್ ಇದೆಯಲ್ಲ, ಸೊ ಅದು ಒಂದು ಪೀಕ್ ಲೆವೆಲ್ ಇದೆ ಕಂಪೇರ್ ಟು ಸೀರಿಯಲ್ ಆ್ಯಂಡ್ ಸಿನಿಮಾ. ಮತ್ತು ರಂಗಭೂಮಿ ನಾನು ಯಾಕೆ ತುಂಬ ನಂಗೆ ಹತ್ತಿರ ಆಯಿತು ಅಂದರೆ, ನಾನು ಓದಿದ್ದು ನ್ಯಾಷನಲ್ ಹೈಸ್ಕೂಲ್ ಬಸವನಗುಡಿಲಿ, ಸೌತ್ ಬೆಂಗಳೂರು. ಸೊ ಅಲ್ಲಿಂದ ತುಂಬ ಜನ ಡಾಕ್ಟರ್ ವಿಷ್ಣು ಸರ್ ಇರ್ಬೋದು, ರಮೇಶ್ ಅರವಿಂದ್ ಇರ್ಬೋದು, ಇವರೆಲ್ಲ ಸ್ಟೇಜ್ ಪರ್ಫಾರ್ಮೆನ್ಸ್ ಆಗಿ ಬಂದಿದ್ದು. ಸೊ ನಮ್ಮ ಸ್ಕೂಲ್ ಡೇಸ್ ಚಿಕ್ಕ ವಯಸ್ಸಿಂದ, ಯಾಕಂದರೆ ಪ್ರೈಮರಿ ಹೈಸ್ಕೂಲ್ ಡೇಸಿಂದ ನಾನು ಅಲ್ಲೇ ನಾಟಕ ಮಾಡಿ ಬೆಳೆದಿದ್ದೆ. ಸೊ ನಾಟಕ ನಮಗೆ ಪ್ರತಿ ವರ್ಷವೂ ಕ್ಲಾಸ್ ಇಂಟರ್ ಕ್ಲಾಸ್ ಕಾಂಪಿಟೇಷನ್ ಇರ್ತಾಯಿತ್ತು, ಮಾಡಿಸ್ತಾಯಿದ್ರು. ಸೊ ರಂಗಭೂಮಿ ಹತ್ರ ಅದೊಂದು ಕಾರಣ. ಮತ್ತು ನಾನು ಹೈಸ್ಕೂಲಲ್ಲಿ ಇದ್ದಾಗ ಬೆನಕನ್ನಡಕ ತಂಡ, ನಾಗಬಣ ಮತ್ತು ಗುಬ್ಬಿಯೂರಿನವ್ರ ಕಂಪ್ನಿದು. ಸೊ ಅವ್ರು ನಮಗೆ ಬಂದು ಡ್ರಾಮಾ ಮಾಡಿಸಿದ್ರು. ಸೊ ಅಲ್ಲಿಂದ ನನಗೆ ರಂಗಭೂಮಿ ಇನ್ನೂ ನಂಟು ಜಾಸ್ತಿ ಆಯಿತು ಮೇಡಮ್. ಓಕೆ. ಸೊ ಏನು ಓದಿದ್ದು ತಾವು? ಎಲ್ಲರೂ ಕೇಳ್ತಾರೆ, ಯಾಕಂದರೆ ಇಂಜಿನಿಯರಿಂಗ್ ಓದ್ಬೇಡಕ್ಕೆ ಯಾಕೆ ಕಡೆ ಬಂದೆ ಅಂತ. ನಾವು ಅದೇ ಹೇಳ್ತೀವಿ, ಇಂಜಿನಿಯರ್ಸ್ ಅವ್ನು ಕೆಲಸ ಬಿಟ್ಟಿದ್ದೆಲ್ಲ ಬೇರೆ ಕೆಲಸ ಮಾಡ್ತಾನೆ, ಅದಕ್ಕೆ ಇಂಜಿನಿಯರಿಂಗ್. ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್ ಗ್ರಾಜುಯೇಟ್ ಮೇಡಮ್ ನಾನು. ಓಕೆ. ಸೊ ನಾವು ಕಲಾವಿದರು ಸಾಕಷ್ಟು ಜನ ನೋಡಿದ್ರೆ ಒಂದು ಮೆಡಿಸಿನ್ ಓದಿರ್ತಾರೆ ಅಥವಾ ಇಂಜಿನಿಯರಿಂಗ್ ಓದಿರ್ತಾರೆ, ಆದರೆ ಎಲ್ಲರೂ ಕೂಡ ಕಲೆನೇ ಆಯ್ದುಕೊಂಡಿರ್ತಾರೆ. ಓಕೆ. ಹೀಗೆ ನೀವು ಇಂಜಿನಿಯರಿಂಗ್ ಓದೋ ದಿನಗಳಲ್ಲೂ ಕೂಡ ನಾಟಕ ಅಥವಾ ಏನಾದರೂ ಕಾಣಿಸ್ಕೊಳ್ತಾ ಇದ್ರ ಇಲ್ಲಿ ಅಭಿನಯದಲ್ಲಿ ಹೇಗೆ? ಮೇಡಮ್, ನನ್ನ ವಿಷನ್ ಇರೋದು ಬಂದು ಸಿನಿಮಾ ಮೇಡಮ್. ಸೊ ನಾನು ಇನ್ನೂ ತುಂಬ ಡೀಪಾಗಿ ಹೇಳ್ಬೇಕಂದ್ರೆ, ಲೈಕ್ ಅನಾಥ ಮಕ್ಕಳಿಗೆ ಹೋಗಿ ಡ್ರಾಮಾ ಮಾಡಿಸ್ತದೆ. ಸೊ ನನಗೆ ಸಿನಿಮಾನ ವಿಷನ್ ಇತ್ತು. ಬಟ್ NGOs ನಿಮ್ಗೆ ಹೇಳಿದ ಸೋಷಲ್ ವರ್ಕ್ ಸ್ವಲ್ಪ ಮಾಡೋದ್ರಿಂದ, ಸೊ ಐ ಗೋ ಟು ಲೈಕ್ ಒಂದಷ್ಟು ಅನಾಥಾಶ್ರಮಗಳಿಗೆ ಹೋಗ್ಬಿಟ್ಟು ಮಕ್ಕಳಿಗೆ ನಾಟಕ ಮತ್ತು ಡ್ಯಾನ್ಸ್ ಹೇಳ್ಕೊಡ್ತಾ ಇದ್ದೆ. ಸಿನಿಮಾ ವಿಷನ್ ಅದೊಂದು ಕಾರಣ, ಸೊ ನನ್ನ ಮಕ್ಳಿಗೆ ನಾಟಕ ಹೇಳ್ಕೊಡೋಕ್ಕೆ. ಓಕೆ. ಸೊ ನಿಮ್ಮ ಸಿನಿಮಾ ಕೆರಿಯರ್ ಹೇಗೆ ಪ್ರಾರಂಭ ಆಯಿತು ಅಂತ ಅಲ್ಲಿಂದ ಪ್ರಾರಂಭ ಮಾಡೋಣ. ಸೊ ನನ್ನ ಸಿನಿಮಾ ಕೆರಿಯರ್ ಸ್ಟಾರ್ಟ್ ಆಗೋಕ್ಕೆ ಶಂಕರ್ನಾಗ್ ಸರ್ ಇನ್ಸ್ಪಿರೇಷನ್. ನಾನು ಅವ್ರನ್ನ ಯಾವತ್ತೂ ಮರೆಯೋಕ್ಕಾಗಲ್ಲ. ನನ್ನ ಜರ್ನಿ ಫಸ್ಟ್ ಸಿನಿಮಾ ಚೂರಿಕಟ್ಟೆ ಅಂತ. ಆ್ಯಕ್ಚುಲಿ ಮನೆಗೂ ಇದು ಗೊತ್ತಿಲ್ಲ, ಸೊ ಇಲ್ಲೇ ಹೇಳ್ತಾ ಇದ್ದೀನಿ. ಅವತ್ತು ಇಂಜಿನಿಯರಿಂಗ್ ಜಾಬ್ ಇಂಟರ್ವ್ಯೂ ಇತ್ತು. ಸೊ ಇಂಟರ್ವ್ಯೂಗೆ ಹೋಗ್ಲಾ, ಸಿನಿಮಾ ಶೂಟಿಂಗ್ ಹೋಗ್ಲಾ ಅಂತ. ಸೊ ಫ್ರೆಂಡಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ರು ಚಾಣಕ್ಯ ಅಂತ. ಸರ್ ಕರೆದಿರುತ್ತೆ ಶೂಟಿಂಗ್ ಸೆಲೆಕ್ಟ್ ಆಗಿದ್ರೆ ಬನ್ನಿ ಅಂತ. ಸೊ ಇಂಟರ್ವ್ಯೂ ಬಿಟ್ಟು ಚೂರಿಕಟ್ಟೆ ಶೂಟಿಂಗ್ ಹೋಗಿದ್ದು ಫಸ್ಟ್ ಸಿನಿಮಾ ನಂದು. ಅಲ್ಲಿ ಒಂದು ಸಿನಿಮಾ ಅಂದರೆ ಫಸ್ಟ್ ಸಿನಿಮಾ ನಾನು ಫೇಸ್ ಮಾಡಿದ್ದು ಚೂರಿಕಟ್ಟೆ. ಓಕೆ. ಯಾರ ನಿರ್ದೇಶನದಲ್ಲಿ ಅಥವಾ ಏನು? ರಾಘು ಶಿವಮೊಗ್ಗ ಅನ್ನೋರು ನಿರ್ದೇಶನ ಮಾಡಿದ್ದು. ಸೊ ಒಂಥರ ಲೈಕ್ ಅದು ಶಿವಮೊಗ್ಗ, ನೀವು ಶಿವಮೊಗ್ಗ ಸ್ಟೋರಿನ ಅದು ಮಾಡಿರೋದು. ಅದರಲ್ಲಿ ಒಂದು ಕಬಡ್ಡಿ ಸೀನ್ ಬರುತ್ತೆ. ಸೊ ಅದರಲ್ಲಿ ಒಂದು ಸಣ್ಣ ಪುಟ್ ರೋಲ್ ಮಾಡಿದ್ದೀನಿ ಅಂಪೈರ್ ಥರ. ಓಕೆ. ಅದಾದಮೇಲೆ ಅವಕಾಶಗಳು ಅಂತ ಬಂದಾಗ ಒಬ್ಬ ಕಲಾವಿದ ಈಗ ಹಿನ್ನೆಲೆ ಏನೂ ಇಲ್ಲ, ಸುಮ್ಮನೆ ಬಂದು ಪಾತ್ರಗಳು ಮಾಡಬೇಕು ಅಂತ ಹೇಳಿದ್ರೆ ಸ್ವಲ್ಪ ಕಷ್ಟದ, ಸ್ವಲ್ಪ ಇಂತ ಬಹಳ ದೊಡ್ಡ ಕಷ್ಟನೇ. ಸೊ ತಾವು ಚೂರಿಕಟ್ಟೆ ಆದಮೇಲೆ ತಮ್ಮ ಸಿನಿಮಾ ಪ್ರಯಾಣ ಅಥವಾ ಹೇಗೆ ಪ್ರಾರಂಭ ಆಯಿತು ಅಂತ? ಮೇಡಮ್, ಆ್ಯಕ್ಚುಲಿ ನನಗೆ ಬೇಸಿಕಾಗಿ ನಾನು 2014ಇಂದನೇ ಶಾರ್ಟ್ ಫಿಲ್ಮ್ಸ್ ಮಾಡೋದು ಸ್ಟಾರ್ಟ್ ಮಾಡಿದ್ದೆ. ಸೊ ನನಗೆ ಶಾರ್ಟ್ ಫಿಲಮ್ಸೇ ಮೇನ್ ಒಂಥರ ಇದು. ಹೆಂಗಂದರೆ ಶಾರ್ಟ್ ಫಿಲ್ಮ್ಸ್ನ ಟೆಸ್ಟ್ ಅಂತ ಹೇಳ್ತೀನಿ, ಫಿಲಮ್ಸ್ನ ಎಕ್ಸಾಮ್ಸ್ ಅಂತ ಹೇಳ್ತೀನಿ. ಸೊ ನಾನು ಟೆಸ್ಟ್ ಮಾಡ್ಕೊಂಡು ಪಾಸ್ ಮಾಡ್ಕೊಂಡು ಹಂಗೆ ಮಾಡ್ತಾ ಇದ್ದಾಗ ಸೊ ಅದ್ರ ವರ್ಕ್ಸ್ ನೋಡಿ ನನ್ನ ಕರಿಯರ್ ಸ್ಟಾರ್ಟ್ ಮಾಡಿದ್ರು. ಮತ್ತು ನನಗೆ ಸೀರಿಯಲ್ಸ್ಗೂ ಸಿನಿಮಾಗೆ ಬರೋಕ್ಕೆ ಬ್ರಿಡ್ಜ್ ಆಗಿದೆ ಶಾರ್ಟ್ ಫಿಲಮ್ಸು. ಏನು ಪರ್ಫಾರ್ಮೆನ್ಸ್ ಮಾಡಿದೆ ಅಂದಾಗ ಶಾರ್ಟ್ ಫಿಲಮ್ಸ್ನ ತೋರಿಸ್ತದೆ. ಸೊ ಚೂರಿಕಟ್ಟೆ ಆದಮೇಲೆ ನಾನು ಮಾಡಿದ್ದು ತಾಯಿಗೆ ತಕ್ಕ ಮಗ, ಮತ್ತು ನಮ್ಮ ಶಿವಣ್ಣ ಅವ್ರ ಜೊತೆ ರುಸ್ತುಮು, ಮತ್ತು ಹಿಂದಿಲಿ ಒಂದು ಶಕೀಲಾ ಮೂವಿ. ಸೊ ಈ ಥರ ಒಂದಷ್ಟು 7-8 ಮೂವಿ. ಅದ್ರಲ್ಲಿ ಮೇಲಿಡಾಗಿ ಮಾಡಿರೋದು ಯಾಕಂದರೆ ಒಂದು ಪ್ರಧಾನ ಪಾತ್ರ ಅಂದ್ಬಿಟ್ಟು ಅವ್ಯಾರಿಸ್ ಅನ್ನೋ ಮೂವಿಯನ್ನು ಮಾಡಿದೆ. ಸೊ ಅದು ಒಂಥರ ಚಾಲೆಂಜಿಂಗ್ ಆಗಿತ್ತು. ಅದು ನಿಮ್ಮ ಮೃಗವಧೆಯಲ್ಲೇ ಶೂಟ್ ಆಗಿರೋದು. ಸೊ ಇದೆಲ್ಲ ಒಂದು ಚಾಲೆಂಜಿಂಗ್ ಕ್ಯಾರೆಕ್ಟರ್ಗಳು. ಮತ್ತು ನನಗೆ ತುಂಬ ಚಾಲೆಂಜಿಂಗ್ ಇಲ್ಲಿವರೆಗೂ ಅನಿಸಿದ್ರೆ ಒಂದು ಹುಚ್ಚನ್ ಕ್ಯಾರೆಕ್ಟರ್ ಮಾಡಿದೆ. ಅದೊಂದು ಅಂತಾರಾಷ್ಟ್ರೀಯ ಚಲನಚಿತ್ರಕ್ಕೆ ವರ್ಕ್ ಮಾಡಿದ್ದು ಫಿಲಮ್. ಅದು ಪ್ರಭಾಕರ್ ಅಂತ ಡೈರೆಕ್ಟ್ರು. ಸೊ ಅದೇ ನನಗೊಂಥರ ಹೇಗೆ ಹೇಳ್ಬೋದು ಅಂದರೆ, ಈ ಥರನೂ ಒಂದು ಪಾತ್ರ ಇಷ್ಟೊಂದು ಕಷ್ಟ ಇದೆಯಾ ಮಾಡ್ಬೋದು ಅಂದರೆ, ಪಬ್ಲಿಕಲ್ಲಿ ಆ್ಯಕ್ಟಿಂಗ್ ಮಾಡಬೇಕಿತ್ತು. ಸೊ ಬಟ್ಟೆ ಬಿಚ್ಚೋ ಥರ ಕ್ಯಾರೆಕ್ಟರ್ ಇತ್ತು, ಲೈಕ್ ಜನನ ಹೊಡಿಯೋ ಥರ ಇತ್ತು. ಸೊ ಪಬ್ಲಿಕಲ್ಲ ರಿಯಲ್ ಆಗಿ ಒಚ್ಚಾರೋ ಬಂದೆ ಅಂತ ಅಂದ್ಕೊಂಡಿದ್ದೆ. ಸೊ ಒಬ್ಬ ಆ್ಯಕ್ಟರ್ ಆಗಿ ಒಂದು ಚಾಲೆಂಜಿಂಗ್ ಪಾತ್ರ ನನಗೆ ಸಿನಿಮಾದಲ್ಲಿ ಅದು ಅನಿಸ್ತು. ಯಾವ ಸಿನಿಮಾ ಅದು? ಸೊ ಅದು ಅನ್ಟೈಟಲ್, ಇನ್ನೂ ಟೈಟಲ್ ಇಟ್ಟಿಲ್ಲ. ಸೊ ಅದು ರಿಲೀಸ್ಗೆ ರೆಡಿ ಇದೆ. ಸೊ ಪ್ರಭಾಕರ್ ಒಂದು ಡೈರೆಕ್ಟ್ರು. ಸೊ ವೈಟಿಂಗ್ ಫಾರ್ ರಿಲೀಸ್. ಓಕೆ. ಅವ್ಯಾರಿಸ್ ಅಂತ ಒಂದು ಸಿನಿಮಾ ಬಗ್ಗೆ ಹೇಳಿದ್ರಿ, ಅದು ನಿರ್ದೇಶನ ತಾವೇ ಮಾಡಿರೋದು? ನಾನು ನಿರ್ದೇಶನ ಆ್ಯಕ್ಟಿಂಗ್ ಮಾಡಿದ್ದೆ ಅದರಲ್ಲಿ. ಪ್ರಜ್ವಲ್ ಅನ್ನೋ ಡೈರೆಕ್ಟ್ರು. ಸೊ ಅದರಲ್ಲಿ ಲೈಕ್ ಅಂದರೆ 3 ಫ್ರೆಂಡ್ಸು ಲೈಕ್ ಗೋ ಫಾರ್ ಒಂದು ಟ್ರಿಪ್ ಥರ ಹೋಗ್ತಾರೆ. ಒಂದು ಲೈಕ್ ಹೇಗೆ ಹೇಳ್ಬೋದು ಅಂದರೆ, ಒಂದು ಕ್ಯೂರಿಯಾಸಿಟಿ ಮೇಲೆ ಒಂದು ರಿಪೋರ್ಟ್ ಮಾಡೋಕ್ಕೆ. ಅದ್ರಲ್ಲಿ ನಾನು ಒನ್ ಆಫ್ ದಿ ಮಾಡಿದ್ದೆ. ಸೊ ನನಗೆ ಯಾಕೆ ಅದು ಅಂದರೆ ಸಬ್ಜೆಕ್ಟ್ ತುಂಬ ಚೆನ್ನಾಗಿದೆ. ಸೊ ಅಂದರೆ ಒಬ್ಬ ಮನುಷ್ಯರು ಮನಿಗೆ ಎಷ್ಟು ಲೀಡ್ ಆಗಿರ್ತಾರೆ, ಮತ್ತು ರಿಯಲ್ ಲೈಫ್ ಸ್ಟೋರಿ ಏನು, ಸೊ ಮನುಷ್ಯ ಯಾಕೆ ಮನೆಯಿಂದ ಹೋಗ್ಬಾರ್ದು ಅನ್ನೋದ್ರ ಮೇಲೆ ಸಬ್ಜೆಕ್ಟ್ ಇದೆ. ಸೊ ಅದು ನನಗೊಂಥರ ಕಾಡೋಸಿಬಿಟ್ಟು ಇವಾಗಲೂ. ಸೊ ಫಸ್ಟ್ ಸ್ಟೇಜ್ ಒಂದು ದೊಡ್ಡ ಕ್ಯಾಮ್ರಾ ಮುಂದೆ ಆ್ಯಕ್ಟ್ ಮಾಡಿದ್ದು ಒಂಥರ ಗ್ರೇಟ್. ಓಕೆ.
ಸಿನಿಮಾ ತಮ್ಮನ್ನ ಸೆಳೆದಿದ್ದು ಶಂಕರ್ ನಾಗಿಂದ ಅಂತ ಹೇಳಿದ್ರಿ. ಸೊ ನಮ್ಮ ಕಾರ್ಯಕ್ರಮದಲ್ಲಿ ಶಂಕರ್ ನಾಗ್ ಅವರ ಒಂದು ಝಲಕ್ ತೋರಿಸಬಹುದಾ? ನಿಮ್ಮ ದನಿ ಓಕೆನಾ? ಖಂಡಿತ. ಸೊ ಅಭಿಮಾನಿಗಳು ಅಕಸ್ಮಾತ್ ಕರೆಕ್ಟಾಗಿ ಬಂದರೆ ಬೇಜಾರು ಮಾಡ್ಕೊಂಬೇಡಿ, ಅದು ಟ್ರೈ ಮಾಡ್ತೀನಿ. ನಮಸ್ಕಾರ ಸ್ನೇಹಿತರು. ಸೊ ಖುಷಿಯಾಗುತ್ತೆ ಇವತ್ತು ನಾನು ಅಡ್ಡಿ ಚೆನ್ನಾಗಿ ಕರೆದಿರೋದಕ್ಕೆ. ನನಕಂದ್ರೆ ಇವತ್ತು ಒಂದು ಕಲಾವಿದ್ರಿಗೆ ಒಂದು ಪ್ಲಾಟ್ಫಾರ್ಮಾಗಿ ಕೊಟ್ಟಿದ್ರು. ಸೊ ಇಂಥ ಕಾರ್ಯಕ್ರಮದಲ್ಲಿ ನನ್ನ ಕರೆದಿರೋದು ಮತ್ತು ನಮ್ಮೊಳಗೆ ಶಶಿನ್ ಕರೆದಿರೋದು ತುಂಬ ಖುಷಿ ಆಗುತ್ತೆ. ಎಲ್ರಿಗೂ ಒಳ್ಳೆದಾಗಲಿ. ಜಾಸ್ತಿ ಕನ್ನಡ ಮಾತಾಡಿ, ಕನ್ನಡ ಸಿನಿಮಾಗಳು ಬರಲ್ಲ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಶಂಕರ್ ನಾಗ್ ಅವರು ಎಂಥ ಕಾಲಕ್ಕೂ ಕೂಡ ನಾವೆಲ್ಲೂ ನೆನ್ಪಿಟ್ಕೊಳ್ಬೇಕಾದಂತಹ ವ್ಯಕ್ತಿತ್ವ ನೋಡಿ. 35 ವರ್ಷ ಅವ್ರು ಬದುಕಿದ್ರು ಕೂಡ ಇವತ್ತಿಗೂ ನಾವು ಅವ್ರ ಬಗ್ಗೆ ಮಾತನಾಡ್ತಿದ್ವಿ ಅಂತ ಹೇಳಿದ್ರೆ ನಿಜ. ಪ್ರತಿಯೊಬ್ಬ ಆಟೋ ಡ್ರೈವರ್ಸ್ ಕೂಡ ಆರಾಧನೆ ಮಾಡ್ತಾರೆ ಶಂಕರ್ ನಾಗ್ ಅವರು. ತಾವು ಹೇಳಿದ್ರಿ ಶಾರ್ಟ್ ಫಿಲ್ಮ್ ಇಂದ ನೀವು ಪ್ರಾರಂಭ ಮಾಡ್ತೀರಿ ಅಂತ. ನಮ್ಮಲ್ಲಿ ಒಂದು ಅಪೇಷನ್ ಅನ್ನೋದು ಬೇಕಾಗುತ್ತೆ ಕಲಾವಿದನಿಗೆ. ಇವಾಗ ಮೊದಲಿದ್ದಂತಹ ಒಂದು ಶಾರ್ಟ್ ಫಿಲ್ಮ್ಸ್ ಈಗ ಅದು ಬೇರೆ ಬೇರೆ ಸೀರೀಸ್ ಅಂತ ಹೇಳ್ತಾರೆ, ಅಥವಾ ಬ್ಲಾಗ್ಸ್ ಅಂತ ಬದಲಾಗಿದೆ. ಸೊ ನೀವು ಕಂಡಂತೆ ಇವತ್ತಿಗೂ ಕೂಡ ಶಾರ್ಟ್ ಫಿಲ್ಮ್ ಮಾಡಿ ಬರಬೇಕು ಅನ್ನೋರಿಗೆ ಆ ಥರದ್ದೇ ಅವಕಾಶಗಳು ಇದೆಯಾ ಅನ್ನೋದು ಒಂದು, ಮತ್ತೆ ಜನ ನೋಡೋ ರೀತಿ ಯಾವ ರೀತಿ ಬದಲಾಗಿದೆ ಅನ್ನೋದು. ಮೇಡಮ್, ನಾನು ಹೇಳೋದಂದ್ರೆ ಶಾರ್ಟ್ ಫಿಲ್ಮ್ಸ್ ಏನು ಕಿರುಚಿತ್ರ ಅಂತೀವಲ್ಲ, ಅದಕ್ಕೂ ಮತ್ತು ಬ್ಲಾಗ್ಸ್ಗೂ ಮತ್ತು ವೆಬ್ ಸೀರೀಸ್ ತುಂಬ ಡಿಫ್ರೆನ್ಸ್ ಇದೆ. ಶಾರ್ಟ್ ಫಿಲ್ಮ್ಸ್ ಲೈಕ್ ಅಂದರೆ ನೀವು ಒಂದು 2 hours ಫಿಲಮ್ ಕತೆನ ಸಡನ್ನಾಗಿ 10 ನಿಮಿಷ ಹೇಳಬೇಕಂದ್ರೆ ತುಂಬ ಪ್ಲ್ಯಾನ್ ಮಾಡಿ ಹೇಳಬೇಕಾಗುತ್ತೆ. ಮತ್ತು ನಾವು ಮಾಡೋ ಶಾರ್ಟ್ ಫಿಲ್ಮ್ಸ್ನಲ್ಲಿ ಇಷ್ಟು ಟೆಕ್ನಾಲಜಿ ಬೆಳೆದಿಲ್ಲ. 2014-15 ಟೈಮಲ್ಲಿ ನಮ್ಗೆ ಇದು ಚಿಕ್ಕ ಕ್ಯಾಮ್ರಾದಲ್ಲೇ ಆ ಕ್ಯಾಮ್ರಾದಲ್ಲಿ ಏನು ಸಿಗುತ್ತೋ, ಆರ್ಟಿಸ್ಟ್ಗಳು ಯಾರು ಸಿಗ್ತಾರೋ ಆ ಶೂಟ್ ಮಾಡಿ ಟೆಕ್ನಾಲಜಿ ನಮ್ಗೆ ಅಷ್ಟು ಬೆಳೆದಿರಲಿಲ್ಲ 2014 to 2024. ಇವಾಗನೇ ಜನ ಯಾವಾಗ ಬೇಕಾದ್ರೆ ಮೊಬೈಲ್ಗಳೇ ಅಪ್ಗ್ರೇಡ್ ಆಗಿದ್ದಾರೆ. ಸೊ ಹೆಂಗೆ ಬೇಕಾದ್ರೆ ಟೆಕ್ನಾಲಜಿ ಮಾಡ್ತಾರೆ. ಅವಾಗ ಕಂಟೆಂಟ್ ಮೇಲೆ ಹೊಡಿಬೇಕಿತ್ತು ನಾವು, ಟೆಕ್ನಾಲಜಿ ಕಡಿಮೆ ಇತ್ತು. ಇವಾಗ ಟೆಕ್ನಾಲಜಿ ಬಂದರೆ ಕಂಟೆಂಟ್ನ ಬೇಕಾದರೆ ಲೈಕ್ ಟೆಕ್ನಾಲಜಿ ಓವರ್ಕಮ್ ಮಾಡುತ್ತೆ ಕಂಟೆಂಟ್ನ. ಬಟ್ ಅವಾಗ ಏನಾಗುತ್ತೆ, ಕಂಟೆಂಟ್ ಮೇಲೆ ಹೊಡಬೇಕಿತ್ತು. ಆರ್ಟಿಸ್ಟ್ಗಳು ಯಾರೋ ಅಷ್ಟು ಕಾಂಟ್ಯಾಕ್ಟ್ ಸಿಗ್ತಾರೆ, ಸೋಷಿಯಲ್ ಮೀಡಿಯಾ ಅಷ್ಟು ಬೆಳೆದಿರಲಿಲ್ಲ. ಸೊ ನನಗೇನಕ್ಕೆ ತುಂಬ ಚೆನ್ನಾಗಿ ಅಂದರೆ ಎಸ್ಪೆಷಲಿ ಶಾರ್ಟ್ ಫಿಲ್ಮ್ಸ್ ಅಂದರೆ, ಸೊ ನಂದೊಂದು ಸರ್ಕಲ್ನ ಸೃಷ್ಟಿ ಮಾಡ್ಕೊತದ್ದೆ. ನಾನು ಡೈರೆಕ್ಷನ್ ಮಾಡಬೇಕಾದ್ರೆ ನನಗೊಂದು ಕತೆ ಮಾಡ್ಕೊಬೇಕಾದ್ರೆ ಯಾರು ಸಿಗ್ತಾರೋ ಅವನ್ನೆಲ್ಲ ಕರ್ಕೊಂಬಂದು. ಸೊ ನಾನೊಂದು ಬಿಲೀವ್ ಮಾಡೋದ್ರಿಂದ ನಿನ್ನ ಹತ್ರ ಏನಿದೆ ಅದು ಯೂಸ್ ಮಾಡಿಕೊಂಡು ನೀನೇನು ಸಕ್ಸಸ್ ಸಿಗುತ್ತಲ್ಲ ಅದೇ ರಿಯಲ್ ಸಕ್ಸಸ್ಸು ಅಂತ. ಬಿಕಾಸ್ ಇವಾಗ ನಮ್ಗೆ ಜಾಸ್ತಿ ಆಪರ್ಚುನಿಟಿ ಸಿಗ್ಬೋದು, ಅವಾಗ ನಮ್ಗೇನೂ ಇಲ್ಲ. ಸೊ ಇರೋ ಫ್ರೆಂಡ್ಸ್ನ ಕರ್ಕೊಂಡು ಶಾರ್ಟ್ ಫಿಲ್ಮ್ಸ್ ಕಂಟೆಂಟ್ ಮಾಡ್ಕೊಂಡು, ಅದರಲ್ಲಿ ನಾನು ಜಾಸ್ತಿ ಮಾಡೋದು ಮೆಸೇಜ್ ಓರಿಯೆಂಟೆಡ್. ಸೊ ಹೆಣ್ಮಕ್ಳ ಬಗ್ಗೆ ನಾನು ಜಾಸ್ತಿ ಮಾಡಿರೋದು. ಸೊ ನನಗೆ ಇಲ್ಲಿವರೆಗೂ ಶಾರ್ಟ್ ಫಿಲ್ಮ್ಸ್ ಅವಾರ್ಡ್ಸ್ ಬರೋ ಕಾರಣ ಸೊ ಕಂಟೆಂಟ್ ಮೇಲೆ ಹೋಗಿರೋದಕ್ಕೆ. ಓಕೆ. ಸೊ ಈಗ ಬದಲಾಗಿದೆಯಲ್ಲ ಒಂದು ಆಲೋಚನಾ ಕ್ರಮ. ಇವತ್ತಿಗೂ ಕೂಡ ಅಂದರೆ ಯಾರೋ ನೋಡುಗರು ಅನ್ಕೊಳ್ತಿರ್ತಾರೆ ನಾನು ಸಿನಿಮಾಗೆ ಹೋಗಬೇಕು ಅಂತ. ಸೊ ಅವ್ರಿಗೆ ವರ್ಕ್ ಆಗುತ್ತೆ ಅನ್ಸುತ್ತಾ ಮತ್ತೆ ಶಾರ್ಟ್ ಫಿಲ್ಮಿಂದನೇ ಬರೋದು? ಆಬ್ವಿಯಸ್ಲಿ ವರ್ಕೌಟ್ ಆಗುತ್ತೆ. ಏನಕ್ಕೆ ಇಟ್ಸ್ ಅ ಪ್ರೊಫೈಲ್ ಥರ. ಸೊ ನಾವು ಏನೇ ಮಾಡಿದ್ರು ನಮ್ಗೊಂದು ಪ್ರೊಫೈಲ್ ತೋರಿಸಿ ಅಂತಾರೆ. ಇವಾಗ ನಾವು ಹೋಗಿ ಒಂದು ಚಾನ್ಸ್ ಕೊಡಿ ಅಂದರೆ ನೀವೇನು ಮಾಡಿ ಅಂತ ಕೇಳ್ತಾರೆ. ಸೊ ಆ್ಯಕ್ಟರ್ಗೆ ಆಗ್ಬೋದು, ಡೈರೆಕ್ಟರ್ ಆಗ್ಬೋದು, ರೈಟರ್ ಆಗ್ಬೋದು, ಯಾರಿಗೆ ಅದೊಂದು ಪ್ರೊಫೈಲ್ ಬೇಕು. ಇವಾಗ ಜನ ರೀಲ್ಸ್ ಮೇಲೆ ಹೋಗಿರ್ಬೋದು, ರೀಲ್ಸ್ಗಳು ಮಾಡ್ಬೋದು. ಬಟ್ ದ ಪ್ರೊಫೈಲ್ ಇಂಡಸ್ಟ್ರಿ ನೋಡೋದೇ ಫಸ್ಟು ನೀನೇನು ವರ್ಕ್ ಮಾಡಿದ್ಯಾ ಅಂತ. ಸೊ ನೀವು ಬಾಂಬೆಗೆ ಹೋದಷ್ಟೇ, ತಮಿಳ್ನಾಡಿಗೆ ಹೋದಷ್ಟೇ ಫಸ್ಟ್ ಅಲ್ಲಿ ಚೆಕ್ ವಾಟ್ ಯುವರ್ ಪ್ರೊಫೈಲ್. ಏನು ವರ್ಕ್ ಮಾಡಿದ್ಯಾ, ಎಲ್ಲಿ ವರ್ಕ್ ಮಾಡಿದ್ಯಾ, ಯಾರ ಜೊತೆ ವರ್ಕ್ ಮಾಡಿದ್ಯಾ, ನಿನ್ನ ಪ್ರೀವಿಯಸ್ ವರ್ಕ್ ತೋರಿಸು. ಸೊ ಇವಾಗ ನಾವು ಒಂದು ಸಿನಿಮಾ ಅಂತ ಹೇಳಿದ್ನಲ್ಲ, ಸೊ ನಾವು ಒಂದು ಪ್ರೊಫೈಲ್ ಟ್ರೈಲರ್ ಥರ ಮಾಡ್ಕೊಂತೀವಿ, ಟ್ರೈಲರ್ ಪಿಚ್, ಪ್ರೊಡ್ಯೂಸರ್ ಪಿಚ್ ಥರ. ಸೊ ನಾನು ಹೇಳಕ್ಕೆ ಬಂದಾಗ ಯಾರೇ ಮಾಡಲಿ ನಿಮ್ಗೊಂದು ಪ್ರೊಫೈಲ್ ಮಾಡ್ಕೊಳ್ಳಿ. ಸೊ ನಿಮ್ಗಿಂತ ನಿಮ್ಮ ವರ್ಕ್ ತೋರಿಸಿದಾಗ ಮಾತಾಡಿದಾಗ ಇಟ್ ವಿಲ್ ಎಕ್ಸಾಕ್ಟ್ಲಿ ಪ್ರೂವ್ ಯುವರ್ ಪಾಯಿಂಟ್. ಸೊ ಶಾರ್ಟ್ ಫಿಲ್ಮ್ಸ್ ಇಸ್ ಮಸ್ಟ್ ಫಾರ್ ಮೀ ಆಸ್ ಅನ್ ಆ್ಯಕ್ಟರ್, ಡೈರೆಕ್ಟರ್. ಓಕೆ. ಸೊ ಹಿಂದಿಯ ಒಂದು ಸಿನಿಮಾದಲ್ಲಿ ಕೆಲಸ ಮಾಡಿದ್ರಿ ಅಂತ ಹೇಳಿದ್ರೆ ಶಕೀಲಾ. ಸೊ ಆ ಪಾತ್ರದ ಬಗ್ಗೆ ಮಾತನಾಡೋದಾದ್ರೆ ಲೈಕ್ ಅಂದರೆ ಒಂಥರ ನೆಗೆಟಿವ್ ಎಕ್ಸ್ಪೀರಿಯನ್ಸ್, ಪಾಸಿಟಿವ್ ಎಕ್ಸ್ಪೀರಿಯನ್ಸ್ ಇದೆ. ಸೊ ಡೈರೆಕ್ಟಾಗಿ ನಾನು ಸ್ವಲ್ಪ ಸ್ಟ್ರೈಟ್ ಫಾರ್ವರ್ಡ್ ನಾನು ಇರೋದು ಹೇಳ್ಬಿಡ್ತೀನಿ. ನನಗೆ ಅನಿಸಿದ್ದು ಏನಂದರೆ ಲೈಕ್ ಅದು ಆಡಿಷನ್ ಮೂಲಕ ಒಂಥರ ಸೆಲೆಕ್ಟ್ ಆಗಿ ಹೋಗಿದ್ದು, ಬೇರೆ ಫಿಲಮಿಂದ ಅಲ್ಲಿಗೆ ರೆಫರ್ ಮಾಡಿದ್ರು ಅಂದ್ಬಿಟ್ಟು. ನನಗದು ಗೊತ್ತಿಲ್ಲ ಫಸ್ಟ್ ಹಿಂದಿ ಫಿಲಮ್ ಕನ್ನಡ ಫಿಲಮ್ ಅಂತ. ಅಲ್ಲೋದ್ಮೇಲೆ ಒಂಥರ ಓಕೆ ಹಿಂದಿಲಿ ಆ್ಯಕ್ಟ್ ಮಾಡ್ತಾ ಇದ್ದೀನಿ. ಅದು ರಿಚಾ ಚೆಡ್ಡ ಆ್ಯಕ್ಟ್ರೆಸ್, ಬಾಲಿವುಡ್ ಆ್ಯಕ್ಟ್ರೆಸ್ಸು. ಶಿ ಸೋ ಸಿಂಪಲ್. ಅಂದರೆ ಅವ್ರನ್ನ ಮೀಟ್ ಆದಾಗೂ ಅಷ್ಟೇ ಲೈಕ್ ಅಂದರೆ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ಆಮೇಲೆ ಇಂದ್ರಜಿತ್ ಲಂಕೇಶ್ ಸರ್ ಡೈರೆಕ್ಟರ್ ಅದು. ಸೊ ನನಗೊಂದು ಮುಸ್ಲಿಂ ಕ್ಯಾರೆಕ್ಟರ್ ಕೊಟ್ಟಿದ್ರಲ್ಲಿ. ಟು ಬಿ ಫ್ರ್ಯಾಂಕ್ ನನಗೊಂದು ಸ್ವಲ್ಪ ಸೀನ್ಸ್ ಎಲ್ಲ ಕಟ್ಟಾಗಿದೆ, ಅದೊಂದು ಬೇಜಾರಿದೆ. ನನಗೇನಂದರೆ ಒಂದು ಚಾಲೆಂಜಿಂಗ್ ರೋಲ್ ಆಗಿತ್ತು ನೈಟ್ ಶೂಟಲ್ಲಿ. ಲೈಕ್ ಅಂದರೆ ಹೊರಡೋ ಥರ ಒಂಥರ ಎಕ್ಸ್ಪೀರಿಯನ್ಸ್ ಹೆಂಗಂದರೆ ಪಬ್ಲಿಕ್ ರೋಡಲ್ಲಿ ನೈಟ್ ಟೈಮು ಒಂದು ಆ್ಯಕ್ಟ್ರಿಗೆ ಚಾಲೆಂಜಿಂಗ್ ಎಲ್ಲರ ಮುಂದೆ ಮಾಡೋದಕ್ಕೆ. ಬಟ್ ಐ ಲೈಕ್ ಇಟ್. ಅಂದರೆ ತುಂಬ ಕಷ್ಟಗಳ ನಡುವೆ ಮಾಡಿದ ಪಾತ್ರ ಅದು. ಅಂದರೆ ಒಂಥರ ಗುಡ್ ಎಕ್ಸ್ಪೀರಿಯನ್ಸ್. ಓಕೆ. ಅಂದರೆ ವ್ಯಾಪ್ತಿ ಸ್ವಲ್ಪ ದೊಡ್ಡದಾಗ್ತಾ ಹೋಗುತ್ತೆ ನೀವು ಹೇಳಿದಾಗ. ಅಂದರೆ ಕನ್ನಡ ಭಾಷೆಯಲ್ಲಿ ಮಾಡ್ತಿರ್ತೀವಿ. ಇವಾಗ ಇಂದ್ರಜಿತ್ ಲಂಕೇಶ್ ಅಂತ ಹೇಳಿದ್ರೆ ಅವ್ರು ಎಲ್ಲ ಭಾಷೆ ಸಿನಿಮಾ ನಿರ್ದೇಶನ ಹಿಂದಿಲೂ ಮಾಡ್ತಾರೆ. ಪ್ಲಸ್ ನಮ್ಮ ಕನ್ನಡತಿ ದೀಪಿಕಾ ಪಡುಕೋಣೆನ ಪರಿಚಯ ಮಾಡಿದವರು ಅಲ್ವಾ. ಅವ್ರು ಬ್ಯಾನರಲ್ಲಿ ಕೆಲಸ ಮಾಡೋದು ನಮಗೆ ತಮ್ಮ ಖುಷಿ. ನನಗೇನಂದರೆ ಒಬ್ಬ ಕಲಾವಿದನಿಗೆ ಯಾವ್ದು ವ್ಯಾಪ್ತಿ ಇಲ್ಲ, ಕಲೆಗೆ ಭಾಷೆ ಇಲ್ಲ. ಸೊ ಈಗ ನಾನು ತಮಿಳ್ ಕ್ಲೋನ್ ಡೈರೆಕ್ಷನ್ ಮಾಡಿದ್ದೀನಿ. ಸೊ ನನಗಲ್ಲಿ ಮಾಡಬೇಕಾದ್ರೆ ನನಗೆ ಅದೇ ಅನಿಸಿದ್ದು,
ನಮ್ಗೆ ಜಗತ್ತೇ ಸ್ಟೇಜು. ಸೊ ಕಲಾವಿದನ್ಗೆ ಯಾರು ಬೇಕಾದ್ರೆ ಎಲ್ಲಿ ಬೇಕಾದ್ರೆ ರೀಚ್ ಆಗ್ಬೋದು. ಸೊ ನಾನು ತಮಿಳ್ ಡೈರೆಕ್ಷನ್ ಮಾಡಬೇಕಾದ್ರೂ ನನಗೆ ಅದೇ ಚಾಲೆಂಜಿಂಗ್ ಆಗಿತ್ತು. ಸೊ ಭಾಷೆ ಕಲ್ತ್ಕೊಬೇಕಿತ್ತು, ಸ್ಕ್ರಿಪ್ಟು ತಮಿಳಲ್ಲಿ ಅದು ಕನ್ನಡಕ್ಕೆ ಒಂದು ಕನ್ವರ್ಟ್ ಮಾಡ್ಕೊಬೇಕಿತ್ತು, ಅಲ್ಲಿರೋ ಕಲಾವಿದ್ರು ಇಟ್ಕೊಂಡು ಆ್ಯಕ್ಟಿಂಗ್ ಹೇಳ್ಕೊಡ್ಬೇಕಿತ್ತು. ಸೊ ನನಗೆ ಅದ್ರಲ್ಲಿ ಚಾಲೆಂಜ್ ಆಗಿತ್ತು. ಬಟ್ ನನಗೇನಂದರೆ ನಾವು ಅಲ್ಲಿ ಹೋದ್ಮೇಲೆ ನಮ್ಗೊಂದು ಪ್ರತಿಭೆಗೊಂದು ಬೆಲೆ ಸಿಗುತ್ತಲ್ಲ. ಸೊ ನಾನು ಅದನ್ನೇ ಎಕ್ಸ್ಪೀರಿಯನ್ಸ್ ಮಾಡ್ತೀನಿ. ಎಲ್ಲರೂ ಹೇಳ್ತಾರೆ ಕನ್ನಡ ಬಿಟ್ಟು ತಮಿಳಿಗೆ ತೆಲುಗು. ನಾನು ಹೇಳೋದೇನೆಂದರೆ ನಿಮ್ಮ ಪ್ರತಿಭೆಗೆ ಎಲ್ಲಿ ಬೆಲೆ ಸಿಗುತ್ತೆ ನೀವು ಅಲ್ಲೋಗಿ ಕಲ್ತ್ಕೊಳ್ಳಿ. ಕೆಲಸ ಕಲಿಯೋದು ಎಲ್ಲಿ ಬೇಕಾದ್ರೆ ಕಲಿಬೋದು, ತಮಿಳು ಕಲಿಬೋದು, ಕನ್ನಡ ಕಲಿಬೋದು, ಎಲ್ಲಿ ಬೇಕಾದ್ರೆ ಕಲಿಬೋದು. ಕಲಿಯೋಕ್ಕೆ ಭಾಷೆ ಇಲ್ಲ. ಸೊ ಯು ಎಕ್ಸ್ಪೀರಿಯನ್ಸ್ ಇಟ್ ಅಷ್ಟೇ ಹೇಳೋದು ನಾನು. ನಿಮ್ಮ ಟ್ಯಾಲೆಂಟ್ನ ಜಾಸ್ತಿ ವ್ಯಾಪ್ತಿ ಮಾಡ್ಕೊಬೇಕಂದ್ರೆ, ಎಲ್ಲ ಕಡೆ ರೀಚ್ ಆಗಬೇಕಂದ್ರೆ ಎಲ್ಲ ಕಡೆ ಕೆಲಸ ಮಾಡಿ, ಎಲ್ಲ ಜನರ ಜೊತೆ ಕೆಲಸ ಮಾಡಬೇಕಾಗುತ್ತೆ ನಾವು. ಓಕೆ. ಸೊ ಇನ್ನು ಧಾರಾವಾಹಿಗಳಲ್ಲಿ ಕೂಡ ನಟಿಸಿದ್ದೀರಿ. ಸಿನಿಮಾ ಬೇರೆದೇ ಒಂದು ಲೆಕ್ಕಾಚಾರ, ಅದರ ವರ್ಕ್ ಒಂದು ಎಥಿಕ್ಸೇ ಬೇರೆ ರೀತಿ. ಯಾಕಂದರೆ ನಾವು ಧಾರಾವಾಹಿ ಕಲಾವಿದರು ಒಂದ್ಸರಿ ಸಿನಿಮಾಗೆ ಬಂದರೆ ಅವ್ರಿಗೂ ಅದು ಇನ್ನು ಹೊಸ ಥರ ಅಂತ ಅನಿಸುತ್ತೆ. ಸಿನಿಮಾದವರಂತೂ ಧಾರಾವಾಹಿಗೆ ಹೋದರೆ ಅದು ಬಹಳ ಕಷ್ಟ. ಯಾಕಂದರೆ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ ತನಕ ಕಾಲ್ ಶೀಟ್ ಇರುತ್ತೆ, ಬೇರೆದೇ ರೀತಿ ಇರುತ್ತೆ. ಸೊ ತಾವು ಧಾರಾವಾಹಿಗಳಲ್ಲಿ ಪಾತ್ರ ಮಾಡಿದ ಬಗ್ಗೆ, ಜೊತೆಗೆ ಕಿರುತೆರೆ ಹಾಗೂ ಹಿರಿತೆರೆಯಲ್ಲಿ ತಾವು ಕಂಡುಕೊಂಡಂತಹ ಒಂದು ವ್ಯತ್ಯಾಸ ಏನು ಅಂತ? ಇವಾಗ ನೋಡಿ ಎಕ್ಸಾಂಪಲ್ ಕೊಡ್ತೀನಿ. ಒಂದು ಡೈಲಿ ಪೇಪರ್ ಥರ ಸೀರಿಯಲ್ಲು. ಫಿಲಮ್ ಅನ್ನೋದು ಒಂಥರ ಮ್ಯಾಗ್ಝಿನ್ ಜನ ಕಾಯ್ತಾರೆ, ಸಿನಿಮಾ ಯಾವಾಗ ಬರೋ ಸಿನಿಮಾ ಮಾಡ್ತಾ ಇರ್ತಾರೆ. ಬಟ್ ಸೀರಿಯಲ್ ನೀವು ಡೈರೆಕ್ಟಾಗಿ ಮನೆಗೆ ಹೋಗ್ತೀರಾ, ಜನಗಳಿಗೆ ನೀವು ಯಾರಂತ ಗೊತ್ತಾಗುತ್ತೆ. ನಾನು ಇವಾಗ ಟು ಬಿ ಫ್ರ್ಯಾಂಕ್ ಹೇಳೋದು, ನಂಗೆ ಸಿನಿಮಾಗಿಂತ ಸೀರಿಯಲ್ ಜಾಸ್ತಿ ನೇಮ್ ಕೊಟ್ಟಿದ್ದು. ನನಗೆ ಫಸ್ಟ್ ಸೀರಿಯಲ್ ಮಾಡಿದ ಮುದ್ದು ಲಕ್ಷ್ಮಿ ಅಂತ. ನಾನು ಇಲ್ಲಿ ವೇದಿಕೆ ಮೂಲಕ ನಾನು ಧರಣಿ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಸೊ ನಾನೇನು ಹೊರಲಿಲ್ಲ. ಸೊ ನನಗೊಂದು ಪಾತ್ರ ಕೊಟ್ಟು ಅದರಲ್ಲಿ SMS ಅನ್ನೋ ಕ್ಯಾರೆಕ್ಟರ್ ತುಂಬ ಜನಕ್ಕೆ ರೀಚ್ ಆಯಿತು. ಏನು ಹೇಳ್ದಿರಂಗೆ ಎಲ್ಲರೂ ಸ್ಟಾರ್ಟ್ ಮಾಡಿಬಿಟ್ರು. SMS ಅಂತ ಕರೆ ಸ್ಟಾರ್ಟ್ ಮಾಡಿದ್ರು. ಎಲ್ಲ ಕಡೆ ಪಾತ್ರ ರೀಚ್ ಆಯಿತು. ನನಗೆ ಅದು ಖುಷಿ ಆಗಿದ್ದು. ಮತ್ತೇನಂದರೆ ಸೀರಿಯಲ್ಗೆ ಡಿಫ್ರೆನ್ಸ್ ಕೇಳಿದ್ರಲ್ಲ, ಸೀರಿಯಲ್ ನಿಮಗೆ ಚಿತ್ರಾನ್ನ ಥರ ಪಕ್ಕ ಸಿಗುತ್ತೆ, ಆದರೆ ಸಿನಿಮಾನೂ ಬಿರಿಯಾನಿ ಥರ ಕಾಯಬೇಕಾಗುತ್ತೆ. ಸೊ ಬಂದ ಮೇಲೆ ರುಚಿ ಚೆನ್ನಾಗುತ್ತೆ. ಬಟ್ ಸೀರಿಯಲ್ ಯಾಕೆ ನಾನು ಖುಷಿ ಪಡೋದು ಅಂದರೆ, ನಿಮಗೆ ಸೀರಿಯಲ್ ಜನ ತುಂಬ ಕನೆಕ್ಟ್ ಆಗ್ತಾರೆ. ಮತ್ತು ಅಲ್ಲಿರೋ ವರ್ಕಿಂಗ್ ಸ್ಟೈಲ್ ಚೆನ್ನಾಗಿರುತ್ತೆ, ನಿಮ್ಮ ನೇಚರ್ ಚೆನ್ನಾಗಿರುತ್ತೆ. ಅವ್ರು ವರ್ಕ್ ಮಾಡೋ ಸ್ಟೈಲ್ಗೂ ನಾವು ವರ್ಕ್ ಮಾಡೋ ಸ್ಟೈಲ್ಗೂ ಒಂದು ಹೊಂದಾಣಿಕೆ ಬೇಗ ಆಗುತ್ತೆ. ಸಿನಿಮಾನಲ್ಲಿ ತುಂಬ ನಾವು ಪ್ರಿಪ್ರೇಷನ್ ಆಗಿ ಬರ್ತೀವಿ ಸೀರಿಯಲ್ಗಿಂತ. ಸೊ ಸೀರಿಯಲ್ ನಿಮ್ಗೆ ಆನ್ ಸ್ಪಾಟಲ್ಲಿ ಹೊಡಿತಾ ಇರ್ತೀವಿ, ಅಲ್ಲಿ ಪ್ರಿಪ್ರೇಷನ್, ಇಲ್ಲಿ ಪ್ರಿಪ್ರೇಷನ್. ಮತ್ತು ಮೇನ್ ಪಾಯಿಂಟಿಗೆ ಸೀರಿಯಲ್ಗೆ ಬರ್ತೀನಿ. ಸೊ ನನಗೆ ಯಾಕೆ ಸೀರಿಯಲ್ ತುಂಬ ಇಷ್ಟ ಆಯ್ತು ಅಂದರೆ, ನಾನು ಮಾಡಿ ಸೀರಿಯಲ್ ಒಂದಷ್ಟು ಕಾಮಿಡಿ ಝೋನು ಮತ್ತು ವಿಲ್ಲನ್ ಝೋನ್ ಇದೆಲ್ಲ ತುಂಬ ಡಿಫ್ರೆನ್ಸ್ ಇತ್ತು. ಸೊ ನಾನು ಸೀರಿಯಲಿ ಪಾಪ್ ಪಾಯಿಂಟ್ ಮಾಡಬೇಕಾದ್ರೆ ಕಾಮಿಡಿ. ಸೊ ಅದು ನಾನು CK ಸರ್ ಪ್ರೊಡಕ್ಷನ್ ಮಾಡಿದ್ದು. ಶಾಲಿ ಮ್ಯಾಮ್ ಜೊತೆ ಆ್ಯಕ್ಟ್ ಮಾಡಬೇಕಾದ್ರೆ, ಚಿದಾನಂದ ಸರ್ ಜೊತೆ ಆ್ಯಕ್ಟ್ ಮಾಡಬೇಕಾದ್ರೆ ನನಗೊಂದು ಚಾಲೆಂಜಿಂಗ್ ಪಾತ್ರ ಆಗಿತ್ತು. ಸೊ ಪಾಪ್ ಪಾಯಿಂಟಲ್ಲಿ ನಿಮಗೆ ಗೊತ್ತು, ನಗ್ಸೋದ್ರೆ ತುಂಬ ಕಷ್ಟ. ಎಸ್ಪೆಷಲಿ ನಾವು ಲೆಜೆಂಡ್ ಆರ್ಟಿಸ್ಟ್ ಜೊತೆ ವರ್ಕ್ ಮಾಡಬೇಕಾದ್ರೆ ತುಂಬ ಕಷ್ಟ ಇರುತ್ತೆ. ಒಂದು ಎಕ್ಸಾಂಪಲ್ ಒಂದು ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ತೀನಿ ಜೊತೆ. ಪಾಪ್ ಪಾಯಿಂಟ್ ಸೀರಿಯಲ್ ಮಾಡಬೇಕಾದ್ರೆ ಚಾಕು ಚುಚ್ಚೋ ಸೀನ್ ಇತ್ತು, ಜೊತೆಗೆ ಒಂದು ಎತ್ತಿ ಬಿಸಾಕೋ ಸೀನ್ ಇತ್ತು. ನನಗೇನು ಭಯ ಅಂದರೆ, ಒಂದು ಚಾಕು ಚುಚ್ಕೊಂಡು ಅವ್ರನ್ನ ಎತ್ತಿ ಬಿಸಾಕಬೇಕು, ಜೊತೆಗೆ ಆ್ಯಕ್ಟಿಂಗ್ ಮಾಡೋಕ್ಕೆ ಎಕ್ಸ್ಪ್ರೆಷನ್ ಎದುರ್ಕೊಬೇಕು. ಅವ್ರನ್ನ ಎತ್ತಿ ಬೀಳಿಸ್ಬೇಕಾದ್ರೆ ನೋಡ್ಕೊಂಡು ಬಿಡಿಸು ಅಂತ ಹೇಳೋರು. ನಮ್ಗೆ ಆ್ಯಕ್ಟಿಂಗೂ ಮಾಡಬೇಕು, ಪರ್ಫಾರ್ಮೆನ್ಸು ಮಾಡಬೇಕು. ಸೊ ಏನಕ್ಕೆ ನನಗೆ ಎಕ್ಸಾಂಪಲ್ ಕೊಟ್ಟೆ ಅಂದರೆ, ಸೊ ಸೀರಿಯಲಿನ ಜನ ನಿಜೇ ಬಿದ್ದುಬಿಟ್ಟ ಅಂತ ನಗ್ತಾರೆ, ಬಟ್ ಅಲ್ಲಿ ಹಿಂದೆ ಪ್ರಿಪ್ರೇಷನ್ ಇರುತ್ತಲ್ಲ, ಸೊ ಅದು ತುಂಬ ರಿಸ್ಕ್ ಇರುತ್ತೆ. ಸೊ ಈ ಮೂಲಕ ನಾನು CK ಸರ್ಗೆ ಒಂದು ಥ್ಯಾಂಕ್ಸ್ ಹೇಳ್ತೀನಿ, ನನಗಂತ ದೊಡ್ಡ ವೇದಿಕೆ ಮಾಡಿಕೊಟ್ಟಿದ್ದಕ್ಕೆ. ಒಂಥರ ಸೀರಿಯಲ್ ಇಸ್ ಆ್ಯಕ್ಟಿಂಗ್ ಬೇಸಿಕ್ ಫಾರ್ ಮಿ. ಅಂದರೆ ಒಂಥರ ಪಾತ್ ಮಾಡಿಕೊಡ್ತು ನನಗೆ. ಓಕೆ. ಸೊ ಯಾವುದೇ ಹೆಚ್ಚು ಖುಷಿ ಕೊಡ್ತು, ದೈನಂದಿನ ಧಾರಾವಾಹಿನ, ಸೀರಿಯಲ್ ಅಥವಾ ಇದು ಶಾಂತಂ ಪಾಪಂ ಕೂಡ ಮಾಡಿರ್ತಾವೆ? ಶಾಂತಪಾಂಬಲ್ಲಿ ಒಂದು ವಿಲನ್ ಕ್ಯಾರೆಕ್ಟರ್ ಮಾಡಿದ್ದೆ. ಸೊ ಅಷ್ಟು ಗಡ್ಡ ಬಿಟ್ಟು ಒಂಥರ ರಗಡ್ ವಿಲನ್ ಥರ ಮಾಡಿದ್ದೆ. ಸೊ ಅದು ತುಂಬ ನೇಮ್ ಕೊಟ್ಟಿದೆ ನನಗೆ. ಸೀರಿಯಲ್ ಪಾಪ್ ಪಾಂಡು ಮತ್ತು ಸೀರಿಯಲಿ ನನಗೆಲ್ಲರೂ ಜನ ಗುರುತಿಸ್ತಾರೆ. ಅದು ಆ್ಯಕ್ಚುಲಿ ಅವಾಗಿನ ಪಾಪಾಂಡು, ಹೊಸ ವರ್ಷನ್ ಪಾಪಾಂಡು 2 ಬರ್ತಾಯಿತ್ತು. ಅವಾಗ ದುನಿಯಾ ವಿಜಯ್ ಸರ್ ಮಾಡಿದ ಕ್ಯಾಟ್ರು, ನಾನು ಇವಾಗ ಕಳ್ಳನ ಕ್ಯಾಟ್ರ್ ಮಾಡಿದ್ದೆ ಇಲ್ಲಿ. ಸೊ ತುಂಬ ಜನ ಅದನ್ನು ಇಷ್ಟಪಟ್ಟರು. ಕ್ಯೂಟ್ ಕಳ್ಳ, ಕಳ್ಳ ನೀನು ಚೆನ್ನಾಗಿ ಮಾಡಿದ್ಯಾ, ಪರ್ಫಾರ್ಮೆನ್ಸ್ ಏನೋ ತಿಂದಾಕಿದ್ಯಾ ಅಂತ ಹೇಳೋದು. ಸೊ ನಮ್ಮ ಪಾತ್ರ ಗೆದ್ದಿದೆಪ್ಪ ಅನ್ನೋ ಥರ. ಓಕೆ. ಸೊ ತಾವು ಏನಾದರೂ ನಿರ್ದೇಶನ ಮಾಡಬೇಕು ಅಂತ ಕನಸಿದ್ಯಾ ಧಾರಾವಾಹಿ ಸಿನಿಮಾಗಳನ್ನು? ಸಿನಿಮಾ ಮಾತ್ರ ನಿರ್ದೇಶನ ಮಾಡ್ತೀನಿ, ನನ್ನ ಗೋಲ್ ಇರೋದು ಸಿನಿಮಾ. ಸೊ ಧಾರಾವಾಹಿ ಆ್ಯಕ್ಟಿಂಗ್ ಮಾಡಿದ್ದು ಲೈಕ್ ಅಂದರೆ ಒಂದು ಪ್ಲ್ಯಾಟ್ಫಾರ್ಮ್ಗೋಸ್ಕರ. ಬಟ್ ಸಿನಿಮಾ ಈಸ್ ಅ ಗೋಲ್ ಫಾರ್ ಮಿ. ಅಂದರೆ ತುಂಬ ದೊಡ್ಡ ಸಿನಿಮಾಗಳನ್ನ ಮಾಡಬೇಕಂತ ಕನಸಿದೆ. ಸೊ ಮಾತುಕತೆ ನಡೀತದೆ. ಸೊ ಕೆಲಸ ಬಂದಾಗ ಅದನ್ನು ಅನೌನ್ಸ್ ಮಾಡೋದು ರೈಟ್ ಟೈಮ್ ಅಂತ ಕಾಯ್ತಾ ಇದ್ದೀನಿ. ಓಕೆ. ಸೊ ಮತ್ತೆ ಯಾರ ಧ್ವನಿಯನ್ನು ಅನುಕರಣೆ ಮಾಡ್ತೀರಿ? ದಿನೇಂದ್ರ ಗೋಪಾಲ್ ಅವ್ರನ್ನ ನೆನೆಸ್ಕೋಬೇಕು ತಾವು ಈಗ. ಶಿವನೇ ಶಂಬ್ಲಿಂಗ, ಏನಪ್ಪ ಶಶಿನ ಕರೆಸ್ಬಿಟ್ಟಿದ್ದಾರೆ ಇಲ್ಲಿ. ಅಂದರೆ ಏನು ಶಿವ, ಲೈಟೆಲ್ಲ ಹಾಕ್ಬಿಟ್ಟು ಕಣ್ಣು ಉರಿಸ್ತಾ ಇದ್ದೀರಾ? ಪರವಾಗಿಲ್ಲ, ನಮ್ಮ ಹುಡುಗನಿಗೆ ಅವಕಾಶ ಕೊಟ್ಟಿದ್ದೀರಾ, ಬರಲಾ ಶಿವ? ಸೊ ಸಡನ್ ಆಗಿ ಕೇಳಿದಾಗ ಕಂಟಿನ್ಯೂ. ಸೊ ತಾವು ನಿರೂಪಣೆ ಜೊತೆಗೆ ಆರ್ಜಿಂಗ್ ವಿಜಿಂಗ್ ಕೂಡ ಮಾಡ್ತಾ ಇದ್ರಿ. ಸೊ ಆ ದಿನಗಳನ್ನು ಮೆಲ್ಕ್ ಹಾಕೋದಾದ್ರೆ? ಕಷ್ಟ ದಿನಗಳಿದೆ, ಸುಖದ ದಿನಗಳಿದೆ ಅದರಲ್ಲಿ ನನಗೆ. ಅಂದರೆ ಹೇಗೆ ಹೇಳ್ಬೋದು ಅಂದರೆ, ದೊಡ್ಡ ಕಂಪ್ನಿಗಳಿಗೂ ಆ್ಯಂಕರ್ ಆಗಿ ಮಾಡಿದ್ದೀನಿ, ಚಿಕ್ಕ ಕಂಪ್ನಿಗಳಿಗೂ ಆ್ಯಂಕರ್ ಮಾಡಿದ್ದೀನಿ. ಎಕ್ಸ್ಪೀರಿಯನ್ಸ್ ನಾನು ಹೇಳ್ಬಿಡ್ತೀನಿ ಡೈರೆಕ್ಟಾಗಿ. ಏನಂದರೆ,
ಒಂದು ರೂಮ್ ಇಲ್ದಿರ ಕಾರಲ್ಲಿ ಮಲಗಿದ್ದು ಇದೆ, ರೋಡಲ್ಲಿ ಮಲಗಿದ್ದು ಇದೆ, ಕರ್ಕೊಂಡೋಗಿ ಹೋಟ್ಲು ಕೊಟ್ಟಿರೋದು ಇದೆ. ಸೊ ಇಂಟರ್ನ್ಯಾಷನಲ್ ವಿಜೆ ಅವಾರ್ಡ್ ಅಂತ ಬಂದಿದ್ದು ಸುಖ ದಿನಗಳು ಇದೆ. ಸೊ ಹೈದರಾಬಾದಲ್ಲಿ ಇಂಡಿವುಡ್ ಅನ್ನೋದ್ರಲ್ಲಿ ಇಂಟರ್ನ್ಯಾಷನಲ್ ವಿಜೆ ಅವಾರ್ಡ್ ಬಂದಾಗ ಎಲ್ಲರೂ ಗುರುತಿಸಿದ್ರು, ಎಲ್ಲ ಪತ್ರಿಕೆಗಳಲ್ಲಿ ಮತ್ತು ಎಲ್ಲ ಟಿ ವಿ ಮೀಡಿಯಾಗಳಲ್ಲಿ ಬಂದು ನಮ್ಮದೊಂಥರ ಸ್ಟೇಜಲ್ಲಿ ಇದ್ದಿದ್ದ ದಿನಗಳು ನೋಡಿದ್ದೀನಿ. ಮತ್ತು ಆ್ಯಂಕರ್ ಅಂತ ಕರ್ಕೊಂಡೋಗಿ ಸೊ ರೂಮ್ ಕೊಡ್ದಿರಾ ಇದೇ ಕಾರಲ್ಲಿ ಮಲ್ಕೋಶ ಈ ದಿನಗಳನ್ನ ನೆನೆಸ್ಕೊಂಡಾಗ ನನಗೆ ಈ ಥರ ಎಕ್ಸ್ಪೀರಿಯನ್ಸ್ ಆಗಿದೆ. ಮತ್ತು ನನಗೆ ವಿಜೆ ಯಾಕೆ ಇಷ್ಟ ಆಗುತ್ತೆ, ಆರ್ ಜೆ ಯಾಕೆ ಇಷ್ಟ ಆಗುತ್ತೆ ಅಂದರೆ ಇಟ್ ವಿಲ್ ಇಂಟ್ರಾಕ್ಟ್ ವಿತ್ ಪ್ರೋಗ್ರಾಮ್. ಆಡಿಯನ್ಸಿಗೆ ಒಂದು ಇಂಟ್ರಾಕ್ಟ್ ಆಗ್ತೀವಿ, ಗೆಸ್ಟ್ಗಳ್ತೆ ಇಂಟ್ರಾಕ್ಟ್ ಆಗ್ತೀವಿ. ನೀವು ಕೂಡ ಒಂದು ಪಾಪ್ಯುಲರ್ ವಿಜೆ. ಸೊ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಸ್ಪಾಂಟೇನಿಯಸ್ ಆಗಿ ಮಾತಾಡಬೇಕು, ಸ್ಪಾಂಟೇನಿಯಸ್ ಕನೆಕ್ಟ್ ಆಗಬೇಕು ಆಡಿಯನ್ಸ್ ಜೊತೆ. ಮತ್ತು ಏನೇ ಕೋಪ ನಮ್ಮ ತಾಳ್ಮೆ ಇದ್ದರೂ ಅಲ್ಲಿ ಸ್ಮೈಲ್ ತಾನೇ ಕೊಡ್ತಾ ಇರಬೇಕು. ಸೊ ತುಂಬ ಒಂದು ಚಾಲೆಂಜಿಂಗ್ ರೋಲ್. ಸೊ ನಾನು ಯೂಟ್ಯೂಬ್ ಚಾನಲ್ಸ್ಗೆ ವರ್ಕ್ ಮಾಡಿದ್ದೀನಿ, ಮತ್ತು ಒಂದಷ್ಟು ಬೆಂಗಳೂರು ಎಫ್ ಎಮ್ ಆರ್ ಜೆ ಫಿಲಮ್ಗೆ ಒಂದು ಪ್ರೋಗ್ರಾಮ್ ನಡೆಸ್ಕೊಟ್ಟಿದ್ದೆ. ಮತ್ತು ಅದು ಬಿಟ್ಟರೆ ಮಾಮೂಲಿ ಫಿಲಮ್ಗಳಿಗೆ ಪ್ರಮೋಷನ್ಗಳು ಬೇರೆ ಬೇರೆ ಊರಿಗೆ ಹೋಗಿ ನಿಶಬ್ದ 2 ಅನ್ನೋ ಪ್ರೋಗ್ರಾಮ್ಗೆ, ನಿಶಬ್ದ 2 ಅನ್ನೋ ಫಿಲಮ್ಗೆ, ಆಮೇಲೆ ಡಾಕ್ಟರ್ ಪಾರ್ವತಮ್ಮ ಈ ಫಿಲಮ್ಗಳಿಗೆ ಒಂದಷ್ಟು ಫಿಲಮ್ಗಳಿಗೆ ಆಲ್ ಓವರ್ ಕರ್ನಾಟಕ ಪ್ರಮೋಷನ್ ಮಾಡಿಕೊಟ್ಟಿದ್ದೀನಿ. ಓಕೆ. ಸೊ ಹೇಗನ್ಸುತ್ತೆ ಒಬ್ಬ ನಟನಾಗಿ ಗುರುತಿಸ್ಕೊಳ್ಳೋದು ಬೇರೆ ರೀತಿ, ಒಬ್ಬ ನಿರೂಪಕನಾಗಿ ಕಾಣಿಸ್ಕೊಳ್ಳೋದು? ಸೊ ಎಷ್ಟು ತಯಾರಿ ಬೇಕಾಗುತ್ತೆ? ಹೊಸದಾಗಿ ತುಂಬ ಜನ ಅಂದ್ಕೊತಿರ್ತಾರೆ, ಒಬ್ಬರು ಒಂದು ಕೆಲಸ ಮಾಡ್ಬೇಕಾದ್ರೆ ಅವ್ರಿಗೊಂದು ನಡೆದು ಬಂದು ಹಾದಿ ಇರುತ್ತೆ. ಬಹಳ ಜನ ಹೊಸಬ್ರು ಏನು ಮಾಡ್ತಾರೆ, ನಾವು ಈಗಲೇ ಪ್ರಾರಂಭ ಮಾಡಿಬಿಡ್ಬೇಕು ಅನ್ನೋಂಥ ಒಂದು ಮನಸ್ಥಿತಿ ಇರುತ್ತೆ. ಯಂಗ್ಸ್ಟರ್ಸ್ಗೆ ಏನು ಹೇಳ್ತೀರಿ? ಮೇಡಮ್, ನಾನು ಎಲ್ರಿಗೂ ಹೇಳೋದು ಅಂದರೆ ಯಂಗ್ಸ್ಟರ್ಸ್ಗಂತಲ್ಲ, ಕೆಲಸ ಕಲಿಬೇಕು. ನಾವು ಫಸ್ಟು, ನಾನಾಗಲಿ ನೀವಾಗಲಿ ಯಾರಾಗಲಿ ಫಸ್ಟ್ ಕೆಲಸ ಕಲಿಬೇಕು. ಅದು ತಳಪಾಯ ನೋಡಬೇಕು, ಲಾಂಗ್ ರನ್ ಇದೆಯಾ. ಸೊ ಈಗ ಇನ್ಸ್ಟಾಗ್ರಾಮ್ ರೀಲ್ಸ್ ಅಥವಾ ಏನೋ ಒಂದು ಫೇಸ್ಬುಕ್ ಏನೋ ಒಂದು ಡೈರೆಕ್ಟಾಗಿ ಫೇಮಸ್ ಆಗಿ ನೋಡ್ತಾರೆ ಜನ. ಸೊ ನಾನು ಹೇಳಿದ್ರೆ ನಾವು ನಡೆದು ಬಂದು ಇರ್ತೀವಿ, ನಿಮ್ಮದು ತುಂಬ ದೊಡ್ಡ ಜನ ಇರುತ್ತೆ ನೀವು ಇಲ್ಲಿ ಬಂದು ರೀಚ್ ಆಗಬೇಕಂದ್ರೆ. ಸೊ ನಿಮಗೆ ಮಾತ್ರ ಗೊತ್ತಿರ್ತದೆ. ಮತ್ತು ಇವಾಗ ಯಾರೇ ಆಗಲಿ ಒಂದು ಟಿ ವಿ ನೋಡಿದ ತಕ್ಷಣ ನಾನು ಈ ಥರ ಆಗ್ಬಿಡ್ಬೇಕಂತ ಅನ್ಕೊತಾರೆ. ಬಟ್ ಆ ಪ್ರೋಸೆಸ್ ಕೇಳಬೇಕು ಅವರು, ಎಲ್ಲರೂ ಸೋತಿದ್ದಾರೆ, ಎಲ್ಲಿ ಗೆದ್ದಿದ್ದಾರೆ, ಯಾವ ಥರ ಪ್ರೋಸೆಸ್ ನಡ್ಕೊಂಡು ಬಂದಿದ್ದಾರೆ ಅಂತ. ಸೊ ಇವಾಗ ಎಕ್ಸಾಂಪಲ್ ನೀವು ಆರ್ ಜೆ ವಿಜಯ್ ಕೇಳಿದ್ರಲ್ಲ, ಸೊ ಅವರು ಎಷ್ಟು ಸ್ಟೇಜ್ ಶೋ ಕೊಟ್ಟಿರ್ತಾರೆ, ಆರ್ಕೆಸ್ಟ್ರಲ್ಲಿ ಎಷ್ಟು ಶೋ ಕೊಟ್ಟಿರ್ತಾರೆ, ಅವ್ರ ಕಾಲೇಜಲ್ಲಿ ಎಷ್ಟು ಶೋ ಕೊಟ್ಟಿರ್ತಾರೆ, ಎಷ್ಟೆಷ್ಟು ಬೀದಿ ಅಲ್ದಿರ್ತಾರೆ, ಆಮೇಲೆ ಅವ್ರು ಟಿ ವಿ ಚಾನಲ್ ಇಂಟರ್ವ್ಯೂ ಸಿಗುತ್ತೆ. ಸೊ ಈ ಜರ್ನಿ ಇದೆಯಲ್ಲ, ಸೊ ಫಸ್ಟ್ ನಾವು ಆಡಿಯನ್ಸ್ಗೆ ಕನೆಕ್ಟ್ ಆಗಬೇಕು, ಮತ್ತು ಆ ವಿಷಯ ತಿಳ್ಕೊಬೇಕು ನಾವು ಯಾವ್ದ್ರ ಮೇಲೆ ಕೆಲಸ ಮಾಡ್ತಾ ಇದ್ದೀವಿ. ಇವಾಗ ಎಕ್ಸಾಂಪಲ್ಗೆ ಆ್ಯಕ್ಟಿಂಗ್ ಅಂದ್ಕೊಳ್ಳಿ, ನಾನು ಆ್ಯಕ್ಟಿಂಗ್ ಮಾಡಬೇಕಂದ್ರೆ ಯಾವ ಥರ ಆ್ಯಕ್ಟಿಂಗ್ ಇದೆ, ನವರಸ ಆ್ಯಕ್ಟಿಂಗ್ ಅಂದ್ರೇನು, ಸೊ ನಾನು ಯಾರ್ಯಾರು ಆ್ಯಕ್ಟರ್ಗಳಿದ್ದಾರೆ ಅವ್ರ ಪ್ರೊಫೈಲ್ಗಳನ್ನ ಸ್ಟಡಿ ಮಾಡಬೇಕು, ಮತ್ತು ಅವ್ರ ಸಿನಿಮಾಗಳನ್ನ ಸ್ಟಡಿ ಮಾಡಬೇಕು. ಸೊ ಸ್ಟಡಿ ಇದೆಯಲ್ಲ, ಕೆಲಸ ಕಲಿಬೇಕು. ನಾವು ಕೆಲಸ ಕಲ್ತ್ಬಿಟ್ಟು ಫೇಲ್ ಆಗಲಿ ಪರವಾಗಿಲ್ಲ, ಕೆಲಸ ಕಲಿತಾ ಇರಬೇಕು. ನಾವು ಎಷ್ಟು ತಳಪಾಯ ಸ್ಟ್ರಾಂಗ್ ಆಗುತ್ತೋ ಹಂಗೆ ಹೊಡಿತೀವಿ ಮೇಡಮ್. ಓಕೆ. ಕಲಾವಿದರಿಗೆ ಒಂದು ಬಿಕ್ಕಟ್ಟು ಅಂತ ಹೇಳಿದ್ರೆ ಆರ್ಥಿಕವಾಗಿ ಕೂಡ ಸ್ವಲ್ಪ ಹೊಡ್ತಾ ಇದೆ, ಜೊತೆಗೆ ಅವಕಾಶಗಳಲ್ಲೂ ಕೂಡ ಇದೆ. ಸೊ ಆರ್ಥಿಕ ಪರಿಸ್ಥಿತಿ ಜೊತೆಗೆ ಕಲಾವಿದ ಈ ಒಂದು ಬ್ಯಾಲೆನ್ಸ್ ಬಗ್ಗೆ ಮಾತನಾಡೋದಾದ್ರೆ ಮೇಡಮ್, ಯಾವುದೇ ಮನುಷ್ಯನ ಕೇಳಿ ಮನಸ್ಥಿತಿ, ಮನಸ್ಥಿತಿ ಇದು ಮೂರು ಚೆನ್ನಾಗಿದ್ರೇ ಕಲಾವಿದಾಗಲಿ ಮನುಷ್ಯ ಚೆನ್ನಾಗಿರೋದು. ಸೊ ಸ್ಟ್ರಗ್ಲಿಂಗ್ ಪೀರಿಯಡ್ಸ್ ಅಂತ ಫಸ್ಟ್ ನೀವು ನಿಮ್ಮನ್ನು ಅರ್ಥ ಮಾಡ್ಕೊಬೇಕು. ಇವಾಗ ನನಗೆ ಒಂದು 10 ರೂಪಾಯಿ ಇದೆಯಾ, 10 ರೂಪಾಯಿ ನಾನು ಹೆಂಗೆ ಬ್ಯಾಲೆನ್ಸ್ ಮಾಡಬೇಕು, ಸೇವಿಂಗ್ಸ್ ಏನಂತ ಇರುತ್ತೆ, ನಾವು ಯಾರ ಜೊತೆ ಕನೆಕ್ಟ್ ಆಗ್ತೀವಿ, ನಮ್ಮ ಮನೆಗೆ ನಾವು ಏನು ಹೇಳ್ತೀವಿ, ಇದು ನನಗೆ ಗೊತ್ತಿರಬೇಕತ್ತೆ. ಸ್ಟ್ರಗ್ಲಿಂಗ್ ಡೇಸ್ ಆಬ್ವಿಯಸ್ಲಿ ಇದ್ದೇ ಇರುತ್ತೆ. ನೀವು ಇಂಜಿನಿಯರಿಂಗ್ ಓದ್ಬಿಟ್ಟು ನಿಮ್ಮ ಫ್ರೆಂಡ್ಸ್ಗಳು ಲಕ್ಷದ ಸ್ಯಾಲ್ರಿ ತೊಗೊಂಡು ನೀವಿನ್ನ 1000 10,000 ಈ ಥರ ಇದ್ದಾಗ ನೀವೊಂದು ಕಂಪ್ಯಾರಿಸನ್ ಮಾಡ್ಕೊಬೇಕು. ಅವ್ನ ಜರ್ನಿ ಬೇರೆ, ನನ್ನ ಜರ್ನಿ ಬೇರೆ, ನಾನು ಹೋಗ್ತಾ ರೂಟ್ ಬೇರೆ, ಅವ್ನು ಹೋಗ್ತಾ ರೂಟ್ ಬೇರೆ, ನಂದು ಲಾಂಗ್ ಜರ್ನಿ ಇದೆ. ಸೊ ನನ್ನ ರೂಟ್ ಬೇರೆ ಇದ್ದಾಗ ನಾವೇನು ಮಾಡ್ತೀವಿ ಅಂದಾಗ ಟೈಮ್ ಕೊಡಬೇಕಾಗುತ್ತೆ. ಸೊ ನಮ್ಮ ಗುರಿ ಏನಂತ. ಸೊ ಮನಿ ಅನ್ನೋ ಬಂದಾಗ ಮನಿ ಈಸ್ ಲೈಕ್ ಫೈರ್ ಒಂಥರ, ನಿಮ್ಗೆ ಅದು ಮನಿ ತುಂಬ ಪವರ್ ಕೊಡುತ್ತೆ. ಸೊ ಮನಿನ ಬ್ಯಾಲೆನ್ಸ್ ಮಾಡೋದು ಕಷ್ಟ, ಮನಿ ಮ್ಯಾನೇಜ್ಮೆಂಟ್ ಕಷ್ಟ. ಈ ಮನಿ ಮ್ಯಾನೇಜ್ಮೆಂಟ್ ಆರ್ಟಿಸ್ಟ್ ಎಲ್ಲ ತಿಳ್ಕೊಬೇಕು, ನಾನು ಸೇರಿಸಿ ಹೇಳ್ತಾರೆ ನಾನು. ಸೊ ಈಗ ನಾನು ಸ್ಟ್ರಗ್ಲಿಂಗ್ ಆಡಿಸಿದ್ದೀನಿ, ನನ್ನ ರಿಕ್ವೈರ್ಮೆಂಟ್ ಏನು, ಸೊ ನಾನು ಫಸ್ಟ್ ಅದನ್ನ ಮಾತ್ರ ರಿಕ್ವೈರ್ಮೆಂಟ್ ತೊಗೋಬೇಕು. ನಾನೇದು ಬೈಕ್ ತೊಗೊಂಡು ಮನೆ ತೊಗೊಂಡು ತಿರ್ಗಾ ಅದಕ್ಕೆ ಇ ಎಮ್ ಐ ತೊಗೊಂಡು ಆಗಲ್ಲ. ನಾನು ಸ್ಟ್ರಗ್ಲಿಂಗ್ ಡೇಸ್ ಏನು, ನಾನು ಇದಕ್ಕೇನು ರಿಕ್ವೈರ್ಮೆಂಟ್ ಇದೆಯೋ ಅದನ್ನು ಮಾತ್ರ ನಾನು ಮಾಡಬೇಕು. ಸೊ ಐ ಆಮ್ ಗುಡ್ ಅಟ್ ದಟ್, ಸೊ ಐ ಆಮ್ ಬ್ಯಾಲೆನ್ಸಿಂಗ್ ದಟ್. ಅಂದರೆ ಕಷ್ಟ ಖಂಡಿತವಾಗಿಯೂ ಇದ್ದೇ ಇದೆ, ಆಬ್ವಿಯಸ್ಲಿ ಸ್ಟ್ರಗ್ಲಿಂಗ್ ಡೇಸ್. ಓಕೆ. ಸೊ ಈ ಅವಕಾಶಗಳು ಅಂತ ಬಂದಾಗ ನಮ್ಮಲ್ಲಿ ನೋಡಿದ ಹಾಗೆ ಪ್ರತಿ ವರ್ಷ ಇಂಜಿನಿಯರಿಂಗಿಂದ ಎಷ್ಟು ಜನ ಔಟ್ಪುಟ್ ಆಗ್ತಾರೆ, IT ರಿಸೆಷನ್ ಪೀರಿಯಡ್ ಅಂತ ಇರುತ್ತೆ, ತುಂಬ ಜನ ಕೆಲಸನ ತೆಗಿತಾರೆ ಅನ್ನೋ ಥರ ಈ ಕಲಾವಿದರು ಅಂತ ಬಂದಾಗಲೂ ಕೂಡ ಅವಕಾಶಗಳೆಲ್ಲ ಅಷ್ಟೇ ಒಂದು ಹೊಡ್ತಾ ಇದೆ. ಸೊ ಮೊದಲೆಲ್ಲ ಈ ರಂಗಭೂಮಿಯಿಂದ ಬರೋರು ಒಂದು ಕಡೆ ಆದರೆ, ಆ್ಯಕ್ಟಿಂಗ್ ಕಲ್ತು ಬರೋರು ಒಂದು ಕಡೆ ಆದರೆ, ಇತ್ತೀಚೆಗೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಗುರುತಿಸ್ಕೊಂಡು ಆ್ಯಕ್ಟಿಂಗ್ ಬರೋರು ಇದ್ದಾರೆ. ಅಂದರೆ ವಾಹಿನಿಗಳಾಗಿರಬಹುದು ಅಥವಾ ಜನ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಅವ್ರೇನೋ ಸ್ವಲ್ಪ ಪಾಪ್ಯುಲರ್ ಇದ್ರೆ ಅವ್ರನ್ನ ತಗೊಳ್ಳೋ ರೀತಿ ಒಂದು ಕಲ್ಚರ್ ಇದೆ. ಸೊ ತಾವು ಇದ್ರ ಬಗ್ಗೆ ಏನು ಹೇಳ್ತೀರಂತ? ಮೇಡಮ್, ಯಾವ ಟ್ಯಾಲೆಂಟ್ ಬಗ್ಗೆನೂ ನಾವು ಮಾತಾಡೋ ರೈಟ್ಸ್ ನಮಗಿಲ್ಲ. ಅವ್ರ ಟ್ಯಾಲೆಂಟ್ ಅವ್ರಿಗೆ ಗೊತ್ತಿರುತ್ತೆ. ಬಟ್ ನಾನು ಹೇಳೋದೇನೆಂದರೆ, ಫೈನಲಿ ನೀವು ಎಲ್ಲೇ ರೀಚ್ ಆದರೂ ಆ ಟ್ಯಾಲೆಂಟ್ ಅನ್ನೋದು ಇದ್ದೇ ಇರುತ್ತೆ. ಸೋಷಿಯಲ್ ಮೀಡಿಯಾದಿಂದ ಬರಲಿ ಅಥವಾ ರಂಗಭೂಮಿಯಿಂದ ಬರಲಿ, ಸೀರಿಯಲಿಂದ ಬರಲಿ, ಮತ್ತು ಒಬ್ಬ ನಿರ್ದೇಶಕನಿಗೆ ಗೊತ್ತಿರುತ್ತೆ ಯಾರನ್ನ ಆಯ್ಕೆ ಮಾಡಬೇಕು ಅಂತ. ಸೊ ನೀವು ನೋಡಿ, ಯಾವುದೇ ಸಿನಿಮಾ ಗಟ್ಟಿ ಸಿನಿಮಾಗಳು ಅಂತ ಹೇಳ್ತೀವಲ್ಲ, ಗಟ್ಟಿ ಸಿನಿಮಾಗಳು ಗಟ್ಟಿ ಕಲಾವಿದ್ರು ಮಾತ್ರ ಕೊಡೋಕ್ಕಾಗುತ್ತೆ. ಫೇಮಸ್ ಮಾಡಿಸ್ಬೋದು, ಪ್ರಮೋಷನ್ ಮಾಡಿಸ್ಬೋದು, ಯಾರನ್ನೇ ಬೇಕಾದ್ರೆ ಸೋಷಿಯಲ್ ಮೀಡಿಯಾನ ಕರೆದು ಪ್ರಮೋಷನ್ ಮಾಡಿಸ್ಬೋದು. ಬಟ್
ಗಟ್ಟಿ ಸಿನಿಮಾ ಮಾಡೋಕ್ಕಾಗಲ್ಲ. ಚೆನ್ನಾಗಿರೋ ಸಿನಿಮಾ ನಾನು ಹೇಳ್ತಾ ಇರೋದು. ಮತ್ತು ಒಂದು ಶೋ ಕೊಡಲಿ ಅಥವಾ ಒಂದು ಸಿನಿಮಾ ಮಾಡಲಿ, ಎಷ್ಟು ಅದ್ರ ಮೇಲೆ ನಾವು ವರ್ಕ್ ಮಾಡಿರ್ತೀವಿ, ಎಷ್ಟು ನಾವು ಅದಕ್ಕೆ ಎಫರ್ಟ್ ಹಾಕಿರ್ತೀವಲ್ಲ, ಸೊ ಗಟ್ಟಿ ಕಲಾವಿದ್ರು ಮಾತ್ರ ಎಫರ್ಟ್ ಹಾಕೋದು. ಈ ಸೋಷಿಯಲ್ ಮೀಡಿಯಾ ಸಡನ್ನಾಗಿ ಫೇಮಸ್ ಆಗಿ ಸಡನ್ನಾಗಿ ಬಂದರೆ ಅವ್ನಿಗೆ ಪೇಷನ್ಸ್ ಇರಲ್ಲ, ತಾಳ್ಮೆ ಇರಲ್ಲ. ಹೊಟ್ಟೆ ಹಸಿವಿರಬೇಕು. ಹೊಟ್ಟೆ ಹಸಿವಿದ್ದಾಗೆ ಅವ್ನು ಗೊತ್ತಾಗೋದು ಏನು ಬೆಲೆ, ನಾನು ಏನು ಓಡ್ತಾ ಇದ್ದೀನಿ ಸ್ಪೀಡಲ್ಲಿ ಅಂತ. ಸೊ ನಾನು ಹೇಳೋದು ಸೋಷಿಯಲ್ ಮೀಡಿಯಾ ಫೇಮಸ್ ಆಗಿದ ತಕ್ಷಣ ಸಾರ ಹಾಕಾಗಲ್ಲ. ಲೈಕ್ ಮೋಡ ಥರ ಪಾಸಿಂಗ್ ಆಗಿಬಿಡುತ್ತೆ. ನೀವು ಗಟ್ಟಿಗೆ ನಿಂತ್ಕೊಬೇಕು ಸಂತರ ಅಂದರೆ ನನ್ನೂ ಸೇರಿಸಿನೇ ನಾನು ಹೇಳೋದು ಯಾವಾಗಲೂ ಕೆಲಸ ಕಲಿಬೇಕು, ಎಫರ್ಟ್ ಹಾಕಬೇಕು, ಶ್ರಮ ವಹಿಸಬೇಕು. ಸೊ ಕೆಲಸಗಳನ್ನ ನೋಡಿ ಇನ್ನೊಬ್ರದ್ದು ಇನ್ಸ್ಪಿರೇಷನ್ ತೊಗೊಬೇಕು. ಸೊ ಟೈಮ್ ಪ್ರೋಸೆಸ್, ಟೈಮ್ ಟೇಕ್ಸ್. ಓಕೆ, ಮಾತನಾಡ್ತೀನಿ ತಮ್ಮ ಜೊತೆಗೆ. ಆತ್ಮೀಯ ವೀಕ್ಷಕರೇ, ಶುಭೋದಯ ಕರ್ನಾಟಕದ 2ನೇ ಆವೃತ್ತಿ ಮುಂದುವರಿದ ಒಂದು ಪುಟ್ಟ ವಿರಾಮದ ಬಳಿಕ. ಲಿಮ್ಕಾ ವಿಶ್ವ ದಾಖಲೆಯ ಹೆಮ್ಮೆಯ ಗರಿ 5,000ದತ್ತ ದಾಪುಗಾಲನ್ನ ಹಾಕುತ್ತಿರುವ ಜ್ಞಾನದ ಝರಿ. ಇದು ನಿಮ್ಮೆಲ್ಲರ ಥಟ್ ಅಂತ ಹೇಳಿ. ಸೋಮವಾರದಿಂದ ಶುಕ್ರವಾರದವರೆಗೆ ರಾತ್ರಿ 9:30ಕ್ಕೆ ಜನಪ್ರಿಯ ಗಣ್ಯ ವ್ಯಕ್ತಿಗಳ ಸಾಧನೆಯ ಹಾದಿ. ಟ್ರಾನ್ಸ್ಪೋರ್ಟ್ ವ್ಯವಹಾರ ಇರಲಿ ಮತ್ತೆ ಏನೇ ಇರಲಿ, ಯಾವುದೇ ಮಾಡಿದ್ರು ಬಹಳ ಶ್ರದ್ಧೆಯಿಂದ ಮಾಡ್ತೇನೆ. ಸ್ಫೂರ್ತಿಯ ಸೆಲೆ, ಮಾರ್ಗದರ್ಶನದ ನೆಲೆ. ಫಸ್ಟ್ ಅಟೆಂಪ್ಟ್ ಅಲ್ಲೇ ಫಸ್ಟ್ ಕ್ಲಾಸಲ್ಲಿ ಪಾಸ್. ಈ ಹೋರಾಟ ಅನ್ನೋದು ನಮಗೆ ನಮ್ಮ ಬ್ಲಡ್ಡಲ್ಲೇ ರೂಪುಗೊಂಡಂಥದ್ದು. ನ್ಯಾಯದಾನ ಪದ್ಧತಿ ಹೇಗಿದೆ ಅನ್ನೋದು ಲಾಯರಿಗೆ ಮೊದಲಿಂದನೂ ಗೊತ್ತಾಗ್ತಾ ಇರ್ತದೆ. ನಾನು ಫಸ್ಟ್ ಪ್ಲೇಸ್ ಮಾತ್ರ ಯಾರಿಗೂ ಬಿಟ್ಕೊಡ್ತಾ ಇರಲಿಲ್ಲ. ಸರ್ಕಾರಿ ಶಾಲೆಗಳ ಸಂಖ್ಯೆ ನೀವು ಕೇಳಿದ್ರೆ ಆಶ್ಚರ್ಯ ಪಡ್ತೀರಿ. ಹುಡುಗಿ ಕುದುರಿ ನಡಿಗಿ ಹಿಡಿದು ಬರುತ್ತಿತ್ತ. ಹೆಣ್ಣಾಗಿ ಜೀವನ ಮಾಡ್ಬೇಕಂದ್ರೆ ಅಷ್ಟು ಸುಲಭ ಅಲ್ಲ. ನಮಗೆ ಅನುಕಂಪ ಬೇಡ, ಅವಕಾಶ ಬೇಕು. ನಾನು ನೀರಿನ ಋಣ ತೀರಿಸಲಿಕ್ಕೆ ಇಲ್ಲಿ ಬಂದಿದ್ದೇನೆ. ನಾವು ಬಹಳ ಕಷ್ಟಪಟ್ಟಿದ್ದೇವೆ. ಆ ಕಷ್ಟ ಹೇಳ್ಕೊಂಡ್ರೆ ಕಣ್ಣೀರು ಬರ್ತದೆ. ಆ ಭಾಷೆಯ ಸ್ಟ್ರಕ್ಚರನ್ನು ಡ್ಯಾಮೇಜ್ ಮಾಡೋ ಅಧಿಕಾರ ನಮಗೆ. ನಾನು ಎಲ್ಲಿ ಬದುಕಿದ್ನೋ, ನಾನು ಎಲ್ಲಿ ಹುಟ್ಟಿದ್ನೋ ಆ ಜಾಗದಲ್ಲಿ ನನ್ನ ವೈದ್ಯ ವೃತ್ತಿನ ಮಾಡಬೇಕು ಅಂತ. ನಾಡಿನ ವಿವಿಧ ಕ್ಷೇತ್ರಗಳ ಸಾಧಕರ ಯಶೋಗಾಥೆ. ನಾನೇನಾದ್ರು ಸಿನಿಮಾದಲ್ಲಾದ್ರೆ ಡೈರೆಕ್ಟರ್ ಆಗ್ಬೇಕು. ಕೌಸಲ್ಯ ಸುಪ್ರಜಾ ರಾಮಪೂರ್ವ ಸಂಧ್ಯಾ ಪ್ರವರ್ತತೆ. ಸಿನಿಮಾಗೆ ಕೆಲಸ ಮಾಡಿದ್ರೆ ದುಡ್ಡು ಕೊಡ್ತಾರೆ ಅಂತ ನನಗೆ ಗೊತ್ತಾಗಿದ್ದೆ ರವಿಚಂದ್ರ ಅವ್ರ ಹತ್ರ ಕೆಲಸ ಮಾಡೋದು. ಸ್ಟೇಟಲ್ಲಿ ಒಂದು 13 ಟೈಮ್ಸ್ ಬಿಲಿಯರ್ಡ್ಸಲ್ಲಿ 4 ಟೈಮ್ಸ್ ಸ್ನೂಕರಲ್ಲಿ ಗೆದ್ದಿದ್ದೇನೆ. ಎಲ್ಲವೂ ಕೂಡ ಸರ್ವಾನುಮತದ ತೀರ್ಮಾನಗಳೇ. ಒಳ್ಳೆಯ ಪ್ರೊಡಕ್ಷನ್ ನೋಡಿದ್ದೆ ಗೋಬಿ ವೀರಣ್ಣ ಕಂಪನಿ ತೀರ್ಥಹಳ್ಳಿಗೆ ಬಂದಾಗ. ತನ್ನಿಂದ ತಾನೇ ಬಂದಿರುವಂತಹ ಬದ್ಧತೆ ಏನು ಅಂದರೆ ನಾನು ಕರಪ್ಟ್ ಆಗಬಾರ್ದು. ದುಡ್ಡು ಕೊಟ್ಟು ಆಟ ಆಡೋ ಶಕ್ತಿ ನನಗಿರಲಿಲ್ಲ. ಕಲಾ ಮಾತೆ ಎಲ್ಲರನ್ನೂ ಕೈ ಬೀಸಿ ಕರೀತಾಳೆ, ಕೆಲವರನ್ನ ಮಾತ್ರ ಆಯ್ಕೆ ಮಾಡ್ತಾರೆ. ನನಗೆ ಹೆಸರು ಅಂತ ಏನಾರ ಬಂದಿದ್ರೆ ಅದು ದೂರದರ್ಶನದಿಂದಾನೆ. ವಾರದ ಅತಿಥಿ ತಪ್ಪದೇ ವೀಕ್ಷಿಸಿ. ಪ್ರತಿ ಶುಕ್ರವಾರ ರಾತ್ರಿ 8 ಗಂಟೆಗೆ, ಮರುಪ್ರಸಾರ ಪ್ರತಿ ಭಾನುವಾರ ಮಧ್ಯಾಹ್ನ 3 ಗಂಟೆಗೆ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ. ವಿರಾಮದ ಬಳಿಕ ಶುಭೋದಯ ಕರ್ನಾಟಕದ 2ನೇ ಆವೃತ್ತಿಗೆ ಮತ್ತೆ ಸ್ವಾಗತ. ನಾವು ಮಾತನಾಡಿಸ್ತಾ ಇದ್ದೆ ತಮ್ಮ ಸಿನಿಮಾ ಹಾದಿ ಜೊತೆಗೆ ನಿರ್ದೇಶನ, ಕಲಾವಿದರ ಸಂಕಷ್ಟಗಳ ಬಗ್ಗೆ. ತಮ್ಮ ನಿರ್ದೇಶನದ ಬಗ್ಗೆ ಮಾತನಾಡೋಣ ಈಗ. ಸೊ ಇದು ಅತ್ಯಂತ ಸವಾಲಿನ ಕೆಲಸ. ಯಾಕಂದರೆ ತಾವು ಹೋಗಿ ಅವಕಾಶ ಗಿಟ್ಟಿಸ್ಕೊಳ್ಳೋದು ಒಂದು ರೀತಿ ಆದರೆ, ನಿರ್ದೇಶಕ ಅಂತ ಒಂದು ಜವಾಬ್ದಾರಿ ಬಂದಾಗ ನಿರ್ಮಾಪಕರು ಕರೆಕ್ಟಾಗಿದ್ದರೆ ಅದು ಬೇರೆ ರೀತಿ. ನಿರ್ಮಾಪಕರಿಲ್ಲ, ತಾವೇ ನಿರ್ಮಾಪಕರಾಗಿರ್ತೀರಿ ಅಥವಾ ನಿರ್ಮಾಪಕರಿಗೆ ತಾವು ಉತ್ತರ ಕೊಡಬೇಕು ಅಂದಾಗ ಅದೊಂದು ಜವಾಬ್ದಾರಿತ ಕೆಲಸ ಆಗಿರುತ್ತೆ. ತಮ್ಮ ಸಿಂಹದ ಹಾದಿ ಈಗ ತಯಾರಾಗಿ ನಿಂತಿದೆ. ಇದಕ್ಕೂ ಹಿಂದಿನ ಟೆಲಿಫಿಲ್ಮ್ಸ್ ಬಗ್ಗೆ ಮಾತನಾಡಿ ಆಮೇಲೆ ಸಿಂಹದ ಹಾದಿಗೆ ಬರೋಣ. ನೀವೇ ಹೇಳ್ದಂಗೆ ಅವಕಾಶ ಗಿಟ್ಟಿಸೋದು ಕ್ಲೂ ಅಲ್ಲೇ ಕೊಟ್ಬಿಟ್ಟಿದ್ದೀರಾ ನೀವು. ಒಬ್ಬ ನಟನಾಗಿ ಅವಕಾಶ ಇನ್ನೊಬ್ಬರ ಹತ್ರ ಡಿಪೆಂಡ್ ಆಗಬೇಕಾಗತ್ತೆ. ಸರ್ ನಂಗೊಂದು ಅವಕಾಶ ಕೊಡಿ ಅಂತ. ನಿರ್ದೇಶಕರು ತನಗೆ ತಾನೇ ಸೃಷ್ಟಿ ಮಾಡ್ಕೊತಾನೆ. ಸೊ ನಾನೇನಕ್ಕೆ ನಿರ್ದೇಶಕ ಆದೆ ಅಂತ ಒಂದು ಚಿಕ್ಕ ಕಥೆ ಇದೆ. ಫಸ್ಟ್ ಶಾರ್ಟ್ ಫಿಲಮ್ ಮಾಡಬೇಕಾದ್ರೆ ನಮ್ಮ ಅಣ್ಣ ಡೈರೆಕ್ಟರ್ ಆಗಬೇಕಿತ್ತು, ನಾನು ಆ್ಯಕ್ಟರ್ ಆಗಬೇಕಿತ್ತು ಅಂತ ಡಿಸೈಡ್ ಮಾಡಿ ಸ್ಕ್ರಿಪ್ಟ್ ಮಾಡಿದ್ವಿ. ಸೊ ನಮ್ಮ ಅಣ್ಣನ ಕಾರಣಾಂತರಗಳಿಂದ ಹೆಲ್ತ್ ಇಶ್ಯೂಯಿಂದ ನಾನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟ. ನಮಗೂ ಒಂಥರ ಚಾಲೆಂಜಿಂಗ್, ಎಲ್ಲರಿಗೂ ಮಾತು ಕೊಟ್ಟಿದ್ದೀನಿ ನಡಿ ಮಾಡೋಣ ಅಂತ. ಸೊ ಫಸ್ಟ್ ಶಾರ್ಟ್ ಫಿಲಮು, ಅಲ್ಲಿಂದ ಡೈರೆಕ್ಷನ್ ಚೆನ್ನಾಗಿ ಬಂದಿದ್ದು. ನನಗೆ ಯಾಕೆ ಡೈರೆಕ್ಷನ್ ಮಾಡಬೇಕಂತ ಇದೆ ಅಂದರೆ ಆಬ್ವಿಯಸ್ಲಿ ಶಂಕರ್ ನಾಗ್ ಸರು ಮತ್ತು ದೊಡ್ಡ ದೊಡ್ಡ ಡೈರೆಕ್ಷನ್ ಪುಟ್ಟಣ್ಣ ಕಣ್ಗಲ್ರು ನನಗೆ ಒಂಥರ ಇನ್ಸ್ಪಿರೇಷನ್ ಡೈರೆಕ್ಷನ್ ಮಾಡಬೇಕಪ್ಪ ಅಂತ. ಮತ್ತು ನನಗೆ ಫಸ್ಟ್ ಶಾರ್ಟ್ ಫಿಲಮ್ ಮಾಡಬೇಕಾದ್ರೆ ತುಂಬ ಚಾಲೆಂಜಿಂಗ್ ಇತ್ತು.
ಆ್ಯಕ್ಟಿಂಗ್ ಮಾಡ್ಕೊಂಡು ಡೈರೆಕ್ಷನ್ ಮಾಡಿದೆಯಲ್ಲ ತುಂಬ ಕಷ್ಟ. ಎರಡೂ ಬ್ಯಾಲೆನ್ಸ್ ಮಾಡಬೇಕು, ಆ್ಯಕ್ಟ್ರಿಗೆ ಕೊಡಬೇಕು, ನಾನು ಮಾಡಬೇಕು ಜೊತೆಗೆ ಅಂದಾಗ. ಸೊ ನನಗೆ ಆ ಡೈರೆಕ್ಷನ್ ಅದಕ್ಕೆ ಮೇನ್ ಆಯ್ಕೆ ಮಾಡಿದೆ. ನನಗೆ ನಾನು ಸೃಷ್ಟಿ ಮಾಡ್ಕೊಬೇಕು. ಯಾರು ಚಾನ್ಸ್ ಕೊಡ್ತಾರೋ ನನಗದು ಗೊತ್ತಿಲ್ಲ. ಸೊ ನನಗೆ ನಾನು ಅವಕಾಶ ಮಾಡ್ಕೊಬೇಕಂದ್ರೆ ಫಸ್ಟ್ ನಾನು ಗುರುತಿಸ್ಕೊಬೇಕು, ನನ್ನ ಟ್ಯಾಲೆಂಟ್ ಆಚೆ ಹಾಕಬೇಕು, ನನ್ನ ಟ್ಯಾಲೆಂಟ್ ಆಚೆ ತೋರಿಸ್ಬೇಕು ಅಂದಾಗ ಡೈರೆಕ್ಷನ್ ಇಸ್ ಮೇನ್ ಅಂತ ಗೊತ್ತಾಯಿತು. ಆಮೇಲೆ ನೀವು ಹೇಳ್ದಂಗೆ ಇದಕ್ಕಿಂತ ಮುಂಚೆ ಒಂದು ಟೆಲಿಫಿಲಮ್ ಒಂದು ರಿಪೇರ್ ಅಂತ ಮಾಡಿದ್ದೀನಿ. 6 ಇಯರ್ಸಿಂದ ಮಾಡ್ತಾರೆ ಪ್ರಾಜೆಕ್ಟು. ಅಲ್ಲೊಂದು 7 to 8 ಗೆಟಪ್ಸ್ ಇದೆ. ಸೊ ನನ್ನ ಅಂದರೆ ಆ ಸ್ಕ್ರಿಪ್ಟ್ಗೆ ನಾನು ಹಾಕಿರೋ ಎಫರ್ಟ್ಗೆ ಒಂದಿನ ರಿಸಲ್ಟ್ ಕೊಡ್ತಾನೋ ಇದೆ. ಆ ಫಿಲಮ್ ಆದಷ್ಟು ಬೇಗ ರಿಲೀಸ್ ಆಗೋ ಪ್ಲ್ಯಾನೂ ಇದೆ. ಸಿಂಹದ ಹಾದಿ ಬಗ್ಗೆ ಕೇಳಿದ್ರಿ. ಸಿಂಹದ ಹಾದಿ ಯಾಕೆ ಸ್ಪೆಷಲ್ ಅಂದರೆ, ಸಿಂಹ ಅಂದರೆ ಗೊತ್ತು ನಿಮಗೆ, ವಿಷ್ಣು ಸರ್. ಸೊ ವಿಷ್ಣು ಸರ್ ಅಭಿಮಾನಿಗಳ ನೈಜ ಕಥೆ ಇದು. ಸೊ ಹೇಗೆ ಅಭಿಮಾನಿಗಳು ಏನು ಸಾಧನೆ ಮಾಡಿದ್ದಾರೆ, ಅವನ ಇನ್ಸ್ಪಿರೇಷನ್ ತೊಗೊಂಡು ವಿಷ್ಣು ಸರ್ ಎಲ್ಲ ಹೇಗೆ ಇನ್ಸ್ಪಿರೇಷನ್ ಆಗಿದ್ದಾರೆ, ಎಷ್ಟೋ ಜನಕ್ಕೆ ಗೊತ್ತಿಲ್ಲದ್ರೂ ಒಳ್ಳೆಯ ಕೆಲಸಗಳನ್ನ ನಾನು ವಿಷ್ಣು ಸರ್ ಇಲ್ಲಿ ತೋರಿಸ್ತಾ ಇದ್ದೀವಿ. ಸಿಂಹದ ಹಾದಿ ಏನು ಟೈಟಲ್ ಇಟ್ಟಿವಿ ಅಂತ ಹೇಳಿದ್ರೆ ಸಿಂಹ ಹಾದಿ. ಸೊ ವಿಷ್ಣು ಸರ್ ಹಾದಿಲಿ ನಡೆದು ಬಂದವರು ಎಷ್ಟು ಸಾಧನೆ ಮಾಡಿದ್ದಾರೆ, ಹೇಗೆಲ್ಲ ಸಾಧನೆ ಮಾಡಿದ್ದಾರೆ, ಸೊ ಅದನ್ನು ತೋರಿಸೋ ಒಂದು ಚಿಕ್ಕ ಪ್ರಯತ್ನ. ಮತ್ತು ಈ ಮಂತ್ ಅದು ಸ್ಕ್ರೀನಿಂಗ್ ಇದೆ, ಪಬ್ಲಿಕ್ ಸ್ಕ್ರೀನಿಂಗು ಮತ್ತು ಪ್ರೆಸ್ ಮೀಟ್ ಇದೆ. ಅದಕ್ಕೆ ಆಲ್ಮೋಸ್ಟ್ ಒಂದು 50 to 100+ ಅವಾರ್ಡ್ಸ್ ಬರ್ತಾ ಇದೆ. ಇಂಟರ್ನ್ಯಾಷನಲಿ ನನಗೊಂದು ರೆಕಗ್ನೇಷನ್ ನೆಕ್ಸ್ಟ್ ಲೆವೆಲ್ ತೊಗೊಂಡೋಗಿರೋ ಸಿನಿಮಾ ಇದು. ನನ್ನ ಜೀವನ ಅದರಲ್ಲಿ ಒಂದು ಎಸ್ಪೆಷಲ್ ಬೇಕಾದ್ರೆ ಸಿನಿಮಾಗ್ರಾಫಲ್ಲಿ ತುಂಬ ದೊಡ್ಡ ಮಟ್ಟದ ಸಿನಿಮಾ ಇದು ನನಗೆ. ಕೆನಡಾ ಆಗ್ಬೋದು, ಜಪಾನ್ ಆಗ್ಬೋದು, ಮತ್ತು ಶ್ರೀಲಂಕಾ ಆಗ್ಬೋದು. ಸೊ ಬೇರೆ ಬೇರೆ ದೇಶಗಳಿಗೆ ಫಿಲಮ್ ಫೆಸ್ಟಿವಲ್ಗೆ ಸೆಲೆಕ್ಟ್ ಆಗಿ ಅವಾರ್ಡ್ಗಳು ಬಂದಿದೆ. ಸೊ ನನಗೊಂಥರ ಗರಿಮೆ, ಓಕೆಪ್ಪ ಏನೋ ಒಂದು ಒಳ್ಳೆ ಕೆಲಸ ಮಾಡಿದ್ದೀನಿ. ಸೊ ಎಲ್ಲರೂ ಗುರ್ಸ್ತಾ ಇದ್ದಾರೆ ಸಿನಿಮಾದ ಹಾದಿಯಿಂದ. ಸೊ ಅದು ಖುಷಿ, ತುಂಬ ಖುಷಿ ವಿಚಾರ. ಓಕೆ, ಈ ಸಿನಿಮಾಗೂ ಟೆಲಿ ಸಿನಿಮಾಗೂ ಏನು ವ್ಯತ್ಯಾಸ ಅಂತ? ಶಾರ್ಟ್ ಫಿಲಮ್ಸ್ ಅಂದರೆ ನೀವು 1 ನಿಮಿಷ ಮಾಡೋ ಶಾರ್ಟ್ ಫಿಲಮ್ಸ್, 20 ಮಿನಿಟ್ಸ್ ಒಳಗೆ ಮಾಡೋ ಶಾರ್ಟ್ ಫಿಲಮ್ಸ್ ಅಂತಾರೆ. ಟೆಲಿಫಿಲಮ್ 50 ಮಿನಿಟ್ಸ್ ಒಳಗೆ ಮಾಡ್ಬೇಕು ನೀವು. ಮತ್ತು ಫಿಲಮ್ಗೆ ಅಂದರೆ ಲೈಕ್ 1 hour ದಾಟ್ಬಿಟ್ರೆ ಫ್ಯೂಚರ್ ಫಿಲಮ್ ಅಂತ ಹೇಳ್ತಾರೆ. ಸೊ ನಾರ್ಮಲ್ ಸಿನಿಮಾ. ಸೊ ಟೆಲಿಫಿಲಮ್ಗೆ ಏನು ಲೈಕ್ ಅಂದರೆ ಸೆನ್ಸರ್ ಬೇಕಾಗಿಲ್ಲ. ಸೊ ಲೈಕ್ ಅಂದರೆ ಅರ್ಧವಾರ್ಷಿಕ ಪರೀಕ್ಷೆ, ಮಧ್ಯವಾರ್ಷಿಕ ಅಂತ ಆ ಥರ ಟೆಲಿಫಿಲಮ್ನ ವಿ ಕ್ಯಾನ್ ಸೈಟ್. ಸೊ ಇವಾಗ ಪ್ರೊಡ್ಯೂಸರ್ಗೆ ತೋರಿಸ್ಬೇಕಾದ್ರೆ 1 hour ಫಿಲಮ್ ಮಾಡಿದ್ದೀನಿ ಅಂದರೆ ಓಕೆ, 2 hour ಫಿಲಮ್ ಮಾಡ್ತಾನೆ ಅನ್ನೋದು ಒಂದು ಕ್ಲೂ ಥರ. ಮತ್ತು ಪ್ರೊಡ್ಯೂಸರ್ ಪಿಚ್ಚಿಗೆ ಯೂಸ್ ಆಗೋದು ತುಂಬ. ನಾನು ತುಂಬ ನಿರ್ದೇಶಕರು ಒಂದು ಶಾರ್ಟ್ ಫಿಲಮ್ ಮಾಡಿ ಟೆಲಿಫಿಲಮ್ ಮಾಡಿ ಯು ಕ್ಯಾನ್ ಪ್ರೊಫೆಷನಲ್ ಬೇಕಾದ್ರೆ ಪೈಲಟ್ ಫಿಲಮ್ ಅಂತ ಹೇಳ್ತೀವಿ ನಾವು. ಸೊ ಇದೇ ಡಿಫ್ರೆನ್ಸು. ಓಕೆ, ಆದರೆ ಒಂದು ವ್ಯಕ್ತಿ ಆಧಾರಿತ ಸಿನಿಮಾ ಮಾಡಬೇಕು ಅಥವಾ ಯಾರನ್ನೋ ಕಥಾವಸ್ತುವಾಗಿ ಇಟ್ಕೊಂಡು ಸಿನಿಮಾ ಮಾಡಬೇಕು ಅಂದಾಗ ಒಂದು ಸವಾಲು ಇರುತ್ತಲ್ಲ. ಯಾಕಂದರೆ ಈಗ ವಿಷ್ಣುವರ್ಧನ್ ಅವರ ಅಭಿಮಾನಿ ಬಳಗ ಬಹಳ ದೊಡ್ಡದಿದೆ, ವ್ಯಾಪ್ತಿಯೂ ದೊಡ್ಡದು. ಈಗ ಮಹಿಳಾ ಅಭಿಮಾನಿಗಳು ಅಂತ ಬಂದಾಗ ತಾವು ಹೇಳ್ತೀರಿ, ಪುರುಷ ಅಭಿಮಾನಿಗಳು ಕೂಡ ಇರ್ತಾರೆ. ಸೊ ಈ ಒಂದು ರಿಸರ್ಚ್ ಬಗ್ಗೆ ಮಾತನಾಡೋದಾದ್ರೆ ಯಾವೆಲ್ಲ ವಿಚಾರಗಳನ್ನ ಪರಿಗಣನೆ ಮಾಡಿ ತಾವು ನಿರ್ದೇಶನ ಕೇಳಿದ್ರಿ ಅಂತ? ಓಕೆ, ಇಡೀ ಕರ್ನಾಟಕದಲ್ಲಿ ಹೈಯೆಸ್ಟ್ ಫಿಮೇಲ್ ಫ್ಯಾನ್ಸ್ ಇರೋದು ವಿಷ್ಣು ಸರ್ಗೆ, ಅದೆಲ್ಲರಿಗೂ ಗೊತ್ತಿದೆ. ಮತ್ತು ಅದು ಪ್ರೂವ್ ಆಗಿದೆ. ಮತ್ತು ಅವ್ರನ್ನ ಹ್ಯಾಂಡ್ಸಮ್. ಸೊ ವಿಷ್ಣು ಸರ್ಗೆ ಒಂದು ಜೆಂಟಲ್ಮ್ಯಾನ್ ಮತ್ತು ಹ್ಯಾಂಡ್ಸಮ್ ಅಂತ ಜಾಸ್ತಿ ಹೆಣ್ಮಕ್ಳು ಫ್ಯಾನ್ಸ್ ಆಗಿರೋದು. ಸೊ ನೀವು ಹೇಳಿದ್ರಿ ಏನು ಆಧಾರಿತ ಅಂತ, ಇದು ನೈಜ ಘಟನೆ ಆಮೇಲೆ ನಾನು ತುಂಬ ಜನ ಭೇಟಿ ಆಗಬೇಕಾಗಿದೆ. ಸೊ ಇದ್ರಲ್ಲಿ ಏನಾಗಿದೆ ಅಂದರೆ ಒಬ್ಬರು ಕಾರ್ಡಿಂಗ್ಸ್ ಬಗ್ಗೆ, ಮತ್ತೊಬ್ಬರು ಅನಾಥ ಹುಡುಗಿ ಬಗ್ಗೆ, ಮತ್ತು ಒಬ್ಬರು ಮಂಗಳಮುಖಿ ಬಗ್ಗೆ. ಸೊ ನಾನು ತೊಗೊಂಡ್ರೋ ಆಯ್ಕೆ ಎಲ್ಲ ಹೆಣ್ಮಕ್ಳು. ಅವ್ರ ಅಭಿಮಾನಿಗಳು ಹೇಗಾದರು, ಇವ್ರು ಹೇಗೆ ಇನ್ಸ್ಪಿರೇಷನ್ ಆದರು, ವಿಷ್ಣು ಸರ್ ಯಾರ್ಯಾರಿಗೆ ಹೆಲ್ಪ್ ಮಾಡಿದ್ದಾರೆ ವಿತ್ ಪ್ರೂಫ್. ಸೊ ಸರ್ ರಿಸರ್ಚ್ ಮಾಡಿ ಸೊ ನಾನು ಈ ಸಿನಿಮಾ ಮಾಡಿದ್ದು. ತುಂಬ ಜನ ಭೇಟಿ ಆದಾಗ ನನಗೆ ಗೊತ್ತಾಯಿತು, ನನಗೆ ಗೊತ್ತಿಲ್ಲ ವಿಷ್ಣು ಸರ್ ಇಷ್ಟೊಂದು ಹೆಲ್ಪ್ ಮಾಡಿದಾರ. ನಾನು ಇವಾಗಲೂ ಪ್ರೂವ್ ಆಗಿ ಹೇಳ್ತೀನಿ, ಇವಾಗಿನ ಸೋಷಿಯಲ್ ಮೀಡಿಯಾ ಇದ್ದಿದ್ರೆ ವಿಷ್ಣು ಸರ್ ನೋಡೋ ಲೆವೆಲ್ಲೇ ಬೇರೆ ಇತ್ತು. ತುಂಬ ನನಗೆ ಒಂಥರ ಬೇಜಾರಾಗ್ತಂದ್ರೆ ಅವ್ರು ಮಾಡಿರೋ ಒಳ್ಳೆ ಕೆಲಸಗಳು ಒಂದು ಕೈ ಮಾಡಿ ಇನ್ನೊಂದು ಕೈ ಗೊತ್ತಾಗಿಲ್ಲ, ತುಂಬ ಜನಕ್ಕೆ ಅದು ಗೊತ್ತಾಗಿಲ್ಲ. ಸೊ ನನಗೆ ರಿಸರ್ಚ್ ಮಾಡಿದಾಗ ಗೊತ್ತಾಗಿದೆ ವಿಷ್ಣು ಸರ್ ಎಷ್ಟು ಗ್ರೇಟ್ ವ್ಯಕ್ತಿ. ಯಾವತ್ತೂ ಅವರು ಎಲ್ಲೂ ಪಬ್ಲಿಸಿಟಿ ಬಯಸಿಲ್ಲ, ಎಲ್ಲೂ ಮಾಡಿಲ್ಲ. ಮತ್ತು ಅವ್ರು ಮಾಡಿದ ಹೆಲ್ಪ್ಗಳನ್ನ ವಿತ್ ಪ್ರೂಫ್ ಇರೋದಿಲ್ಲ. ಸೊ ಆ ಕತೆಗಳನ್ನ ಹಿಡ್ಕೊಂಡು ಒಂದು ಸ್ಕ್ರೀನ್ ಪ್ಲೇ ಮಾಡಿ ಒಂದು ಸಿನಿಮಾ ಮಾಡಿದ್ದೀವಿ. ಸೊ ಆಲ್ಮೋಸ್ಟ್ ಒಂದು 15 ಕಡೆ ಸ್ಕ್ರೀನಿಂಗ್ ಆಗಿದೆ ಬೇರೆ ಬೇರೆ ಕಾಲೇಜಲ್ಲಿ. ಬರೀ ಹೆಣ್ಮಕ್ಳು ಜಾಸ್ತಿ ನಾವು ತೋರಿಸಿರೋದು. ಸೊ ಎಲ್ಲರೂ ಖುಷಿ ಪಟ್ಟಿದ್ದಾರೆ. ಯಾರೇ ಸಿನಿಮಾ ನೋಡಿದ್ರು ಒಂದು ಕಾಲರ್ ಎತ್ಬಿಟ್ಟು ನಮ್ಮ ದಾದಾ ಕಣಪ್ಪ ಅಂತ ಹೇಳ್ತಾರೆ. ನಮ್ಮ ಕಾರ್ಯಕ್ರಮಕ್ಕೆ ಪ್ರಕಾಶಕರು ವೀರಕಪುತ್ರ ಶ್ರೀನಿವಾಸ್ ಅವರು ಬಂದಿದ್ರು. ಅವರು ಕೂಡ ವಿಷ್ಣು ಅಭಿಮಾನಿಗಳ ಸಂಘದ ಅಧ್ಯಕ್ಷರಾಗಿದ್ದಾರೆ. ಅವರೇ ಕೂಡ ವಿಷ್ಣು ಸೇನಾಪತಿ ಮೇನ್ ಪ್ರೊಡ್ಯೂಸರ್ ಈ ಸಿನಿಮಾಗೆ. ಓ ಹೌದಾ? ಓಕೆ ಓಕೆ. ಸೊ ಅಂದ್ರೆ ನೋಡಿ, ಒಂದು ಅಭಿಮಾನ ಅನ್ನೋದು ಎಲ್ಲಿಂದ ಎಲ್ಲಿಗೆ ಯಾರನ್ನ ಹೇಗೆ ಕೂಡಿಸುತ್ತೆ ಅನ್ನೋದು. ಅವರು ಕೂಡ ವಿಷ್ಣುವರ್ಧನ್ ಸರ್ ಬಗ್ಗೆ ಅಪಾರ ಅಭಿಮಾನನ ಇಟ್ಕೊಂಡಿದ್ದಾರೆ. ಜೊತೆಗೆ ರಾಜ್ಯಾದ್ಯಂತ ಅವ್ರಿಗೆ ಒಂದು ಅಭಿಮಾನಿ ಬಳಗ ಇದೆ. ವಿಷ್ಣು ಸರ್ ಅಭಿಮಾನಿ ಬಳಗದ ಜೊತೆಗೆ ಅವರನ್ನ ಪ್ರೋತ್ಸಾಹ ಮಾಡೋರು ಕೂಡ. ಸೊ ಈ ವಾಹಿನಿ ಮೂಲಕ ನಾನು ಅವ್ರಿಗೆ ಧನ್ಯವಾದ ಹೇಳ್ತೀನಿ. ಅವರೇ ನನ್ನ ಕರೆದ್ಬಿಟ್ಟು ಲೈಕ್ ನಮ್ಗೊಂದು ವಿಷ್ಣು ಸರ್ ಬಗ್ಗೆ ಸಿನಿಮಾ ಮಾಡಪ್ಪ ಅಂತ ಹೇಳಿದ್ದು. ಸೊ ನನಗೇನು ಖುಷಿ ಅಂದರೆ ಆ ವ್ಯಕ್ತಿ ವಿಷ್ಣು ಸರ್ ಮೇಲಿರೋ ಅಭಿಮಾನ ಇದೆಯಲ್ಲ, ಸೊ ಅದನ್ನು ಯಾರು ಟಚ್ ಮಾಡೋಕ್ಕಾಗಲ್ಲ. ಸೊ ಆ ವ್ಯಕ್ತಿಯಿಂದ ಇವತ್ತು ವಿಷ್ಣು ಸರ್ ಒಂದು ಹೆಸರು ಇನ್ನೂ ಲೆವೆಲ್ಗೆ ಬೇರೆ ಹೋಗ್ತಾ ಇದೆ. ಸೊ ಕೀಪ್ ಡೂಯಿಂಗ್ ಇಟ್ ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಇನ್ಸ್ಪೈರಿಂಗ್. ಓಕೆ, ಸೊ ಸಿನಿಮಾ, ಧಾರಾವಾಹಿ ನಿರ್ದೇಶನದ ಬಗ್ಗೆ ಎಲ್ಲ ಮಾತನಾಡ್ತಾ ಇದ್ದೀವಿ. ಈ ಆ್ಯಡ್ಸ್ ಕೂಡ ತಾವು ನಿರ್ದೇಶನ ಮಾಡಿದ್ದೀರಿ ಅಲ್ವಾ? ಆ್ಯಡ್ಸ್
ಹಾಂ. ಓಕೆ. ಸೊ ಈ ಜಾಹೀರಾತು ನಿರ್ದೇಶನ ಅಂತ ಬಂದಾಗ ನೀವು ಹೇಳಿದ್ರಿ ಸಿನಿಮಾ 1 ಗಂಟೆ ಮೇಲಾದರೆ ಫೀಚರ್ ಫಿಲ್ಮ್ ಆಗುತ್ತೆ, 50 ನಿಮಿಷದೊಳಗಾದರೆ ಟೆಲಿಫಿಲ್ಮ್ ಆಗುತ್ತೆ, ಶಾರ್ಟ್ ಫಿಲ್ಮ್ 2 ನಿಮಿಷ 3 ನಿಮಿಷ ಆಗಬಹುದು ಅಂತ. ಆದರೆ ಜಾಹೀರಾತು ಅಂತ ಬಂದಾಗ ಸೆಕೆಂಡ್ಸ್ನಲ್ಲಿ ಮಾತನಾಡಬೇಕಾಗುತ್ತೆ. ಸೊ ಏನೋ ಒಂದು ಆಹಾರ ತಾವು ಕೊಡ್ತಿದ್ದೀರಿ ಅಥವಾ ಒಂದು ಪ್ರಾಡಕ್ಟ್ ಬಗ್ಗೆ ಮಾಡ್ತಿರಲ್ಲ, 10 ಸೆಕೆಂಡಲ್ಲಿ ಅಥವಾ 20 ಸೆಕೆಂಡಲ್ಲಿ ಜನಕ್ಕೆ ಅದು ತಾಗಬೇಕು. ಸೊ ಈ ಸ್ಟೋರಿ ಬೋರ್ಡ್ ರೆಡಿ ಮಾಡೋದು, ಜಾಹೀರಾತುಗಳ ನಿರ್ದೇಶನದ ಬಗ್ಗೆ ಮಾತನಾಡೋದಾದ್ರೆ ಮೇಡಮ್, ನನಗೆ ಗೊತ್ತಿರೋ ಇನ್ಫಾರ್ಮೇಷನ್ ಹೇಳ್ತೀನಿ. ಆ್ಯಡ್ ಶೂಟ್ ಏನಂದರೆ ನೀವು ಹೇಳ್ದಂಗೆ 1 ನಿಮಿಷದೊಳಗೆ ನಾನು ತೋರಿಸ್ಬೇಕು. ಸೊ ಆ್ಯಕ್ಟಿಂಗ್ ಮಾಡೋದು ಕಷ್ಟ ಇದೆ ಮತ್ತು ಡೈರೆಕ್ಷನ್ ಮಾಡೋದು ಕಷ್ಟ ಇದೆ ಆ್ಯಡ್ಸಲ್ಲಿ. ಮತ್ತು ನಾನು ಪ್ರಾಡಕ್ಟ್ನ ಹೇಗೆ ತೋರಿಸ್ತೀನಿ ಅಥವಾ ನಾನು ಹೇಗೆ ಅದನ್ನು ತೋರಿಸ್ತೀನಿ ಜನಕ್ಕೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನನಗೆ ಆ್ಯಕ್ಟಿಂಗ್ ಮಾಡೋದು ತುಂಬ ಒಂಥರ ಚಾಲೆಂಜಿಂಗ್ ಅನಿಸ್ತು. ಡೈರೆಕ್ಷನ್ ಮಾಡಿಬಿಡ್ಬೋದು ಯಾರಿಗೆ ಹೇಳ್ಕೊಡು ಅಂತ. ನನಗೆ ಆ್ಯಕ್ಟಿಂಗ್ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ಇವಾಗ ನನಗೆ ಪ್ರಾಡಕ್ಟ್ ಬಗ್ಗೆ ಗೊತ್ತಿರಲ್ಲ, ಸೊ ಯಾರೋ ಹೇಳ್ತಾರೆ, ಸೊ ನಾನು ಆ್ಯಕ್ಟ್ ಮಾಡೋಕ್ಕಾಗುತ್ತೆ. ನಾಳೆ ಯಾರೋ ಜನ ಕೇಳ್ತಾರೆ ಆ್ಯಕ್ಟ್ ಮಾಡಿದೆಲ್ಲ, ಅದಕ್ಕೇನು ಇನ್ಫಾರ್ಮೇಷನ್, ಒಂದು ಎಕ್ಸ್ಪೀರಿಯನ್ಸ್ ನನಗೆ ಹಿಂಗಾಯ್ತು. ಒಂದು ವೆಬ್ಸೈಟ್ಗೆ ಆ್ಯಕ್ಟ್ ಮಾಡಿದ್ದೆ ನಾನು. ಇದನ್ನು ಹೇಳಬೇಕಲ್ಲ ಗೊತ್ತಿಲ್ಲ, ನಾನು ಸ್ವಲ್ಪ ಸ್ಟ್ರೈಟ್ ಫಾರ್ವರ್ಡ್ ಆಗಿರೋದು ಹೇಳ್ತೀನಿ. ಒಂದು ವೆಬ್ಸೈಟ್ಗೆ ಆ್ಯಕ್ಟ್ ಮಾಡಿದೆ, ಒಂದು ಆ್ಯಡ್ ಶೂಟ್ಗೆ. ಸೊ ಡೈರೆಕ್ಟಾಗಿ ಬಂದು ನನಗೆ ಕೇಳಿದ್ರು, ನೀನು ಇದು ಆಫರ್ ಗೊತ್ತಿದೆಯಾ, ಇದು ಡಿಸ್ಕೌಂಟ್ ಎಲ್ಲಿದೆ, ಈ ಥರ ಇದೆ ಅಂತ. ನನಗೆ ಹೌದಲ್ವಾ, ನಾವು ಈ ರಿಸರ್ಚ್ ಮಾಡಬೇಕಲ್ಲ. ಸೊ ಡೈರೆಕ್ಟರ್ ಆದಾಗ ನಾವು ರಿಸರ್ಚ್ ಮಾಡಿರ್ತೀವಿ, ಆ್ಯಕ್ಟರ್ ಅಂದಾಗ ನಾವು ಏನೋ ಕಾಲ್ ಶೀಟ್ ಕರೆದಿರ್ತಾರೆ ಮಾಡಿರ್ತಾರೆ ಅಂತ. ಸೊ ನನಗೆ ವಾಯ್ಸ್ ಓವರ್ ಕೊಡಬೇಕಾದ್ರೂ ಐ ಜಸ್ಟ್ ರಿಸರ್ಚ್. ಓಕೆ, ಇದು ಯಾವ ಪ್ರಾಡಕ್ಟು, ಎಲ್ಲಿ ವೆಬ್ಸೈಟ್ ಇದೆ, ಅಫಿಷಿಯಲ್ ರಿಜಿಸ್ಟರ್ ಆಗಿದೆಯಾ, ಸೊ ನಾವು ಮಾಡ್ಬೋದಾ. ಸೊ ಇದೆಲ್ಲ ಚಾಲೆಂಜಿಂಗ್. ನಾನು ಹೇಳೋದು, ಯಾರೇ ಆ್ಯಡ್ ಶೂಟ್ ಮಾಡಬೇಕು ಅಂದ್ರೆ ಪ್ಲೀಸ್ ಡೂ ರಿಸರ್ಚ್. ಸೊ ನೀವು ಎಷ್ಟು ರಿಸರ್ಚ್ ಮಾಡ್ತೀರೋ ಯು ವಿಲ್ ಬಿ ಸೇಫ್ ಆನ್ಸ್ ಅಂತ. ಓಕೆ. ಯಾವ ರೀತಿ ವಾಯ್ಸ್ ಓವರ್ಸ್ ಮಾಡ್ತಿರ್ತಾವೆ? ಓಕೆ, ವಾಯ್ಸ್ ಓವರ್ಸ್ ಬಗ್ಗೆ ಹೇಳಬೇಕಾದ್ರೆ ಒಂಥರ ಸ್ಪೆಷಲೇ. ಒಂದು ಸಿನಿಮಾ ರಿವ್ಯೂ ಆಗ್ಬೋದು, ವಾಯ್ಸ್ ಓವರ್ ಮಾಡಿದ್ದೀನಿ. ಅಂದರೆ ಸಿನಿಮಾ ರಿವ್ಯೂಗೂ ಮತ್ತು ಒಂದು ಆ್ಯಡ್ ಶೂಟ್ಗೂ ರಿವರ್ಸ್ಗೂ, ಅಂದರೆ ಆ್ಯಡ್ ಶೂಟ್ಗೂ ವಾಯ್ಸ್ ಓವರ್ ಕೊಡೋಕ್ಕೆ ತುಂಬ ಡಿಫ್ರೆನ್ಸ್ ಇದೆ. ಸೊ ನಾನು ತಮಿಳ್ ಆ್ಯಡ್ಗೂ ಕನ್ನಡದ ಕನ್ವರ್ಷನ್ಗೆ ಒಂದು ಪ್ರಾಡಕ್ಟ್ಗೆ ಮಾಡಿದ್ದೆ. ಸೊ ಏನಾಗುತ್ತೆ ಅಂದರೆ ಆ ಕನ್ವರ್ಟ್ ಮಾಡ್ಕೊಂಡು ಮಾಡಬೇಕಲ್ಲ. ಸೊ ತಮಿಳ್ ಟು ಕನ್ನಡ ಅಂದಾಗ ಚಾಲೆಂಜಿಂಗ್ ಇರುತ್ತೆ. ಅಲ್ಲಿರೋ ವರ್ಡ್ಸ್ಗೆ ಲಿಪ್ಸಿಂಗ್ಗೆ ನಾನು ವರ್ಡ್ಸ್ನ ಇಲ್ಲಿ ಕಂಡುಹಿಡಬೇಕಾಗುತ್ತೆ, ಅದನ್ನ ಯೂಸ್ ಮಾಡಬೇಕಾಗುತ್ತೆ. ಸೊ ಅದೊಂದು ಕಷ್ಟ ಇರುತ್ತೆ. ಸಿನಿಮಾ ರಿವ್ಯೂ ಮಾಡ್ಬೇಕಾದ್ರೆ ವಾಯ್ಸ್ ಓವರ್ ಹೇಗಿರುತ್ತೆ ಅಂದರೆ, ನಾವು ಸಿನಿಮಾನ ಇಮ್ಯಾಜಿನ್ ಮಾಡ್ಕೊಬೇಕು. ಅಲ್ಲಿ ಚಿತ್ರಗಳು ಹೋಗ್ತಾ ಇರುತ್ತೆ, ನಾವು ಅದಕ್ಕೆ ತಕ್ಕಂತೆ ವಾಯ್ಸ್ ಓವರ್ ಕೊಡಬೇಕು. ಸೊ ನೀವು ವೇರಿಯೇಷನ್, ನೀವೇನು ಕತೆ ಹೇಳ್ತಿರಲ್ಲ ಆ ಕತೆ ಜನಗಳಿಗೆ ಹೋಗ್ಬೇಕಲ್ಲಿ. ಸೊ ನೀವು ವಾಯ್ಸ್ ಎಕ್ಸ್ಪ್ರೆಷನ್ ಅಂತೀವಿ ನಾವು, ಆ ಗ್ರಾಫು. ಸೊ ನೀವು ಹೆಂಗೆ ಸಿನಿಮಾ ನೋಡ್ತೀರೋ ಆ ವಾಯ್ಸಲ್ಲೂ ಕೂಡ ನೀವು ಕತೆ ಅವ್ರಿಗೆ ತಲುಪಿಸ್ಬೇಕು. ಅದೊಂಥರ ಚಾಲೆಂಜಿಂಗು. ಸೊ ಓಕೆ. ಸೊ ನಾವು ಒಂದು ಗಮನಿಸ್ತಾ ಇದ್ದೀವಿ. ಸೊ ಇದಕ್ಕೆ ತಾವೇನಾದ್ರು ಒಂದು ವಾಯ್ಸ್ ಮಾಡಬಹುದಾ, ನಿಮ್ಮದೇ ಸಿನಿಮಾ? ಸೊ ಇದು ಸೈನಿಕನ ಕ್ಯಾರೆಕ್ಟ್ರು. ಸೊ ನೈಜ ಘಟನೆ ನಡೆದಿರೋದು ಇದು. ವಿಷ್ಣು ಸರ್ ಒಬ್ಬ ಅಭಿಮಾನಿ, ಅವರ ಅಭಿಮಾನಕ್ಕೋಸ್ಕರ ನ್ಯಾಷನಲ್ ಕಾಲೇಜಿಗೆ ಬಂದು ಜಾಯ್ನ್ ಆಗ್ತಾನೆ ಕೋಲಾರದಿಂದ. ಸಿಂಹದ ಹಾದಿಲಿ ಅನಾಥ ಮಕ್ಕಳ ಬಗ್ಗೆ ನಾವೊಂದು ಚಿತ್ರವನ್ನು ಮಾಡಿದ್ವಿ, ನೈಜ ಘಟನೆಗಳ ಬಗ್ಗೆ. ಇದು ಒಂದು ಹೆಣ್ಣು ಮಕ್ಕಳ ಪ್ರಧಾನ ಚಿತ್ರ. ನೀವು ಆದಷ್ಟು ಬೇಗ ಇದನ್ನು ಚಿತ್ರ ನೋಡಲಿದ್ದೀರಾ. ದಯವಿಟ್ಟು ಹೊಸಬರಿಗೆ ಸಹಾಯ ಮಾಡಿ, ನೋಡಿ, ಬೆಂಬಲಿಸಿ. ಹೆಣ್ಣು ಮಕ್ಕಳ ಚಿತ್ರ. ಸೊ ಇದು ಜಸ್ಟ್ ಎಕ್ಸಾಂಪಲ್ ಆಗಿ ನಾವು ಸ್ಪಾಟಲ್ಲಿ ಕೊಡ್ತೀವಿ. ವಾಯ್ಸ್ ಓವರ್ ಇದಕ್ಕೆ ಇನ್ನೊಂದೇ ಸ್ಪೆಷಾಲಿಟಿ ಅಂದರೆ, ವಿಷ್ಣು ಸರ್, ಜೂನಿಯರ್ ವಿಷ್ಣು ಸರ್ ಕೈಲೇ ಮಿಮಿಕ್ರಿ ಮಾಡಿಸಿದ್ವಿ ಇದನ್ನು. ಸೊ ಈ ಟ್ರೇಲರ್ ಯಾರೇ ನೋಡಿದ್ರು ವಿಷ್ಣು ಸರ್ ಡಬ್ಬಿಂಗ್ ಮಾಡ್ದಂಗೆ ಇರುತ್ತೆ. ಫಸ್ಟ್ ಟೈಮ್ ಅದನ್ನು ಟ್ರೈ ಮಾಡಿಸಿದ್ದೀವಿ. ಓಕೆ, ವಿನೂತನವಾಗಿದೆ ಪ್ರಯತ್ನ. ಸೊ ನಾವು ಗಮನಿಸ್ತಾ ಇದ್ವಿ ನಿಮ್ಮ ಚಿತ್ರದ ತುಣುಕುಗಳನ್ನು ನಮ್ಮ ತೆರೆ ಮೇಲೆ ನಾವು ನೋಡಿದ್ವಿ. ಎಲ್ಲೂ ಕೂಡ ಈಗಿನ ಅದು ಬಿಡುಗಡೆ ಆಗಿಲ್ಲ. ಓಕೆ, ಶಶಿ ಒಬ್ಬ ನಟ, ನಿರ್ದೇಶಕ, ನಿರೂಪಕ, ಎಲ್ಲ ಸಮಾಜ ಸೇವೆ ಆಯಾಮದ ಬಗ್ಗೆ ಮಾತನಾಡೋಣ. ಸೊ ಎಲ್ಲಿಂದ ಪ್ರಾರಂಭ ಆಯಿತು, ಹೇಗೆ ತಮ್ಮಂತ ತೊಡಗಿಸ್ಕೊಂಡ್ರಿ? ಇದಕ್ಕೂ ಇದು ಶಂಕರ್ನಾಗ್ ಸರ್. ಸೊ ನಾನು ಯಾಕೆ ಶಂಕರ್ನಾಗ್ ಸರ್ನ ತುಂಬ ಅಭಿಮಾನಿಸೋದಂದರೆ ಇದೇ ರೀಸನ್ಗೋಸ್ಕರ. ನಾನು ಸಿನಿಮಾ ನೋಡಿ ಜಾಸ್ತಿ ಅಭಿಮಾನಿ ಆಗಿಲ್ಲ, ಅವರ ಸಾಮಾಜಿಕ ಕಾರ್ಯಗಳು. ಸೊ ಅವ್ರು ನಮಗೆ ಇನ್ಸ್ಪೈರ್ ಆಗಿದ್ವಿ. ಸೊ ನೀವು ಕೇಳಿ ಸೋಷಿಯಲ್ ವರ್ಕ್ಸ್ ಅಂತ, ಸೋಷಿಯಲ್ ವರ್ಕ್ಸ್ ಯಾಕೆ ಮಾಡಬೇಕು, ನಮ್ಮ ಕೈಲಾಗಿದ್ದು ನಾವು ಯಾಕೆ ಮಾಡಬೇಕು, ಇದೆಲ್ಲ ಒಂದು ಕ್ವಶನ್ ಬರುತ್ತೆ. ಸೊ ಈಗ ನೋಡಿ, ಹುಟ್ತೀವಿ, ತಿಂತೀವಿ, ಸಾಯ್ತೀವಿ, ವಾಟ್ ಈಸ್ ನೆಕ್ಸ್ಟ್? ಸಮಾಜಕ್ಕೆ ನಾವೇನು ಕೊಟ್ಟಿದ್ವಿ? ಯಾರೋ ಕಟ್ಟಿಸಿ ಶಾಲೆಯಲ್ಲಿ ಓದ್ತೀವಿ ನಾವು, ಯಾರೋ ಕಟ್ಟಿದ ಕಲ್ಯಾಣ ಮಂಟಪದಲ್ಲಿ ಮದುವೆ ಆಗ್ತೀವಿ, ಸಮಾಜಕ್ಕೆ ನಾವೇನು ಕೊಟ್ವಿ? ಈ ಕ್ವಶನ್ ಮಾರ್ಕ್ ನಂಗೆ ತುಂಬ ಕಾಡ್ತಾಯಿತ್ತು. ಸಮಾಜಕ್ಕೆ ಏನೋ ಮಾಡಬೇಕು, ಸಮಾಜಕ್ಕೆ ಯಾವ ಥರ ಮಾಡ್ಬೋದು? ಸೊ ನನ್ನ ಕೇಳಿ ಯಾವ ಥರ ಮಾಡ್ಬೋದು? ನಂದೊಂದು ಟ್ರಸ್ಟ್ ಇದೆ, ದೇವರ ಮಾರ್ಗ ಮಾನವ ಧರ್ಮ ಅಂತ. ಸೊ ಮತ್ತು ಇನ್ನೂ ಒಂದು 15 NGOಸ್ಗೆಲ್ಲ ವರ್ಕ್ ಮಾಡ್ತೀನಿ. ಸೊ ಯಾರ್ಯಾರು ವರ್ಕ್ ಮಾಡ್ತಾರೋ ವಾಲಂಟಿಯರ್ಸ್ ಎಲ್ರಿಗೂ ನಾನು ಇಲ್ಲಿಂದ ಒಂದು ಥ್ಯಾಂಕ್ಸ್ ಹೇಳ್ಬೇಕು. ಏನಕ್ಕೆ ದೇ ಆರ್ ರಿಯಲ್ ಹೀರೋಸ್. ನಾನು ಅವ್ರಿಗೆ ಹೇಳೋದು ಯಾವಾಗಲೂ ಅಷ್ಟೇ, ನೀವಿಂದ ಸಮಾಜಕ್ಕೆ ಏನೋ ಕೊಡುಗೆ ಕೊಡ್ತಾ ಇದ್ದೀರಾ. ಸರ್ಕಾರನೇ ಮಾಡಬೇಕಂತ ಬಂದೇನಿಲ್ಲ, ಸರ್ಕಾರ ಮಾಡ್ತು ಬಿಡೋದಿಲ್ಲ. ಆ್ಯಸ್ ಎ ಮನುಷ್ಯನಾಗಿ ನೀವೇನು ಸಮಾಜಕ್ಕೆ ಕೊಡ್ತೀರಾ ತುಂಬ ಪಾಯಿಂಟ್ ಆಗುತ್ತೆ. ಸೋಷಿಯಲ್ ವರ್ಕ್ಸ್ ಕೇಳಿ, ಯಾವ ಥರ ಸೋಷಿಯಲ್ ವರ್ಕ್ಸ್ ಮಾಡ್ತೀರಾ ಅಂತ. ಒಬ್ಬ ಬ್ಲೈಂಡಿಗೆ ಸ್ಕ್ರೈಬ್ ಆಗಿ ವರ್ಕ್ ಮಾಡ್ತೀವಿ ನಾವು. ಸೊ ಒಬ್ಬ ಭವಿಷ್ಯ ಇರುತ್ತೆ ಒಬ್ಬ ಬ್ಲೈಂಡ್ಗೆ. ಸೊ ಎಷ್ಟೋ ಜನ ನಾನು ಇದೇ ರಿಕ್ವೆಸ್ಟ್ ಮಾಡೋದಂದರೆ, ದಯವಿಟ್ಟು ಸ್ಕ್ರೈಬ್ ಆಗಿ ಬನ್ನಿ, ವರ್ಕ್ ಮಾಡಿ. ಒಂದು ಹುಡುಗನ ಭವಿಷ್ಯ, ಒಂದು ಹುಡುಗಿಯ ಭವಿಷ್ಯ ನಿಮ್ಮ ಮೇಲೆ ನಿಂತಿದೆ. ಸೊ 1 hour 2 hours ಲೈಫಲ್ಲಿ ಎಷ್ಟೋ ಕಳಿತೀವಿ. ಸೊ ಒಂದು ಎಕ್ಸಾಮಿಗೆ ಬಂದು ಬರ್ಕೊಡಿ. ಮತ್ತು ಬ್ಲಡ್ ಡೊನೇಷನ್ ಹೇಳ್ಬೋದು. ನನಗಿಂತ ತುಂಬ ಸಲ ಬ್ಲಡ್ ಡೊನೇಷನ್ ಮಾಡಿದ್ರೆ ನನಗೆ ಗೈಡ್ ಮಾಡೋದು ತುಂಬ ಜನ ಇದ್ದಾರೆ. ಸೊ ರಿಯಲ್ ಹೀರೋಸ್. ಎಷ್ಟು ಜನ ಕ್ಯಾನ್ಸರ್ ಪೇಷಂಟ್ಸ್ಗೆ
ಕ್ಯಾನ್ಸರ್ ಪೇಷಂಟ್ ತುಂಬ ಜನ ನಮ್ಮ ಬ್ಲಡ್ ಗ್ರೂಪ್ಗಳಿದ್ದಾರೆ. ಸೊ ರಕ್ತಸೈನಿ ಅಂತ ಇದ್ದಾರೆ. ಸೊ ಅವರೆಲ್ಲ ಏನಂದರೆ ಏನು ಯಾವ ಟೈಮಲ್ಲಿ ರಾತ್ರಿ ಕರಿ ಬೆಳಗ್ಗೆ ಕರಿ ಬಂದು ಕೊಡ್ತಾರೆ, ₹1 ಎಕ್ಸ್ಪೆಕ್ಟ್ ಮಾಡಲ್ಲ, ಹೋಗಿ ನಾವು ಮಾಡಬೇಕಾ ಮಾಡ್ತಾರೆ. ಸೊ 500 ಸಲ ಡೊನೇಟ್ ಮಾಡೋದಿದೆ, 205 ಸಲ ಡೊನೇಟ್ ಮಾಡಿದ್ದಾರೆ. ಸೊ ಹೇಳಿದಂದರೆ ನೀವೆಷ್ಟು ಡೊನೇಟ್ ಮಾಡಿದ್ರೆ ರಕ್ತ ನಿಮ್ಮ ಹೆಲ್ತ್ ಅಷ್ಟು ಚೆನ್ನಾಗಿರುತ್ತೆ, ದಯವಿಟ್ಟು ಡೊನೇಟ್ ಮಾಡಿ. ಮತ್ತು ನೆಕ್ಸ್ಟ್ ಹೇಳಬೇಕಂದ್ರೆ ಈ ಆಪ್ರೇಷನ್ಗಳಿಗೆ ಫಂಡ್ ರೈಸ್ ಮಾಡ್ತೀವಿ ನಾವು. ಯಾವ್ದು ಹೇಳ್ಬೋದಂದರೆ ತುಂಬ ಬಡ ಕುಟುಂಬಗಳಿರುತ್ತೆ, ನಿಮಗೆ ಗೊತ್ತಿರಿಗೆ ತುಂಬ ಮಕ್ಕಳಿಗೆ ಚಿಕ್ಕ ವಯಸ್ಸಲ್ಲಿ ಕ್ಯಾನ್ಸರ್ ಬರುತ್ತೆ. ಸೊ ಅವ್ರಿಗೆ ಫಂಡ್ ರೈಸ್ ಮಾಡ್ತೀವಿ ಹಾಸ್ಪಿಟ್ಲ್ಗಳಿಗೆ. ಮತ್ತು ಸರ್ಕಾರಿ ಶಾಲೆಯ ಮಕ್ಕಳಿಗೆ ಬುಕ್ಸ್ ಕೊಡ್ಸೋಗಿರ್ಬೋದು, ಮತ್ತು ಬ್ಯಾಗ್ ಕೊಡ್ಸೋದಾಗಿರ್ಬೋದು, ಅಲ್ಲೋಗಿ ಅವ್ರಿಗೆ ಕಲೆಗಳನ್ನ ಹೇಳ್ಕೊಡೋದಾಗಿರ್ಬೋದು, ಈ ಥರ ತುಂಬ ತಂಡಗಳು ವರ್ಕ್ ಮಾಡ್ತದೆ. ನನಗೆ ತುಂಬ ಖುಷಿ ಏನಂದರೆ ತುಂಬ ಜನಗಳು ನಿಷ್ಕಲ್ಮಶವಾಗಿ ಬಂದು ಮಾಡ್ತಾರೆ. ಸೊ ಅದು ತುಂಬ ನಾವು ನೋಟಿಸ್ ಮಾಡಬೇಕು. ತುಂಬ ಜನ ರಿಕ್ವೆಸ್ಟ್ ಮಾಡೋದೇನೆಂದರೆ ದಯವಿಟ್ಟು ಬನ್ನಿ, ಸಮಾಜಕ್ಕೆ ಏನಾದರೂ ಮಾಡಿ. ಸೊ ಆಮೇಲೆ ಇನ್ನೊಂದು ಏನು ಹೇಳ್ಬೋದಂದರೆ ನಾವು ಕ್ಯಾನ್ಸರ್ ಪೇಷಂಟ್ ಮಕ್ಳುಗಳನ್ನೆಲ್ಲ ಕ್ಲೋನಿಂಗ್ ಅಂತ ಮಾಡ್ತೀವಿ ಕಿದ್ವಾ ಹಾಸ್ಪಿಟ್ಲ್ಗಳಲ್ಲಿ. ಅಲ್ಲಿ ನಾವು ಒಂಥರ ಜೋಕರ್ ಥರ ಗೆಟಪ್ ಹಾಕ್ಕೊಂಡು ಮಕ್ಳದ್ದು ಆಟಾಡ್ತೀವಿ. ನೀವು ನಂಬ್ತಿರೋ ಬಿಡ್ತಿರೋ ಆ ಮಕ್ಳಿಗೆಲ್ಲ ಒಂಥರ ಹೇಳಿದ್ರೆ ಒಂಥರ ಎಮೋಷನ್ ಆಗಿಬಿಡ್ತೀನಿ. ಮುಖ ಮುಚ್ಚಿರ್ತಾರೆ, ಒಂದು ಮಾಸ್ಕ್ ಥರ ಹಾಕಿ ಅವ್ರ ಜೊತೆ ನಾವು ಜೋಕರ್ ಥರ ಪ್ಲೇ ಮಾಡ್ಬೇಕಾರೆ ಅವ್ರಿಗೆ ಅವ್ರ ಕ್ಯಾನ್ಸರ್ ಅಂದ್ರೆ ಗೊತ್ತಿರಲ್ಲ ಮಕ್ಕಳಿಗೆ, ಅಣ್ಣ ಅಣ್ಣ ಅಂತ ಮಾತಾಡಿಸ್ತಾರೆ. ಸೊ ನನಗೆ ಅದೆಷ್ಟು ಖುಷಿ ಆಗುತ್ತೆ ಅಂದರೆ ನಾವು ಎಷ್ಟು ದೇವರು ನಮ್ಗೆ ಹೆಲ್ತ್ ಚೆನ್ನಾಗಿ ಕೊಟ್ಟಿದ್ದಾನೆ, ಜೀವನ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾನೆ, ನಾವು ಏನಕ್ಕೋ ಒಂದು ಚಿಂತೆ ಮಾಡ್ತೀವಿ. ಅಲ್ಲಿ ನೋಡ್ರೆ ಮಕ್ಕಳಿಗೆ ಅಷ್ಟು ಇದು ಮಾಡ್ತಾ ಇದ್ದಾರೆ. ಸೊ ನಾನು ಹೇಳೋದು ದಯವಿಟ್ಟು ನೀವು ಅಂಥ ಮಕ್ಕಳ ಜೊತೆ ಬಂದು ಟೈಮ್ ಸ್ಪೆಂಡ್ ಮಾಡಿ, ಲೈಫ್ ಏನಂತ ತಿಳ್ಕೊಳ್ಳಿ. ಏನಕ್ಕಂದ್ರೆ ಇರೋದು ಒಂದು ಜೀವನ, ಒಂದು ನಾವು ಒಳ್ಳೆ ಕೆಲಸ ಮಾಡ್ತೀವಿ, ಕೆಟ್ಟರೋ ಸೆಕೆಂಡ್ರಿ. ಒಂದಷ್ಟು ಮಕ್ಕಳದ ಟೈಮ್ ಸ್ಪೆಂಡ್ ಮಾಡಿ, ನೀವು ಕಂಡ್ಕೊತೀರಾ ಯಾರು ನೀವು ಅಂತ. ಖಂಡಿತ. ಅಂದರೆ ಇವಾಗ ನೋಡಿ ಆ ಕಾಯಿಲೆ ಇರೋ ಮಕ್ಕಳಿಗೆ ನೀವು ಏನಾಗಬೇಕು ಅಂತ ಕೇಳಿದ್ರೆ ಅವ್ರು ದೊಡ್ಡದೇ ಹೇಳ್ತಾರೆ. ಇಲ್ಲ ನಾನು ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಆ್ಯಕ್ಟರ್ ಆಗಬೇಕಂತಾನೆ ಹೇಳ್ತಾರೆ. ನಾಳೆ ಏನು ಅಂತ ಗೊತ್ತಿರೋದಿಲ್ಲ. ಯೋಚನೆ ಮಾಡಿ, ಪೇಷಂಟ್ ಆಗಿ ಮಲಗಿರೋ ಡಾಕ್ಟರ್ ಆಗಬೇಕಂದ್ರೆ ಹುಡುಗಿ ಕನಸು ಎಷ್ಟು ದೊಡ್ಡದಾಗಿರುತ್ತೆ. ಹೌದು ಹೌದು ಹೌದು. ಅಂದರೆ ಮನುಷ್ಯ ಎಲ್ಲ ಆಯಾಮದಲ್ಲಿ ಯೋಚನೆ ಮಾಡಬೇಕು. ನಮ್ಮಲ್ಲಿ ಏನು ನಮ್ಮ ಆರೋಗ್ಯನೇ ಸಾಧನೆ ನಾನು ಹೇಳಿದಾಗ ಅಲ್ವಾ. ಓಕೆ. ಸೊ ಏನು ಮಾಡಬೇಕು ಅಂತಿದೆ ಭವಿಷ್ಯತ್ನಲ್ಲಿ? ಏನೆಲ್ಲ ಕೆಲಸಗಳನ್ನು ತಮ್ಮಂತ ತೊಡಗಿಸ್ಕೊಂಡಿದ್ದೀರಿ? ಬೇರೆ ಯಾವೆಲ್ಲ ಈ ರೀತಿ ಹಾದಿಲಿ ಹೋಗಬೇಕು, ಈ ರೀತಿ ನಿರ್ದೇಶನ ಮಾಡಬೇಕು ಅಂತ ಏನಿದೆ? ನನಗಿರೋದು ಕನ್ನಡದಲ್ಲಿ ಒಂದು ದೊಡ್ಡ ಒಳ್ಳೆ ಸಿನಿಮಾ ಮಾಡಬೇಕು. ಎಲ್ಲ ಭಾಷೆಯವ್ರು ನಮ್ಮ ಕಡೆ ನೋಡಬೇಕು. ಯಾರು ಗುರು ಇವನು, ಎಲ್ಲಿದ್ದ ಇಷ್ಟು ದಿನ. ಮತ್ತು ಸಿನಿಮಾ ಮಾಡಿದ್ರೆ ಸುಮ್ಮನೆ ಮಾತಾಡೋ ಥರ ಸಿನಿಮಾ ಮಾಡಬಾರ್ದು, ಅದನ್ನು ಇತಿಹಾಸ ಪುಟದಲ್ಲಿ ಉಳಿಬೇಕು ಅಂತ ಸಿನಿಮಾ ಮಾಡೋಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ಗೊತ್ತಿಲ್ಲ ಎಷ್ಟು ಮಟ್ಟಿಗೆ ನಾನು ಸಕ್ಸಸ್ ಆಗ್ತೀನಿ ಅನ್ನೋದು. ಒಂಥರ ಪುಟ್ಟಣ ಕಂಗಲ್ ಥರ ನನಗೊಂಥರ ಆಲ್ಮೋಸ್ಟ್ ಹೆಣ್ಣು ಮಕ್ಕಳ ಪ್ರಧಾನ ಚಿತ್ರ ಮೇಲೆ ನಾನು ತುಂಬ ಇದಕ್ಕಿಂತ ಮುಂಚೆ ಅನುಭವ ಅಂತ ಶಾರ್ಟ್ ಫಿಲ್ಮ್ ಮಾಡಿದೆ. ಅದಕ್ಕೊಂದು 25 ಇಂಟರ್ನ್ಯಾಷನಲ್ ಅವಾರ್ಡ್ಸ್ ಬಂದಿತ್ತು. ನಾನು ಅಲ್ಲಿ ಹೆಣ್ಣು ಮಕ್ಕಳ ಪೀರಿಯಡ್ಸ್ ಬಗ್ಗೆನೇ ಮಾಡಿದ್ದು, ನಿರ್ಮಲತೆ ಬಗ್ಗೆ. ಸೊ ನನಗೂ ಚಾಲೆಂಜಿಂಗ್ ಆಗಿತ್ತು, ಈ ಸಬ್ಜೆಕ್ಟ್ ತೊಗೊಬೋದಾ ಹೇಗೆ. ಇವಾಗ ಸಿನಿಮಾದಲ್ಲಿ ಅದು ಹೆಣ್ಮಕ್ಳ ಬಗ್ಗೆ. ನಾನು ಯಾಕೆ ಹೆಣ್ಮಕ್ಳ ಬಗ್ಗೆ ತೊಗೊತೀನಿ ಅಂತ ಹೇಳಿದ್ರೆ ಅವರೇ ಶಕ್ತಿ, ನಿಮ್ಗೆ ಗೊತ್ತಿರ್ತಾರೆ. ನಾನು ಒಬ್ಬರ ತಾಯಿಯಿಂದನೇ ಲೈಕ್ ನಾವಿಲ್ಲಿ ಜನ್ಮ ಪಡ್ಕೊಂಡು ಬಂದಿರೋದು. ಸೊ ನಾನು ಯಾಕೆ ಇದನ್ನು ಹೇಳ್ತೀನಿ, ಜಾಸ್ತಿ ಕಂಟೆಂಟ್ ಓರಿಯೆಂಟೆಡ್ ಮಾಡಿ ಮತ್ತು ನಮ್ಮ ನೆಲದ ಚಿತ್ರಗಳನ್ನ ಮಾಡಬೇಕು. ನೀವು ಹೇಳ್ದಂಗೆ ನನ್ನ ಗುರಿ ಏನಂದರೆ ಆಸ್ಕರ್ ಹೊಡಿಬೇಕು, ನ್ಯಾಷನಲ್ ಅವಾರ್ಡ್ ಹೊಡಿಬೇಕು, ಫಿಲಮ್ ಫೇರ್. ಸೊ ಆಲ್ಮೋಸ್ಟ್ ಇಂಟರ್ನ್ಯಾಷನಲ್ ಅವಾರ್ಡ್ಸ್ ಬಂದಿದ್ದೀನಿ. ಸೊ ದೊಡ್ಡ ಮಟ್ಟದ ಇಂಟರ್ನ್ಯಾಷನಲ್ ಅವಾರ್ಡ್ ಬಂದು ಆಸ್ಕರ್. ಸೊ ಅದು ಹೊಡಿಬೇಕಂತ. ಅಲ್ಲೇ ಕೇಳಿದ್ರು ಯಾಕೆ ಸಿನಿಮಾ ಆಯ್ಕೆ ಮಾಡ್ಕೊಂಡ್ರಿ, ಹೇಗೆ ಸಿನಿಮಾ ಈ ಥರ ಕಷ್ಟ ಆಗಲ್ವಾ ಅಂತ. ರುಸ್ತುಮ್ ಫಿಲಮ್ ನೋಡ್ಬೇಕಾದ್ರೆ ಒಂದು ಎಕ್ಸ್ಪೀರಿಯನ್ಸ್ ನಾನು ನಿಮ್ಗೆ ಹೇಳ್ಬೇಕು ಅಂದ್ಕೊಂಡೆ. ಆ ಸಿನಿಮಾ ಮಾಡಬೇಕಾದ್ರೆ ನಮ್ಮ ಅಜ್ಜಿ ತೀರೋದ್ರು. ನನಗೆ ಹೇಗೆ ಇದನ್ನು ಹಂಚ್ಕೊಬೇಕಾ ಹೇಗೆ ಅಂದರೆ ಒಂಥರ ಎಮೋಷ್ನಲ್ ಆಗ್ಬಿಡ್ತೀನಿ. ಶೂಟಿಂಗ್ ಇದೆ, ಅಲ್ಲಿ ನಮ್ಮ ಅಜ್ಜಿ ತೀರೋಗಿದ್ದಾರೆ. ನಾನು ಶಿವಣ್ಣದ ಆ್ಯಕ್ಟ್ ಮಾಡ್ತಾಯಿದ್ದೀನಿ. ಫಸ್ಟ್ ಡೇ ಒಂದು ಜೋಶ್ ಇತ್ತು ನನಗೆ, ಶಿವಣ್ಣ. ನಿಮ್ಗೆ ಗೊತ್ತು ಶಿವಣ್ಣ ಅವ್ರ ಎನರ್ಜಿ ಹೆಂಗಿರುತ್ತೆ ಅಂತ. ಶಿವರಾಜ್ ಕುಮಾರ್ ಸರ್ ಎನರ್ಜಿ ಅಂದರೆ ಲೈಕ್ ಅಂದರೆ ನಮಗೆ ಏನು ಗುರು, ನಾವು ಇಷ್ಟಿದ್ದೀವಿ, ಆ ಮನುಷ್ಯ ಹಂಗೆ ಎನರ್ಜಿ ಹಿಂಗೆ ಬಂದು ಮಾಡಮ್ಮ ಹಿಂಗೆ ಮಾಡಮ್ಮ ಅಂತ ಹೇಳ್ತಾರೆ. ಸೊ ನನಗೊಂಥರ ಪರವಾಗಿಲ್ಲ ಗುರು, ನಮ್ಗೆ ಇನ್ಸ್ಪಿರೇಷನ್. ಅವ್ರು ಬೈತಾದ್ರು, ಶಿವಣ್ಣ ನಮಗೆ ಬೈತಾವ್ರು ಗುರು, ಯಾರಾದರೂ ಬೈದ್ರೆ ಬೇಜಾರು, ಶಿವಣ್ಣ ನಮ್ಗೆ ಬೈತಾವ್ರು ಗುರು, ನಮ್ಗೊಂಥರ ಡ್ರೀಮು. ಸೊ ಸೆಕೆಂಡ್ ಡೇ ವರ್ಕ್ ಮಾಡ್ತೀನಿ, ನಮ್ಮ ಅಜ್ಜಿ ತಿರೋಗಿದ ವಿಷಯ ಬಂತು. ನಾನು ಶೂಟಿಂಗ್ ಹೋಗಲ್ಲ, ಅಜ್ಜಿ ತಿರೋಗಿಲ್ಲ, ಪ್ರೊಫೆಷನಲ್ ನೋಡಬೇಕು. ಸೊ ಒಂಥರ ಫಿಲಮ್ ಥರ ಲಾಸ್ಟ್ ಮೂಮೆಂಟಲ್ಲಿ ಹೋಗಿ ನಾನು ಅಜ್ಜಿನ ಕೊನೆ ಥರ ನೋಡಿದೆ. ಸೊ ಅದೊಂಥರ ಎಲ್ಲವೂ ನನಗೆ ಹೋದ ಆ ಫಿಲಮ್ ನಾನು ಮರೆಯೋಕ್ಕಾಗಲ್ಲ, ರುಸ್ತುಮ್. ಸೊ ನನ್ನ ಲೈಫ್ ಟೈಮಲ್ಲಿ ನನ್ನ ಕನಸು ನಮ್ಮ ಅಜ್ಜಿ ಹೆಸರು ಏನೋ ಒಂದು ಸಿನಿಮಾ ಮಾಡಬೇಕು, ನಮ್ಮ ಅಜ್ಜಿಗೇನೋ ಒಂದು ಮಾಡಬೇಕು ಅನ್ನೋ ಥರ. ಈ ಸಮಾಜ ಸೇವೆಗೆ ನಾನು ಬರೋಕ್ಕೂ ಅದೊಂದು ಕಾರಣ. ಓಕೆ. ತಮ್ಮ ಕುಟುಂಬದ ಬಗ್ಗೆ ಹೇಳಿ. ತಂದೆ ತಾಯಿ ಅಣ್ಣ ಇದ್ದಾರೆ ಅಂತ ಹೇಳಿದ್ರಿ ತಾವು. ಸೊ ಮಗ ಕಲಾವಿದ ಆಗ್ತಾನೆ ಅಥವಾ ಸಿನಿಮಾ ಇಂಡಸ್ಟ್ರಿ ಇರ್ತಾನೆ, ತಂದೆ ತಾಯಿಗೆ ಬಹುತೇಕ ಸೊ ತಂದೆ ತಾಯಿ ಬಗ್ಗೆ ಕುಟುಂಬ. ಇವತ್ತು ನಾನೇನು ಇಂಜಿನಿಯರ್ ಆಗಿದ್ರು ನಮ್ಮ ಅಪ್ಪ ಮನೆ ಕಾರಣ. ನಮ್ಮಪ್ಪ ಅವರು ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಹಣ್ಣು ವ್ಯಾಪಾರಿ. ನಾವು 4 ಜನ ಮಕ್ಕಳು, 2 ಅಕ್ಕಂದಿರು, ನಾನು ನಮ್ಮ ಅಣ್ಣ ಅವಳಿ ಚೌಳಿ. ಸೊ ನಮ್ಮ ಅಕ್ಕಂದಿರು ನಮಗೆ ಕೊಟ್ಟ ಶಿಕ್ಷಣ, ನಮ್ಮ ಅಕ್ಕ ನಮಗೆ ಬೆಳೆಸಿದ ರೀತಿ, ಇವತ್ತು ನಾವೇನೇ ಆಗಿದ್ರು ನಾನು ಕ್ರೆಡಿಟ್ಸ್ ಕೊಡೋದು ನಮ್ಮ ಅಕ್ಕಂದಿರ್ಗೇನೆ. ಸೊ ನಮ್ಮನ್ನ ಒಂದು ಪರಿಪಕ್ವತೆ ಮನುಷ್ಯನಾಗಿ ಇವತ್ತು ಹೆಂಗೆ ನಡಿಬೇಕು, ಹೆಂಗೆ ನಡ್ಕೊಬಾರ್ದು, ಇದನ್ನು ಇವಾಗಲೂ ಬೈತಾ ಇರ್ತಾರೆ. ನಮ್ಮ ತಂದೆ ಇವಾಗಲೂ ಬೈತಾರೆ ನನಗೆ. ಸೊ ನಮಗೆ ಅಪ್ಪ ಅಂತ ಹೇಳ್ತಾ ಇರ್ತೀವಿ. ಸೊ ಏನಂದರೆ
ಅವರು ಕಷ್ಟಪಟ್ಟು ನಮ್ಮನ್ನು ಬೆಳೆಸಿದ ರೀತಿ ಇವತ್ತು ನಾವು ಇಂಜಿನಿಯರ್ ಆಗಿದ್ದೀವಿ, ಈ ಮಟ್ಟಕ್ಕೆ ರೀಚ್ ಆಗಿದ್ದೀವಿ. ನೀವು ಹೇಳ್ದಂಗೆ ಸಿನಿಮಾ ಫೀಲ್ಡು ಆಬ್ವಿಯಸ್ಲಿ ಅವ್ರಿಗೆ ಬೈತಾರೆ. ಲೈಕ್ ಏನಪ್ಪ ಬೈಯೋದಂದರೆ ಅವ್ರಿಗೊಂದು ಕಳವಳ ಇರುತ್ತೆ, ಮಗ ಏನಾಗ್ಬಿಡ್ತಾನಪ್ಪ, ಏನು ಕರೆಕ್ಟ್ ದಾರಿ ಹೋಗ್ತಾ ಇದ್ದಾನ, ಸಿನಿಮಾ ಇಂಡಸ್ಟ್ರಿ ಪ್ರೊಫೈಲ್ ಇದೆಯಾ, ಹೇಗೆ ಫ್ಯೂಚರ್ ಸೇಫ್ ಇರುತ್ತೆ, ಇಂಜಿನಿಯರ್ ಕಷ್ಟಪಟ್ಟು ಓದಿಸಿದ್ದೀವಿ, ಸೊ ಹೇಗೆ ಅನ್ನೋದು ಅವ್ರ ಪಾಯಿಂಟ್ ಆಫ್ ವ್ಯೂ 2% ಅವ್ರು ಕರೆಕ್ಟ್, ತಂದೆ ತಾಯಿಗೆ ಯೋಚನೆ ಮಾಡಲೇಬೇಕು ಅವರು. ಬಟ್ ನಮ್ದೊಂದು ಕನಸಿರುತ್ತಲ್ಲ, ಸೊ ಒಂದೇ ಪ್ರೂವ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಅವ್ರು ಇವಾಗ ಖುಷಿಯಾಗಿದ್ದಾರೆ, ಸ್ವಲ್ಪ ಏನೋ ಪ್ರೂವ್ ಮಾಡ್ತಾ ಇದ್ದಾನಂತ. ಆಮೇಲೆ ನಮ್ಮ ಅಕ್ಕಂದಿರ ಬಗ್ಗೆ ಹೇಳಬೇಕಂದ್ರೆ ಇಬ್ಬರು ಅಕ್ಕಂದಿರು, ದಿವ್ಯಾ ಮತ್ತು ವಿದ್ಯಾ ಅಂತ. ಸೊ ನನಗೊಂದು ಎಜುಕೇಷನ್ ಪರ್ಪೋಸ್ ಆಗಿರ್ಬೋದು, ನಾವು ಒಂದು ಇಂಗ್ಲೀಷ್ ಕಮ್ಯುನಿಕೇಷನ್ ಸ್ಕಿಲ್ ಇಷ್ಟೆಲ್ಲ ನಾವು ಚೆನ್ನಾಗಿ ಮಾತಾಡೋ ಕಾರಣ ಅವರೇನೆ. ಮತ್ತು ನಾನು ನಮ್ಮ ಅಣ್ಣ ಅವಳಿ ಜೋಳಿ. ಸೊ ಅವ್ನು ಅನಂತನಾಗ್ತಾರೆ, ಯಾರು ದಿನ ಮಿಂಗಲ್ ಆಗಲ್ಲ, ನಾನು ಶಂಕನಾಗ್ ಸರ್ತು ಎಲ್ಲ ಮಿಂಗಲ್ ಹಾಕೋತಾರ. ಸೊ ಒಂಥರ ಸಖಿ ಕುಟುಂಬ, ನಮ್ಮಮ್ಮ ಹೌಸ್ ವೈಫು. ಸೊ ಇವತ್ತೇನೇ ನಾವು ಬೆಳೆದ್ರೆ ನಮ್ಮ ಫ್ಯಾಮಿಲಿಯಿಂದ ಐ ಕ್ಯಾನ್ ಸೇ ಪ್ರೌಡ್ಲಿ. ಓಕೆ. ಸೊ ಇನ್ನು ತಾವು ಹೇಳಿದ ಹಾಗೆ ಸಮಾಜ ಸೇವೆಯಲ್ಲಿ ಸಾಕಷ್ಟು ವಿಚಾರಗಳನ್ನು ನಮ್ಮ ವೀಕ್ಷಕರ ಜೊತೆ ಹಂಚಿಕೊಂಡ್ರಿ. ಕ್ಯಾನ್ಸರ್ ಹಾಸ್ಪಿಟಲ್ ಎಲ್ಲ ಈಗ ವಾಲಂಟಿಯರ್ ಆಗಿ ತುಂಬ ಜನ ಈ ರೀತಿ ಕಾರ್ಯಕ್ರಮಗಳ ತೊಡಗಿಸ್ಕೊಳ್ಬೇಕು ಅಂತ ಇರುತ್ತೆ. ಸೊ ಅವರು ಹೇಗೆ ಇದನ್ನು ಅಪ್ರೋಚ್ ಮಾಡಬಹುದು ಅನ್ನೋದನ್ನು ತಿಳಿಸ್ಕೊಡಿ ಮೇಡಮ್. ನೋಡಿ, ಎರಡು ಥರ ಇರುತ್ತೆ ಮೇಡಮ್. ಒಂದು ಸ್ವಾರ್ಥಕ್ಕೆ ಬರೋ ವಾಲಂಟಿಯರು, ಒಂದು ಜೆನ್ಯೂನ್ ಆಗಿ ಮಾಡೋ ವಾಲಂಟಿಯರು. ಸ್ವಾರ್ಥಕ್ಕೆ ಬರೋದಂದರೆ ಒಂದು ಫೋಟೋಗೋಸ್ಕರ ಮಾಡ್ಬೋದು, ಅಥವಾ ಏನೋ ಒಂದು ಯಾರಿಗೋಸ್ಕರ ಬರ್ಬೋದು, ಅಥವಾ ಏನೋ ಒಂದು ವೀಕೆಂಡ್ ಮಜಾ ಮಾಡೋಂತ ಬರೋದು. ಜೆನ್ಯೂನ್ ಆಗಿ ಮಾಡೋದಂದರೆ ಯಾವ ಥರ ಅಂದರೆ ಏನೋ ಅಪೇಕ್ಷೆ ಇಲ್ದಿರ ಏನೋ ಸಮಾಜಕ್ಕೆ ಕೊಡಬೇಕು ಅಂತ ಯಾವ ಥರ ಬರ್ಬೋದು. ಒಂದು ಎಕ್ಸಾಂಪಲ್ ಆಗಿ ಇವಾಗ ನಾವು ಒಂದು ಕ್ಲೀನಥಾನ್ ಅಂತ ಮಾಡ್ತೀವಿ, ತುಂಬ ತಂಡಗಳಿದೆ. ಸೊ ಅವ್ರು ಸೋಷಿಯಲ್ ಮೀಡಿಯಲ್ಲಿ ಪೇಜಸ್ಗಳಿರುತ್ತೆ, ಅವ್ರು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ಅವ್ರದ್ದಾಗಿರೋ ನನಗೆ ಕಾಂಟ್ಯಾಕ್ಟ್ ಮಾಡಿ. ಸೊ ನಮ್ಮದು ಒಂದು ಪೇಜಸ್ ಇದೆ, ಅದನ್ನು ಹೇಳ್ತೀನಿ. ಇವಾಗ ಹೇಳಿದೆ ನಾನು ಗೌರ್ಮೆಂಟ್ ಶಾಲೆಗಳು ಅಂತ. ಗೌರ್ಮೆಂಟ್ ಶಾಲೆ ಪ್ರತಿ ತಿಂಗಳು ನಾವು ಬುಕ್ಸ್ ಕೊಡ್ತೀವಿ, ಬ್ಯಾಗ್ ಕೊಡ್ತೀವಿ. ನೀವು ಅಷ್ಟೇ ಬಂದು ಜಾಯ್ನ್ ಆಗಿ, ನೀವು ದುಡ್ಡೇ ಕೊಡಬೇಕಂತೆಲ್ಲ, ಬಂದು ಜಾಯ್ನ್ ಆಗಿ, ನಿಮ್ಗೇನು ಗೊತ್ತು ಹೇಳ್ಕೊಡಿ. ಮತ್ತು ಅನಾಥಾಶ್ರಮಕ್ಕೆ ಹೋಗ್ಬಿಟ್ಟು ನಾವು ಒಂದು ದಿವಸ ಅಡುಗೆ ಮಾಡ್ತೀವಲ್ಲಿ. ಸೊ ನೀವು ಬಂದು ಕೈ ಜೋಡಿಸಿ. ಸೊ ಸಮಾಜ ಸೇವೆ ಮಾಡಬೇಕಂದ್ರೆ ತುಂಬ ರೂಟ್ಗಳಿದೆ. ನಿಮ್ಮ ಮನೆ ಒಂದು ಟ್ರಾಫಿಕ್ ನಿಂತ್ಕೊಂಡ್ರೆ ಒಂದು 5 ನಿಮಿಷ ಹೋಗಿ ಟ್ರಾಫಿಕ್ ಕ್ಲಿಯರ್ ಮಾಡಿ, ನಿಂತ್ಕೊಳ್ಳಿ ರೆಸ್ಪಾನ್ಸಿಬಲ್ ಸಿಟಿಸನ್ ಆಗಿ. ಯಾರಾದರೂ ವಯಸ್ಸಾದವ್ರು ಬಂದವ್ರಿಗೆ ನಿಮ್ಮ ಕೈಲಾಗೋದು ಒಂದು ಬಾಟ್ಲ್ ನೀರು ಕೊಡಿಸಿ, ಒಂದು ಹಣ್ಣುಗಳು ಕೊಡಿ. ಯು ಕ್ಯಾನ್ ಡೂ ಎನಿಥಿಂಗ್. ಒಂದು ಇಲ್ಲಿರ್ಬೇಕಷ್ಟೇ ನಾವು ಮಾಡಬೇಕು ಅಂತ. ಸೊ ಇಲ್ಲಿ ಒಳ್ಳೆಯವ್ರು ಕೆಟ್ಟವ್ರೇನಿಲ್ಲ, ನಿಮ್ಗೆ ಅನ್ಸ ನೀವು ಮಾಡಿ ಅಷ್ಟೇ. ನಾವು ಯಾರನ್ನೂ ಫೋರ್ಸು ಮಾಡೋಕ್ಕಾಗಲ್ಲ. ಬಟ್ ತುಂಬ ಜನ ಟ್ರೈ ಮಾಡಿದರೆ, ತುಂಬ ಜನ ಸೋಷಿಯಲ್ ಮೀಡಿಯಾ, ನಾನು ಯಾಕೆ ಹೇಳೋದೆ ಅಂದರೆ ಇನ್ನೊಂದು ಹೇಳ್ತೀನಿ, ಸೋಷಿಯಲ್ ಮೀಡಿಯಲ್ಲಿ ನೀವು ಫೋಟೋಸ್ ಹಾಕಿದಷ್ಟು ತುಂಬ ಜನಕ್ಕೆ ರೀಚ್ ಆಗುತ್ತೆ. ನಾನು ಇದನ್ನು ತುಂಬ ಸಪೋರ್ಟ್ ಮಾಡ್ತೀನಿ. ತುಂಬ ಜನ ಹೇಳ್ತಾರೆ ಯಾಕೆ ಫೋಟೋಗಳು ಹಾಕ್ಬೇಕು, ಅದರಿಂದ 10 ಜನ ಬರ್ತಾರೆ. ಆ 10 ಜನ ಬರೋದೇನಾಗುತ್ತೆ, ಇನ್ನೊಂದು 10 ಜನ ಮಕ್ಕಳಿಗೆ ಹೆಲ್ಪ್ ಆಗುತ್ತೆ. ನಾವು ಮನೇಲಿ ಹಿಡ್ಕೊಂಡು ಫೋಟೋ ಇಟ್ಕೊಂಡ್ರೆ ಏನು ಯೂಸ್ ಆಗಲ್ಲ. ನಾನು ಹೇಳೋದು, ನೀವೇನೇ ಮಾಡಿದ್ರು ಆದಷ್ಟು ಜಾಸ್ತಿ ಪ್ರಮೋಷನ್ ಮಾಡಿ, ಒಳ್ಳೆ ಥಿಂಗ್ಸ್ನ ಜನಕ್ಕೆ ಶೇರ್ ಮಾಡಿ. ಈ ಕೆಟ್ಟ ಪ್ರಪಂಚ, ಕೆಟ್ಟ ವೈಬ್ಸ್ ಅಂತ ನೀವು ಹೇಳೋ ಬದಲು ಒಳ್ಳೆ ಪ್ರಪಂಚ ನೀವೇ ಸೃಷ್ಟಿ ಮಾಡಿ ಅಂತ ನಾನು ಹೇಳ್ತೀನಿ. ಓಕೆ. ವೀಕ್ಷಕರಿಗೂ ಕೂಡ ಒಂದು ಮನವಿ, ಕ್ಲೀನಥಾನ್ ಅಂತ ತಾವು ಹೇಳಿದ್ರೆ, ಜೊತೆಗೆ ಪ್ಲಾಗ್ ರನ್ ಅನ್ನೋದೊಂದು ಕಾನ್ಸೆಪ್ಟ್ ಕೂಡ ಇದೆ. ಜೊತೆಗೆ ಸ್ಲಮ್ನಲ್ಲಿ ಹೋಗಿ ಮಕ್ಕಳಿಗೆ ಒಂದು ಶಿಕ್ಷಣ ನೀಡೋದು ಕೂಡ ಇದೆ. ಆಮೇಲೆ ಬಹಳ ಮುಖ್ಯವಾಗಿ ರಕ್ತದಾನದ ಬಗ್ಗೆ ಒಂದು ಅರಿವು ಮೂಡಿಸ್ಬೇಕಾಗುತ್ತೆ. ತಾವು ಕೂಡ ಇದನ್ನು ಹೇಳಿದ್ರಿ. ಜೊತೆಗೆ ನಿಮ್ಮ ಸುತ್ತಮುತ್ತಲು ತಮಗೆ ಗೊತ್ತಿರೋರು 250 ಸರಿ ಎಲ್ಲ ರಕ್ತದಾನ ಮಾಡಿದ್ದಾರೆ ಅಂತ. ಸೊ ಆ ಕುರಿತಂತೆ ನಮ್ಮ ಪ್ರೇಕ್ಷಕರಿಗೆ ಒಂದು ಮೆಸೇಜ್ ನೋಡಿದ ನಾವು ತೆರೆಲ್ಲ ಗಮನಿಸ್ತಾ ಇದ್ದೀವಿ. ಯಾವುದೋ ಸ್ಲಮ್ಮಲ್ಲಿ ಹೋಗಿ ತಾವು ಒಂದು ಆಹಾರ ವಿತರಣೆ ಮಾಡಿರೋದು ಒಂದು ಚಿತ್ರ ಬರ್ತಾ ಇದೆ. ಸೊ ಒಂದು ರಕ್ತದಾನದ ಬಗ್ಗೆ ಮೆಸೇಜ್ ಕೊಟ್ಟು ಅದಾದ್ಮೇಲೆ ಅದ್ರ ಬಗ್ಗೆ ಮಾತನಾಡೋಣ. ನೋಡಿ, ರಕ್ತದಾನ ತುಂಬ ಜನಕ್ಕೆ ಒಂದು ರಕ್ತ ಕೊಡಬೇಕು ಅಂತ ನನಗೆ ತುಂಬ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿತ್ತು. ಅಂದರೆ ನನ್ನ ಫ್ರೆಂಡ್ ಒಬ್ಬರು ತಂದೆಗೆ ಬ್ಲಡ್ ಕೊಡೋಕೆ ಹೋಗಿದೆ. ಅವ್ರ ಸ್ವಂತ ಹೆಂಡ್ತಿನೇ ಅವ್ರ ಮಗನಿಗೆ ಬ್ಲಡ್ ಕೊಡಬೇಡ ಅಂತ ಇದ್ದಾರೆ. ನಾನು ಬ್ಲಡ್ ಕೊಡೋಕೆ ಹೋಗಿದ್ದೀನಿ ಯಾರಿಗೂ. ಅವರು ಹೆಂಡ್ತಿನೇ ಲೈಕ್ ಮಗನಿಗೆ ಕೊಡಬೇಡ, ನೀನು ಸಣ್ಣ ಇದೆ ಅಂತ. ನಾನು ಹೇಳೋದು ಅಲ್ಲ ಗುರು, ಲೈಕ್ ಫಸ್ಟ್ ನೀವು ಫ್ಯಾಮಿಲಿ ಫಸ್ಟ್ ಬ್ಲಡ್ ಕೊಡಬೇಕು. ಏನಕ್ಕೆ ಒಬ್ಬರು ತಂದೆಗೆ ಬ್ಲಡ್ ಕೊಡೋರು ಮಕ್ಕಳಿಗೆ ಸೇಮ್ ಬ್ಲಡ್ ಗ್ರೂಪ್ ಇರುತ್ತೆ ಆಲ್ಮೋಸ್ಟು. ಸೊ ನೀವು ಫಸ್ಟು ಬ್ಲಡ್ ಕೊಡಿ, ಆಮೇಲೆ ಬೇರೆಯವ್ರನ್ನ ಕರೀರಿ. ಮತ್ತು ಬ್ಲಡ್ ಇನ್ಫಾರ್ಮೇಷನ್ ಕೊಡಬೇಕಾದ್ರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನೀವು ಯಾವ ಬ್ಲಡ್ ಗ್ರೂಪ್ ಬೇಕು, ಎಷ್ಟು ಯೂನಿಟ್ಸ್ ಬೇಕು, ಹಾಸ್ಪಿಟ್ಲು ಯಾವುದು, ಎಲ್ಲಿ ಅಡ್ರೆಸ್ಸು, ಯಾವ ಲೊಕೇಶನ್ನು, ಮತ್ತು ಬ್ಲಡ್ ಗ್ರೂಪ್ಸು ಯಾವ್ದು ತಿಳ್ಕೊಬೇಕು. ಮತ್ತು ಎಲ್ಲರೂ ಬ್ಲಡ್ ಬ್ಯಾಂಕ್ಸ್ ಇದೆಯಾ ಫಸ್ಟ್ ಅದನ್ನು ರಿಕ್ವೈರ್ಮೆಂಟ್. ಇದು ಬೇಸಿಕ್ದು ಒಂದಷ್ಟು ನಾವು ಇನ್ಫಾರ್ಮೇಷನ್ ಕೊಡ್ತೀವಿ. ಇದೆಲ್ಲ ಫಿಲ್ ಮಾಡಿದ್ರೆ ನಾವು ಅದನ್ನು ಫಾರ್ವರ್ಡ್ ಮಾಡ್ತೀವಿ ಗ್ರೂಪ್ಗೆ. ಏನಾಗುತ್ತೆ, ಸುಮ್ಮನೆ ಜಸ್ಟ್ ಬ್ಲಡ್ ಗ್ರೂಪ್ ಬೇಕು ಅಂತ ಕೇಳ್ತಾರೆ. ನಾನು ಹೇಳೋದು ಈ ಬೇಸಿಕ್ ಇನ್ಫಾರ್ಮೇಷನ್ ದಯವಿಟ್ಟು ಇದನ್ನು ತಿಳ್ಕೊಳ್ಳಿ ಅಂತ ಹೇಳ್ತೀನಿ. ಮತ್ತು ನೀವು ಕೇಳಿದ್ರಿ ಆ ಫೋಟೋ ಏನು ಅದೇನು ಅಂತ. ಲಾಕ್ಡೌನ್ ನನ್ನ ಲೈಫಲ್ಲಿ ಮರೆಯೋಕ್ಕಾಗಿರೋದು. ಆಲ್ಮೋಸ್ಟು ನಾನೊಂದು ಗ್ರೂಪ್ ಮಾಡಿದೆ. ಏನಕ್ಕೆ ಮನೆ ಕೂತ್ಕೊಬೇಕು, ಏನಕ್ಕೆ ಮಾಡ್ಬೋದು, ಯಾಕೆ ಸಮಾನ ನಿಮಗೆ ಗೊತ್ತು. ತುಂಬ ಮನೆ ಕೂತ್ಕೊಂಡಿದ್ದಾರೆ. ಆಚೆ ಜನಕ್ಕೆ ಹೆಂಗೆ ಆಹಾರ ಸಿಗುತ್ತೆ, ಸ್ಲಮ್ ಮಕ್ಕಳು ಅಂತ ಹೇಳ್ತಾರೆ. ಯಾರಿಗೆ ಅವ್ರಿಗೆಲ್ಲ ಹೆಲ್ಪ್ ಮಾಡೋದು, ಸರ್ಕಾರ ಎಷ್ಟು ಜನಕ್ಕೆ ಮಾಡೋಕ್ಕಾಗತ್ತೆ. ಸೊ ಇದಕ್ಕೆ ನಾವೇನು ಮಾಡಿದ್ವಿ, ಒಂದು ತಂಡ ಮಾಡಿದ್ವಿ, ದೇವರ ಕೆಲಸ ಅಂತ. ಸೊ ದೇವರ ಕೆಲಸ ಅಂತ ಮಾಡಿಬಿಟ್ಟು ಇಲ್ಲಿ ಜಾತಿ ಧರ್ಮ ಯಾರೂ ಇಲ್ಲ, ಎಲ್ಲೂ ಸೇರಿಕೊಂಡ್ರು. ಮುಸ್ಲಿಮ್ ವರ್ಕ್ ಮಾಡಿದೆ, ಕ್ರಿಶ್ಚಿಯನ್ ವರ್ಕ್ ಮಾಡಿದ ಜೊತೆ ಕೂತ್ಕೊಂಡು. ಸೊ ನಾನು ಒಂದು ತಂಡ ಮಾಡಿದೆ. ಸೊ ದೇವರ ಕೆಲಸ ಅಂತ ಸ್ಟಾರ್ಟ್ ಮಾಡಿ ಯಾರಾಗಿ ಎಲ್ಲ ರೇಷನ್ ಬೇಕು ಇನ್ಫಾರ್ಮೇಷನ್ ಕಳಿಸಿ. ನಮ್ಮ ಕಡೆ ಏನಾಗುತ್ತೆ, ಇವಾಗ ಎಕ್ಸಾಂಪಲ್ ಬಸವನಗುಡಿ ಅಂದ್ಕೊಳ್ಳಿ. ಬಸವನಗುಡಿ ನನ್ನ ಫ್ರೆಂಡ್ ಯಾರಿದ್ದಾರೆ ಅವ್ರು ಕಳಿಸದೆ ಈ ರೇಷನ್ ಅವ್ರು ಕೊಟ್ಬಿಡು ಅಂತ. ಇದಕ್ಕೆ ತುಂಬ ಜನ ಹಣ ಸಹಾಯ ಮಾಡಿದ್ದಾರೆ. ನಾನು ಹೇಳೋದು ಕೇಳಿ, ತುಂಬ ಜನ ಹಣ ಸಹಾಯ ಮಾಡಿ, ತುಂಬ ಜನ ವಾಲಂಟಿಯರ್ ವರ್ಕ್ ಮಾಡಿ. ನಾನು ಹೇಳಿದೆ, ನೀವು ಹಣ ಸಹಾಯ ಮಾಡ್ಕೊಂಡು ವಾಲಂಟಿಯರ್ ವರ್ಕ್ ಮಾಡಿ. ಅಕಸ್ಮಾತ್ ನಿಮ್ಗೆ ಹಣ ಸಹಾಯ ಮಾಡ್ಬೋದಾ, ಯಾಕೆ ತುಂಬ ನನಗೆ ಈ NGO ಅಥವಾ ನೀವು ಹೇಳೋ ಲಾಕ್ಡೌನ್ ಇದೆಯಲ್ಲ, ತುಂಬ ಜನ ನಮ್ಮ ಕಣ್ಮುಂದೆ ಪ್ರಾಣ ಬಿಟ್ಟಿದ್ದಾರೆ.
ಒಂದೊಂದು ಆಕ್ಸಿಜನ್ ಸಿಲಿಂಡರ್ ನಾವು ಅರೇಂಜ್ ಮಾಡ್ಬೇಕಾದ್ರೆ ಎಷ್ಟು ಕಷ್ಟಪಟ್ಟಿದ್ದೀವಿ ಅಂದರೆ ಎಷ್ಟು ಜನ ಸ್ವಾರ್ಥಿಗಳಂತ ಗೊತ್ತಾಗಿದೆ, ಎಷ್ಟು ಜನ ತುಂಬ ಒಳ್ಳೆಯವರಂತ ಗೊತ್ತಾಗಿದೆ. ಎಷ್ಟೋ ಜನ ಅವ್ರ ಅಪ್ಪ ಅಮ್ಮನೇ ನೋಡೋಕ್ಕಾಗಿಲ್ಲ ಸಾಯ್ಬೇಕಾರೆ. ಸೊ ಇದೆಲ್ಲ ನನಗೆ ಎಷ್ಟು ಎಕ್ಸ್ಪೀರಿಯನ್ಸ್ ಆಗುತ್ತಂದರೆ ತುಂಬ ಜನ ಮುಂದೆ ಬರಬೇಕು, ತುಂಬ ಜನ ಸಹಾಯ ಮಾಡಬೇಕು. ಐ ಫೀಲ್ ಲೈಕ್ ಓಕೆ, ಖಂಡಿತ ಈ ರೀತಿ ಒಂದು ವಿಷನ್ ಜನ ಕೂಡ ಇದ್ರ ಬಗ್ಗೆ ತಿಳಿಸ್ಕೊಂಡ್ರೆ ಬಹಳ ಸಹಾಯಕಾರಿ ಆಗುತ್ತೆ. ಸೊ ಶುಭೋದಯ ಕರ್ನಾಟಕ ಕಾರ್ಯಕ್ರಮ ತಾವು ಭಾಗಿಯಾಗಿದ್ರಿ, ಇಷ್ಟೊತ್ತು ಮಾತನಾಡಿದ್ರಿ ಬೇರೆ ಬೇರೆ ವಿಚಾರಗಳ ಬಗ್ಗೆ. ಸೊ ಹೇಗೆ ಅನಿಸ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು? ಮೊದಲೇ ಹೇಳಿದೆ, ಒಬ್ಬ ಪುಟ್ಟ ಕಲಾವಿದನಿಗೆ ದೊಡ್ಡ ವೇದಿಕೆ. ಸೊ ಮನೇಲಿ ಕೂತ್ಕೊಂಡು ಟಿ ಡಿ ಚಾನಲ್ ಮೂವಿ ನೋಡ್ತಾ ಇದ್ದೆ, ಕಾರ್ಯಕ್ರಮಗಳು ನೋಡ್ತಾ ತಟ್ ಅಂತ ಹೇಳಿ ಕಾರ್ಯಕ್ರಮ ನೋಡ್ತಾ ಇದ್ದೆ. ಅವನಿಗೆ ಇವತ್ತು ಅದೇ ಸ್ಟೇಜಲ್ಲಿ ಒಂದು ಆಹ್ವಾನದ ಮೇರೆಗೆ ಶುಭೋದಯ ಕಾರ್ಯಕ್ರಮ ಸೆಲೆಕ್ಟ್ ಮಾಡಿದ್ದಾರೆ. ಈ ಚಾನಲ್ವರೆಗೂ ಮತ್ತು ಇದರ ಸಿಬ್ಬಂದಿ ವರ್ಗದವ್ರಿಗೆ ತುಂಬ ಧನ್ಯವಾದಗಳು. ನನ್ನಂಥ ಪುಟ್ಟ ಕಲಾ ಒಂದು ದೊಡ್ಡ ವೇದಿಕೆ ಆಗಿದ್ದಕ್ಕೆ, ಮತ್ತು ತುಂಬ ಚೆನ್ನಾಗಿ ಕ್ವಶನ್ಸ್ ಕೇಳಿದ್ರಿ ನೀವು ನನಗೆ, ತುಂಬ ಅಷ್ಟು ಹಂಬಲ್ ಆಗಿ ನಿಮಗೂ ಒಂದು ದೊಡ್ಡ ಥ್ಯಾಂಕ್ಸ್. ನಿಮ್ಮ ಭವಿಷ್ಯಕ್ಕೆ ಒಳ್ಳೇದಾಗಲಿ. ಮತ್ತು ಇಷ್ಟು ದಿನ ನನಗೆ ಯಾರು ಸಪೋರ್ಟ್ ಮಾಡಿದ್ರು ಮತ್ತು ಇನ್ನೂ ಯಾರು ಸಪೋರ್ಟ್ ಮಾಡ್ಬೇಕು ಅಂದ್ಕೊಂಡೆ ತುಂಬ ಥ್ಯಾಂಕ್ಸ್. ಏನಕ್ಕೆ ನಿಮ್ಮಿಂದ ನಾವಿಲ್ಲಿ ಬಂದಿದ್ದೀವಿ. ನಾನು ಏನೋ ಬ್ಯಾಕ್ಗ್ರೌಂಡ್ ಇಲ್ದಿರ ಬಂದು ಏನೋ ನಾನು ಕಲೆ ತೋರಿಸೋದಕ್ಕೊಂದು ಯಾರಂತ ಗೊತ್ತಿಲ್ಲದೆ ತುಂಬ ಬೇರೆ ಬೇರೆ ಸ್ಟೇಟಿಂದ ಇರ್ಬೋದು, ಬೇರೆ ಬೇರೆ ದೇಶಗಳಿಂದ ಇರ್ಬೋದು. ನಾನು ಸಿಂಹದಲ್ಲಿ ಬೇರೆ ಬೇರೆ ದೇಶ ಕಂಟ್ರಿಲ್ಲ ಶೂಟ್ ಮಾಡಿದ್ದೀವಿ. ವಿಷ್ಣು ಸರ್ಗೋಸ್ಕರ ಒಂದು ಆಲ್ಬಮ್ ಸಾಂಗ್ ಕ್ರಿಯೇಟ್ ಮಾಡಿದ್ದೀವಿ. ಅದಕ್ಕೆ ಬೇರೆ ಬೇರೆ ಕಂಟ್ರಿಯಲ್ಲಿ ಶೂಟ್ ಮಾಡಿದ್ದಾರೆ. ಸೊ ಹಾಲಿವುಡ್ ಟೆಕ್ನಿಷಿಯನ್ ನಾನು ಯಾರಂತಲೇ ಗೊತ್ತಿಲ್ಲ, ನಮ್ಮ ವರ್ಕ್ ನೋಡಿ ಸಪೋರ್ಟ್ ಮಾಡಿದ್ದಾರೆ. ಸೊ ಕಲೆ ಅನ್ನೋದು ಈ ಜಗತ್ತೇ ತಿರುಗುತ್ತೆ, ಜಗತ್ತು ನೋಡುತ್ತೆ, ಜಗತ್ತು ಸಪೋರ್ಟ್ ಮಾಡುತ್ತೆ. ಸೊ ಆ ವಿಷಯದಲ್ಲಿ ನಾನು ತುಂಬ ಒಂದು ಕಲಾವಿದನಾಗಿ ಹೆಮ್ಮೆ ಪಡ್ತೀನಿ. ಎಲ್ರಿಗೂ ರೀಚ್ ಆಗ್ತಾ ಇದ್ದೀನಿ. ಭಾಷೆ, ಧರ್ಮ, ಜಾತಿ ಇದೆಲ್ಲ ಬಿಟ್ಟು ಮೇಲೆಗೆ ಒಂದು ಕಲಾವಿದ ರೀಚ್ ಆಗ್ತಾನೆ. ಸೊ ಅದಕ್ಕೆ ಈ ಸ್ಟೇಜ್ ಒಂದು ದೊಡ್ಡ ವೇದಿಕೆ ಆಗಿದೆ. ನಾನು ಲೈಫ್ ಟೈಮಲ್ಲಿ ನಾನು ಸತ್ತ ಮೇಲೂ ಇದೊಂದು ಕಾರ್ಯಕ್ರಮ ಇರುತ್ತೆ, ಜನಗಳು ನೋಡ್ತಾರೆ. ಸೊ ಅದನ್ನು ಇತಿಹಾಸ ಬಿಡದಲ್ಲಿ ಈ ಥರ ನನಗೊಂಥರ ಇದು ಪರಲ್ ಥರ ಮುತ್ತಿನ ಕಾರ್ಯಕ್ರಮ ಥರ ನನಗೆ ಶುಭೋದಯ ಕರ್ನಾಟಕ. ಮತ್ತೊಮ್ಮೆ ಧನ್ಯವಾದಗಳು ಈ ಕಾರ್ಯಕ್ರಮ ಮತ್ತು ಸಿಬ್ಬಂದಿ ವರ್ಗದವ್ರಿಗೆ ಅವಕಾಶ ಕೊಟ್ಟಿದ್ದಕ್ಕೆ. ಧನ್ಯವಾದಗಳು. ನಿಮ್ಮ ಬದುಕು ಕೂಡ ಇದೇ ರೀತಿ ಸಾಧನೆ ಹಾದಿಯಲ್ಲಿ ಸಾಕ್ತಾ ಇರಲಿ, ಮತ್ತಷ್ಟು ಸಮಾಜ ಸೇವೆಯಲ್ಲಿ ತಮ್ಮನ್ನು ತೊಡಗಿಸ್ಕೊಡಿ ಅಂತ ಆಶಿಸ್ತೇವೆ. ಧನ್ಯವಾದಗಳು. ತುಂಬ ಥ್ಯಾಂಕ್ಸ್ ಮೇಡಮ್. ಆತ್ಮೀಯ ವೀಕ್ಷಕರೇ, ಇವತ್ತಿನ ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಶಶಿರಾಜ್ ದೊರೆ ಅವರ ವಿಷನ್ಗಳ ಬಗ್ಗೆ ನೋಡಿದ್ರಿ. ಸಿನಿಮಾ ಪ್ರೇಮ ಜೊತೆಗೆ ಸಮಾಜ ಸೇವೆಯ ಬದುಕಿನ ಬಗ್ಗೆ, ಅವರ ಬದುಕು ನಮಗೂ ಕೂಡ ಮಾದರಿಯಾಗಲಿ ಅಂತ ಆಶಿಸ್ತಾ ಇದು ಇವತ್ತಿನ ಶುಭೋದಯ ಕರ್ನಾಟಕ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ. ಮಾರುಕಟ್ಟೆ ಧಾರಣೆ. ಚಿನ್ನ ಹಾಗೂ ಬೆಳ್ಳಿ ದರ. ಚಿನ್ನ ಅಪರಂಜಿ 10 ಗ್ರಾಂಗೆ 79,480 ರೂಪಾಯಿಗಳು. ಚಿನ್ನ 22 ಕ್ಯಾರೆಟ್ 10 ಗ್ರಾಂಗೆ 72,860 ರೂಪಾಯಿಗಳು. ಬೆಳ್ಳಿ 10 ಗ್ರಾಂಗೆ 954 ರೂಪಾಯಿಗಳು. ನಾಳಿನ ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಖ್ಯಾತ ಥಿಯೇಟರ್ ಕಲಾವಿದೆ ಜೊತೆಗೆ ಕಿರುತೆರೆ ಕಲಾವಿದೆ ಸುನೇತ್ರಾ ಪಂಡಿತ್ ಅವರಿರ್ತಾರೆ. ಸುನೇತ್ರಾ ಪಂಡಿತ್ ಅವರ ಹಾಸ್ಯ ತಮಗೆಲ್ರಿಗೂ ಗೊತ್ತೇ ಇದೆ. ನಾಳಿನ ಶುಭೋದಯ ಕರ್ನಾಟಕ ಕಾರ್ಯಕ್ರಮ ಮಿಸ್ ಮಾಡದೆ ನೋಡಿ.